ಬಸವಣ್ಣ. ತಂಗಿ ಎಲ್ಲರನ್ರಿ ಬಾ, ಎಲ್ಲರನ್ರಿ. ನಿಷ್ಕಲಲಿಂಗನ ಬಸವಣ್ಣ. ಅಕಾರ ಉಕಾರ ಮಕಾರ ಮೂಲದ ಓಂಕಾರ ನೀನೆ ಬಸವಣ್ಣ. ಮಕರ ಮೂಲದ ಓಂಕಾರ ನೀನೆ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಪರಮ ಪ್ರಭುವೆ ನೀ ಬಸವಣ್ಣ, ಪತಿತ ಪಾವನನೆ ಬಸವಣ್ಣ. ಪರಮ ಪ್ರಭುವೆ ನೀ ಬಸವಣ್ಣ, ಪತಿತ ಪಾವನನ ಬಸವಣ್ಣ. ಭಕ್ತರ ಪ್ರಾಣನೆ ಬಸವಣ್ಣ, ಭವ ಭಯ ತಾರಕ ಬಸವಣ್ಣ. ಭಕ್ತರ ಪ್ರಾಣನೆ ಬಸವಣ್ಣ, ಭವ ಭಯ ತಾರಕ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಕಿಂಕರ ನೀನೆ ಬಸವಣ್ಣ, ಶಂಕರ ನೀನೆ ಬಸವಣ್ಣ. ಕಿಂಕರ ನೀನೆ ಅಂದ್ರವ ಎಲ್ಲರೂ ಬಸವಣ್ಣ, ಶಂಕರ ನೀನೆ ಬಸವಣ್ಣ. ಮಂಕು ಮಾನವರ ಮದವನು ಹರಿಸಿದ ಮಹಾದೇವ ನೀನೆ ಬಸವಣ್ಣ. ಮಂಕು ಮಾನವನ ಮದವನು ಹರಿಸಿ ಮಹಾದೇವ ನೀನೆ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಅಣುವಿನೊಳಗೆ ನೀ ಅಣುವಣ್ಣ, ಮಹದೊಳಗೆ ನೀ ಮಹವಣ್ಣ. ಅಣುವಿನೊಳಗೆ ನೀ ಅಣುವಣ್ಣ, ಮಹದೊಳಗೆ ನೀ ಮಹವಣ್ಣ. ಶರಣರ ಹೃದಯ ನಿವಾಸನೆ ಅಣ್ಣ, ಬೇಗನೆ ಬಾರೈ ಬಸವಣ್ಣ. ಶರಣರ ಹೃದಯ ನಿವಾಸನೆ ಅಣ್ಣ, ಬೇಗನೆ ಬಾರೈ ಬಸವಣ್ಣ. ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಶಿವನೇ ಬಸವ ಬಸವ ಶಿವನೇ, ಶಿವನೇ ಬಸವ ಬಸವ ಶಿವನೇ. ಬಸವ ರಾಜೇಂದ್ರನೇ ಸಾಂಬ ಶಿವ, ಬಸವ ರಾಜೇಂದ್ರಗೆ ಸಾಂಬ ಶಿವ. ಸಾಂಬ ಸದಾ ಶಿವ ಸಾಂಬ ಶಿವ,
ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಅಂದ್ರವ ಎಲ್ಲರನ್ರಿ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಬಸವ ರಾಜೇಂದ್ರನೇ ಸಾಂಬ ಶಿವ ಬಸವ ರಾಜೇಂದ್ರಗೆ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಸಾಂ ಶಿವ ಓಂ 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 ಬಸವ 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 ಭಕ್ತಿಯಿಲ್ಲದ ಧರ್ಮ ವ್ಯರ್ಥವಾಗುವುದೆಂದು ಭಕ್ತಿತ್ರಯವ ಕಲಿಸಿ ಮುಕ್ತನೆನಿಸಿ ಮುಕ್ತಿ ಪದವಿಗೆ ಸಂದ ಕರ್ತೃ ಬಸವೇಶನತಿ ಭಕ್ತಿ ಭಿಕ್ಷೆಯ ನೀಡಿ ಸಲಹೆನ್ನನು. ಪ್ರಥಮದಲ್ಲಿ ಮಹಾಮಾನವತಾವಾದಿ ವಿಶ್ವಗುರು ವಿಶ್ವವಂದ್ಯ ಅಣ್ಣ ಬಸವಣ್ಣನವರನ್ನು ಸ್ಮರಣೆ ಮಾಡಿ ಆರಾಧ್ಯ ಗುರುದೇವರಾದ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಶ್ರೀಚರಣಗಳನ್ನು ಮಸ್ತಕದ ಮೇಲೆ ಧರಿಸಿ ಶಿವಮೆಚ್ಚುವಂತೆ ಬಸವ ಪುರಾಣ ಬರೆದ ಭೀಮಕವಿಗಳವರನ್ನು ಸ್ಮರಣೆ ಮಾಡಿ ಈ ಪವಿತ್ರ ಕ್ಷೇತ್ರದ ಅಧಿಪತಿ ಲಿಂಗೈಕ್ಯ ಬಸವರಾಜೇಂದ್ರ ಶಿವಯೋಗಿಗಳವರನ್ನು ಸ್ಮರಿಸಿ ತ್ರಿಕಾಲ ಲಿಂಗ ಪೂಜಾ ನಿಷ್ಠರು ತಪೋಧನರು ಮಾತೃಹೃದಯ ಸಂಪನ್ನರು ಶಾಪಾನುಗ್ರಹ ಸಮರ್ಥರು ಆಗಿರತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ಷಷ್ಠಬ್ದಿ ಪೂರ್ತಿ ಸಮಾರಂಭ ತನ್ನಿಮಿತ್ತವಾಗಿ ಬಸವ ಪುರಾಣ. ತಮ್ಮ ಇವತ್ತು ಯಾಕೋ ಮೈಕ್ ಸರಿ ಇಲ್ಲ ನೋಡು. ಇವತ್ತು 3ನೇ ದಿವಸ. ನೀವೆಲ್ಲರೂ ಬಸವ ಪುರಾಣ ಕೇಳಕ್ಕೆ ಬಂದಿರಿ ಅಂತ ನಾ ತಿಳ್ಕೊಂಡೀನಿ. ಅಲ್ಲಿ ಹುಡುಗರು ಎಷ್ಟು ಗಲಾಟೆ ಮಾಡಕತ್ತಾರ, ಅವರು ಏನು ಸುದ್ದಿ.
ಹಿಂಗಾದರೆ ಹೆಂಗೆ ಹೇಳ್ಬೇಕು ನಾವು ಬಸವ ಪುರಾಣ? ವೇದಿಕೆ ಮೇಲೆ ಎಷ್ಟು ದೊಡ್ಡವರು ಬಂದಾರೆ ಗೊತ್ತದ ಏನು? ಇವತ್ತು ಬಿಜಾಪುರದೊಳಗೆ BLD ಸಂಸ್ಥೆ ಸ್ಥಾಪನೆ ಆಗ್ಯದ. ಇವತ್ತು ಸಾವಿರಾರಲ್ಲ, ಲಕ್ಷ ಲಕ್ಷ ವಿದ್ಯಾರ್ಥಿಗಳು ಅಲ್ಲಿ ಶಾಲೆಯನ್ನು ಕಲಿತು ದೇಶಾದ್ಯಂತ ದೊಡ್ಡ ಪ್ರಮಾಣದೊಳಗೆ ಸೇವೆ ಮಾಡಕತ್ತಾರ ಅಂತಂದ್ರೆ ಅದು ಯಾರ ಪುಣ್ಯ ಅಂತಂದ್ರೆ ಬಂತನಾಳದ ಸಂಗನ ಬಸವ ಶಿವಯೋಗಿಗಳ ಪುಣ್ಯ. ಬೇಸಿಡೋ ಮಾರಯ್ಯ. ಅಂಥ ಬಂತನಾಳ ಶಿವಯೋಗಿಗಳ ಮಠದ ಅಧಿಪತಿಗಳು ಇವತ್ತು ದಯಮಾಡಿಸಿದ್ದಾರೆ. ಪಂಡಿತರು, ಅನುಭಾವಿಗಳು, ಸಮಾಜ ಪ್ರೇಮಿಗಳು, ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಋಷಭಲಿಂಗ ಮಹಾಸ್ವಾಮಿಗಳವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತ ಮಾಡಿ, ಅಲ್ಲಿಂದಲೇ ಎಲ್ಲರೂ ನಮಸ್ಕಾರ ಮಾಡ್ರಿ. ನಮ್ಮ ರೋಡ್ಗಿಯ ಪೂಜ್ಯರು ಈ ಮಠದ ಕಾರ್ಯಕ್ರಮಗಳೆಲ್ಲರಲ್ಲಿಯೂ ಕೂಡ ಅವರು ಭಾಗವಹಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಅವರು ತಮ್ಮದೇ ಆಗಿರತಕ್ಕಂಥ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಂತಹ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳವರಿಗೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ, ಈ ಭಾಗದಲ್ಲಿ ಇನ್ನೊಂದು ಬಹಳ ದೊಡ್ಡ ಕ್ಷೇತ್ರ ಗೊಳಸಾರ, ಸಾವಿರಾರು ಲಕ್ಷಾಂತರ ಸದ್ಭಕ್ತರನ್ನು ಹೊಂದಿರತಕ್ಕಂಥ ಒಂದು ಕ್ಷೇತ್ರ ಅದು. ಅಂತಹ ಅಭಿನವ ಪುಂಡಲೀಕ ಮಹಾರಾಜರು ಕೂಡ ದಯಮಾಡಿಸಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಈ ಶ್ರೀಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಮಹಾ ತಪಸ್ವಿಗಳಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ಶ್ರೀಪಾದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಈ ಕಾರ್ಯಕ್ರಮದ ಯಶಸ್ಸಿಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರತಕ್ಕಂಥ ನಮ್ಮವರೇ ಆದ ಶಿವಪುರದ ಮಹಾಪೂಜ್ಯರ ಶ್ರೀಪಾದಗಳಲ್ಲೂ ನತಮಸ್ತಕನಾಗಿ, ಸಾಕು ನಮ್ಮೊಂದಿಗೆ ಸಂಗೀತ ಸೇವೆಯನ್ನು ಮಾಡ್ತಾ ಇರತಕ್ಕಂಥ ನಮ್ಮ ಶರಣಕುಮಾರ್ ಗವಾಯಿಗಳವರಲ್ಲಿ ಶ್ರೇಷ್ಠ ತಬಲಾವಾದಕರಾಗಿರ್ತಕ್ಕಂಥ ಯಲ್ಲಪ್ಪ ಅವರಲ್ಲಿ ಶರಣೆಂದು, ಇವತ್ತು ನೋಡ್ರಿ ಎಷ್ಟೊಂದು ವೈಭವದಿಂದ ನಮ್ಮ ಭುಯ್ಯಾರ ಮತ್ತು ನಾಗರಹಳ್ಳಿ ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಜನ ತಾಯಂದರು ಬಸವ ಬುತ್ತಿಯನ್ನು ತಂದಿದ್ದಾರೆ. ನಾನು ಎದರ ಕುಂತಾರ ಅವುಗಳೆಲ್ಲ ಹಣೆ ತುಂಬ ವಿಭೂತಿ ಹಚ್ಕೊಂಡು, ಹಣೆ ತುಂಬ ಕುಂಕುಮವನ್ನು ಧರಿಸಿಕೊಂಡು, ಇಲಕಲ್ ಸೀರೆ ಉಟ್ಕೊಂಡು, ತಲೆ ತುಂಬ ಸೆರಗು ಹೊತ್ಕೊಂಡು, ಅಗ್ದಿ ನಕ್ಕೊಂತ ಅದೇನು ಕಮಲದ ಹೂವು ಅರಳದಂಗ ಅಂಥ ನನ್ನ ತಾಯಂದರು ಏನದು ಬುತ್ತಿ ಇಟ್ಟು ದೊಡ್ಡ ದೊಡ್ಡ ತಂದಾರ. ಅದರೊಳಗೆಲ್ಲ ಮೃಷ್ಟಾನ್ನ ಭೋಜನವನ್ನು ಮಾಡಿಕೊಂಡು ಬಂದಿದ್ದಾರೆ. ಬಸವ ಪುರಾಣ ಹಂಗ ಕೇಳಬಾರ್ದು, ಬಸವಣ್ಣನ ದಾಸೋಹ ಮಾಡ್ತಾ ಬಸವ ಪುರಾಣ ಕೇಳಬೇಕು ಅಂತ ಮಡಿಯಿಂದ ಅಡಿಗೆಯನ್ನು ಮಾಡಿಕೊಂಡು ಬಂದಾರಲ್ಲ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಭುಯ್ಯಾರ ನಾಗರಹಳ್ಳಿ ತಾಯಂದಿರನ್ನು, ಆ ಊರಿನ ಎಲ್ಲ ಗುರು ಹಿರಿಯರನ್ನು, ಸಹೋದರರನ್ನು ನಾವು ಸ್ವಾಗತ ಮಾಡೋಣ.
ಅವರಿಗೂ ಮತ್ತು ನಮ್ಮ ಖೇಡಗಿ ಗ್ರಾಮದ ಸಕಲ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ನನ್ನ ತಾಯಂದಿರಿಗೂ ಮಕ್ಕಳಿಗೂ ಅನಂತ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ ಅಂದ್ರೆ ಏನು ಅನ್ಬೇಕು? ಇಲ್ಲ, ಚಪ್ಪಾಳಿ ಹೊಡಿಬೇಕು. ಏನು ಮಾಡಬೇಕು? ಶರಣು ಶರಣಾರ್ಥಿ ಅನ್ಬೇಕವ್ವ. ಅನ್ರಿ ನೋಡೋಣ. ನಿಮ್ಮ ಕಡೆಯಿಂದ ನಮಸ್ಕಾರ ಮಾಡ್ಕೊಳ್ಳೋ ಹುಚ್ಚಿಲ್ಲ ನನಗೆ, ಆದ್ರೆ ಪದ್ಧತಿ ಕಲಿಸಿಕೊಡಕತ್ತೀನಿ ನಾನು ನಿಮಗೆ. ಬಸವ ಪುರಾಣ ಭಕ್ತಿಯನ್ನು ಕಲಿಸಿಕೊಡ್ತದ. ಬಸವ ಪುರಾಣ ಸಾಮರಸ್ಯವನ್ನು ಕಲಿಸಿಕೊಡ್ತದ. ಬಸವ ಪುರಾಣ ಭಾವೈಕ್ಯತೆಯನ್ನು ಕಲಿಸಿಕೊಡ್ತದ. ಬಸವ ಪುರಾಣ ದುಡಿದು ಉಣ್ಣುದು ಕಲಿಸಿಕೊಡ್ತದ. ಬಸವ ಪುರಾಣ ಸ್ವತಃ ನೀನೇ ಭಗವಂತ ಹೆಂಗಾಗಬೇಕು ಅನ್ನೋದು ಕಲಿಸಿಕೊಡ್ತದ. ಅದಕ್ಕೆ ಏನಂತಾರೆ ಬಸವಣ್ಣನವರು? ಕಂಡ ಭಕ್ತಂಗೆ ಕೈ ಮುಗಿವಾತನೇ ಭಕ್ತ. ಭಕ್ತನ ಮೊದಲನೆಯ ಲಕ್ಷಣ ಹೇಳ್ತಾರೆ ಅವರು. ಯಾರಿಗೆ ನಾವು ಭಕ್ತರಂತ ಕರಿಬೇಕು? ಯಾರಾದರೂ ಭಕ್ತರು ಎದುರಿಗೆ ಬಂದ ಕೂಡ್ಲೇನೆ ಎರಡು ಕೈಗಳನ್ನು ಜೋಡಿಸಿ ಏನಂತಾರೆ ಬಸವಣ್ಣವರು? ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ. ಯಾವಾಗಲೂ ತಲೆ ಬಾಗಿ ಎರಡು ಕೈಗಳನ್ನು ಮುಗಿದು ಶರಣು ಶರಣಾರ್ಥಿ ಅಂದ್ರೆ ಅವನೇ ಈ ಪ್ರಪಂಚದೊಳಗೆ ನಿಜವಾದ ಭಕ್ತ ಅಂತಾರ. ಅದಕ್ಕೆ ಎಲ್ಲರೂ ಅನ್ರಿ ನೋಡೋಣ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಯಪ್ಪ ಶರಣರ ನೀವು ಶರಣು ಶರಣಾರ್ಥಿ. ನಿಮ್ಮಟ್ಟು ಹುರುಪಿಲ್ಲವ ಅವರು ದವಾಖಾನೆಗಿನ ಪೇಷಂಟ್ಗಳು ಇರ್ತಾವಲ್ಲ, ಶರಣು ಶರಣಾರ್ಥಿ. ಹೆಂಗೆ ಭಕ್ತಿಯೊಳಗೆ ಹೆಂಗಿರ್ಬೇಕ್ರಪ್ಪ? ಬಿಜಾಪುರ ಜಿಲ್ಲಾದವ್ರು ನೀವು. ಬಿಜಾಪುರ ಜಿಲ್ಲಾ ಅಂತಂದ್ರೆ ಅದೇನದು? ಸಿಂಹ ಗರ್ಜನೆ ಅದು. ಬಸವಣ್ಣ ಯಾವ ಜಿಲ್ಲಾದೊಳಗೆ ಹುಟ್ಟದ? ಹೆಚ್ಚಿನ ಶರಣರು ಯಾವ ಜಿಲ್ಲೆಯಿಂದ ಬಂದರು ಕಲ್ಯಾಣಕ್ಕೆ? ಏನ್ರಿಪ್ಪ? ಶರಣು ಶರಣಾರ್ಥಿ. ಮರ ಮರ ಮಥನಿಸಿ ಕಿಚ್ಚು ಹುಟ್ಟಿ ಸುತ್ತಣ ತರುಮರಾದಿಗಳ ಸುಡಲಾಯಿತ್ತು. ಆತ್ಮ ಮಥನಿಸಿ ಜ್ಞಾನಾಗ್ನಿ ಹುಟ್ಟಿ ಹೊದ್ದಿರ್ದ ತನುಗುಣಾದಿಗಳ ಸುಡಲಾಯಿತ್ತು. ಇದು ಕಾರಣ ಮಹಾನುಭಾವಿಗಳ ಸಂಘವನ್ನೇ ಕರುಣಿಸಿ ಎನ್ನ ನುಳುಹಿಕೊಳ್ಳ ಚೆನ್ನಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿ ವಚನ ತಂಗಿ ಇದು. ಅಕ್ಕ ಮಹಾದೇವಿ ಹೆಸರು ಕೇಳಿರಿ ತಂಗಿ? ಕೇಳಿರಿವ? ಎಂಥ ಹೆಣ್ಮಗಳು! ಈ ಪ್ರಪಂಚದೊಳಗೆ ಹೆಣ್ಣು ಅನ್ನೋದು ಕೇವಲ ಮಕ್ಕಳನ್ನು ಹಡಿತಕ್ಕಂಥ ಯಂತ್ರ ಅಲ್ಲ. ಹೆಣ್ಣು ಅನ್ನೋದು ಕೇವಲ ಅವಳೊಬ್ಬ ದಾಸಿಯಲ್ಲ. ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಇಡೀ ಪ್ರಪಂಚಕ್ಕೆ ಗಂಡಿಗಿಂತ ಹೆಣ್ಣೇನು ಕಡಿಮೆ ಅಲ್ಲ ಅಂತ ತೋರಿಸಿಕೊಟ್ಟಿರ್ತಕ್ಕಂಥ ಪುಣ್ಯಾತ್ಗಿತ್ತಿ ಅಕ್ಕ ಮಹಾದೇವಿ. ಅವಳು ಬರೆದಿರ್ತಕ್ಕಂಥ ವಚನಗಳು 1, 2, ನೂರಾರು. ನೋಡ್ರಿ ಎಷ್ಟು ಚಂದದ ಈ ವಚನ. ಲಕ್ಷ ಕೊಟ್ಟು ಕೇಳಕತ್ತೀರಲ್ಲ. ಮರ ಮಥನಿಸಿ ಕಿಚ್ಚು ಹುಟ್ಟಿ ಸುತ್ತಣ ತರುಮರಾದಿಗಳ ಸುಡಲಾಯಿತ್ತು. ವಯಸ್ಸಿನೊಳಗೆ ಬಹಳ ಸಣ್ಣವಳು ಅಕ್ಕ ಮಹಾದೇವಿ. ಆದ್ರ ಅರಿವಿನೊಳಗ, ಜ್ಞಾನದೊಳಗ, ಬುದ್ಧಿಯೊಳಗ ಯಾರಿಗಿಂತ ಕಮ್ಮಿ ಇದ್ದಿದ್ದಿಲ್ಲ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಅವಳಲ್ಲಿ ಇರ್ತಕ್ಕಂಥ ಜ್ಞಾನ ಕಲ್ಯಾಣದೊಳಗ ಹಿರಿಯ ಅಂತ ಅನಿಸ್ಕೊಂಡಿರ್ತಕ್ಕಂಥ, ಶೂನ್ಯ ಪೀಠಕ್ಕೆ ಅಧಿಪತಿಯಾಗಿರ್ತಕ್ಕಂಥ, ಪರಮಾತ್ಮನ ನಿರಾಕಾರವೇ ರೂಪ ತಾನಾಗಿರ್ತಕ್ಕಂಥ ಅಲ್ಲಮ ಪ್ರಭುದೇವರು ಕೂಡ
ಶರಣು ಶರಣು ಅಂತ ತಿಳ್ಕೊಂಡು ಮಹಾದೇವಿಗೆ ನಮಸ್ಕಾರ ಹೇಳ್ತಾರ. ಅಂಥವಳು ಅಕ್ಕ ಮಹಾದೇವಿ. ಕಾಡಿಗೆ ಬೆಂಕಿ ಹತ್ಯದ, ಜಂಗಲಕ್ಕೆ ಬೆಂಕಿ ಹತ್ಯದ. ವಿಚಿತ್ರ ಅಂತಂದ್ರೆ ಹಚ್ಚದವ್ರು ಯಾರೂ ಇಲ್ಲ, ತಾನಾಗೇ ಬೆಂಕಿ ಹತ್ಯದ. ಹೆಂಗ್ರಿ ಅಪ್ಪವ್ರ, ಬೆಂಕಿ ಹಚ್ಚಲಾರ್ದ ಹೆಂಗೆ ಬೆಂಕಿ ಹತ್ತದ? ಊರಾಗ ನೋಡ್ರಿ ನಿಲ್ಲ ಬೆಂಕಿ ಹಚ್ಚೋರು ಇರ್ತಾರ, ಕಡ್ಡಿ ಕೊರೆದಿರುವುದಿಲ್ಲ, ಸುಮ್ಮನೆ ಕಿವ್ಯಾಗ ಒಂದು ಮಾತು ಹೇಳಿರ್ತಾರ, 10 ಮನಿಗ ಬೆಂಕಿ ಹತ್ತು, ಓಣಿಗ 10, ಊರಿಗ 10. ನೋಡಿರನಿಲ್ಲ, ಕಡ್ಡಿ ಕೊರೆಯೋ ಅವಶ್ಯಕತೆ ಇರುವುದಿಲ್ಲ ಬೆಂಕಿ ಹಚ್ಚಾಕ. ಮಾತನಾಡಬಾರದನ್ನ ಮಾತಾಡಿದ್ರೆ ಸಾಕು, ಊರಿಗ ಬೆಂಕಿ ಹತ್ತಿ ಬಿಡುತ್ತದ. ಇಲ್ಲಿ ಕಾಡಿಗೆ ಬೆಂಕಿ ಹತ್ಯದ. ಯಾರು ಕಡ್ಡಿ ಕೊರೆದು ಬೆಂಕಿ ಹಚ್ಚಿಲ್ಲ, ಆದರೂ ಕೂಡ ಬೆಂಕಿ ಹತ್ಯದ. ಹೆಂಗ ನೋಡ್ರಿ, 900 ವರ್ಷಗಳ ಹಿಂದೆ ವಯಸ್ಸಿನಲ್ಲಿ ಅತ್ಯಂತ ಚಿಕ್ಕವಳಾಗಿರ್ತಕ್ಕಂಥ ಮಹಾದೇವಿಯ ಜ್ಞಾನ ಎಷ್ಟು ದೊಡ್ಡದು. ಕಾಡಿಗೆ ಬೆಂಕಿ ಹತ್ಯದ. ಹೆಂಗ ಹತ್ತದ ತಂಗಿ ಕಾಡಿನೊಳಗೆ ಬೆಂಕಿ? ಮರ ಮಥನಿಸಿ ಜೋರಾಗಿ ಗಾಳಿ ಬೀಸ್ತು ಅಂತಂದ್ರ ಮರದ ಟೊಂಗೆಗಳು, ಫಂಟೆ ಅಂತೀರೇನು ನೀವು? ಆ ಮರದ ಟೊಂಗೆಗಳು ಒಂದಕ್ಕೆ ಒಂದು ಗಾಳಿಯ ರಭಸಕ್ಕೆ ತಿಕ್ಕಿ 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 ಏನಾಗ್ತದ? ಅಲ್ಲಿ ಬೆಂಕಿ ಹುಟ್ಟುತ್ತದ. ಈಗೆಲ್ಲ ಇವು ಕಡ್ಡಿಪಟ್ನ, ಲೈಟರ್ ಅಂತ ಬಂದಾವ. ಮೊದಲೆಲ್ಲಿದ್ದು ತಂಗಿ ಕಡ್ಡಿಪಟ್ನ? ಇಲ್ಲಿ ಮುತ್ಯಗಳದಾರ, ಹಳೆ ಅಜ್ಜಗಳದಾರ, ಕೇಳ್ರಿ ಅವರಿಗೆ. ಚಕಮಕಿ ಅಂತ ಇದ್ದು ಅವಾಗ. 2 ಕಲ್ಲು ತಗೊಳ್ತಿದ್ರು, ನಡಬರ್ಕ ಹತ್ತಿ ಇಡ್ತಿದ್ರು. ಆ ಹತ್ತಿ ಹಿಂಗೆ ಇಟ್ಟಿದ್ದ ಕಲ್ಲಿಗೆ ಹಿಂಗೆ ಜೋರಾಗಿ ಹಿಂಗೆ ಹೊಡೆದ್ರೆ ಸಾಕು, ಬೆಂಕಿ ಹತ್ತಿತ್ತು. ಅದ ಬೆಂಕಿ ದೊಡ್ಡದು ಮಾಡಿ ಒಲಿ ಹಚ್ಚಿ ಅಡಿಗೆ ಮಾಡ್ಕೊಳ್ತಿದ್ರು. ಘರ್ಷಣೆಯಿಂದ ಬೆಂಕಿ ಉತ್ಪನ್ನ ಆಗ್ತದ ತಂಗಿ. ಈಗ ನೋಡ್ರಿ, ಒಂದು ಕೈ ಮುಟ್ಕೊಂಡು ನೋಡ್ರಿ, ಥಂಡಗದವ, ಅದಾವೇನಿಲ್ಲ. ಸ್ವಲ್ಪ ಹಿಂಗೆ ಮಾಡ್ರಿ, ಬೆಚ್ಚಗಾತನಿಲ್ಲ, ಅಲ್ಲಿ ಅಗ್ನಿ ಉತ್ಪನ್ನ ಆಗ್ತದೇನಿಲ್ಲ. ಹಂಗ ಕಾಡಿನೊಳಗೆ ಬೆಂಕಿ ಹತ್ತದ. ಹೆಂಗ ಅಂತಂದ್ರೆ ಮರಗಳ ಟೊಂಗೆ ಒಂದಕ್ಕೊಂದು ಘರ್ಷಣೆಯಾಗಿ ಬೆಂಕಿ ಹತ್ತದ. ಅಲ್ಲಿ ಬೆಂಕಿ ಹತ್ತು ಅಂತಂದ್ರೆ ಗಿಡ ಎಲ್ಲ, ಕಾಡೆಲ್ಲ ಸುಟ್ಟು ಬೂದಿ ಆಗ್ತದ. ಕಾಡಿನೊಳಗಿರ್ತಕ್ಕಂಥ ಪಶು ಪಕ್ಷಿ ಪ್ರಾಣಿ ಎಲ್ಲ ಸುಟ್ಟು ಬೂದಿ ಆಗ್ತವ. ಕಾಡಿನೊಳಗೆ ಹೆಂಗ ಟೊಂಗೆಗಳ ಘರ್ಷಣೆಯಿಂದಾಗಿ ಬೆಂಕಿ ಹತ್ತಿ ಕಾಡೆಲ್ಲ ಸುಟ್ಟು ಬೂದಿ ಆಗ್ತದ, ಹಂಗ ಹೇಳ್ತಾಳ ನೋಡ್ರಿ ಅಕ್ಕ ಮಹಾದೇವಿ. ಆತ್ಮ ಮಥನಿಸಿ ಜ್ಞಾನಾಗ್ನಿ ಹುಟ್ಟಿ ಹೊದ್ದಿರ್ದ ತನು ಗುಣಾದಿಗಳ ಸುಡಲಾಯಿತ್ತು. ಎಲ್ಲಿ ಪಾಠ ನಡೀತದ, ಪ್ರವಚನ ನಡೀತದ, ಇಂಥ ಮಹಾತ್ಮರ ಉಪದೇಶ ನಡೀತದ, ಅಲ್ಲಿಯೂ ಕೂಡ ಬೆಂಕಿ ಹತ್ತದ ಅಂತಾಳ ಅಕ್ಕ ಮಹಾದೇವಿ. ಹೇಳ್ತಕ್ಕಂಥ ಒಂದು ಆತ್ಮ, ಕೇಳ್ತಕ್ಕಂಥ ಇಷ್ಟೊಂದು ಆತ್ಮಗಳ ಮಧ್ಯದೊಳಗ ಚಿಂತನ ಮಂಥನ ನಡೀತದ. ಇಲ್ಲಿ ಎಂಥ ಬೆಂಕಿ ಹುಟ್ಟುತ್ತದ ಅಂತಂದ್ರೆ ಜ್ಞಾನಾಗ್ನಿ. ಅರಿವು, ತಿಳುವಳಿಕೆ, ಜ್ಞಾನ ಎಂಬತಕ್ಕಂಥ ಬೆಂಕಿ ಹುಟ್ಟುತ್ತದೇನಿಲ್ಲ. ಬಸವ ಪುರಾಣ ಕೇಳಾಕ ಬಂದೀರಿ, ಶ್ರದ್ಧೆಯಿಂದ, ನಿಷ್ಠೆಯಿಂದ, ಭಕ್ತಿಯಿಂದ 4 ಒಳ್ಳೆಯ ನುಡಿಗಳನ್ನು ಕೇಳ್ತೀರಿ. ನುಡಿಗಳನ್ನು ಕೇಳದ ಕೂಡಲೇ ಏನಾಗ್ತದೆ? ನಿಮ್ಮಲ್ಲಿ ಅಪೂರ್ವವಾಗಿರ್ತಕ್ಕಂಥ ಜ್ಞಾನ ಸಿಗುತ್ತದ. ಜಯ ನಮ ಪರಾಪತೆ ಶಿವ ಹರ ಹರ ಮಹಾದೇವ. ಆ ಜ್ಞಾನ ಅನ್ನೋದೇ ಒಂದು ಬೆಂಕಿ. ಜ್ಞಾನ ಅನ್ನೋ ಬೆಂಕಿ ಹುಟ್ಟಿತು ಅಂತಂದ್ರೆ ಬೆಂಕಿ ಸ್ವಭಾವ ಏನು ತಂಗಿ? ಸುಡುದು, ಹೌದಲ್ಲ? ನಿಮ್ಮ ಲಕ್ಷ್ಯ ಈ ಕಡೆ ಇದ್ರೆ ಚೆನ್ನಾಗಿರ್ತದ ಅಂತ. ಹೆಂಗಂತಂದ್ರೆ ಇದು ಭಾಳ ಚಂದ ಪ್ರವಚನ ನಡೆದಿರ್ತದ, ಗಾಡಿ ಮಸ್ತ್ ನಡೆದಿರ್ತದ. ನಡ್ಬರ್ಕ್ ಒಂದು ರೋಡ್ ಬ್ರೇಕ್ ಬತ್ತು ಅಂತಂದ್ರೆ
ಮತ್ತು ಗಾಡಿ ಸ್ಲೋ ಮಾಡಿ ಮತ್ತು ಫಸ್ಟ್ ಗೇರ್ ಹಾಕ್ಕೊಂಡು ಸೆಕೆಂಡ್ ಗೇರ್ ಹಾಕ್ಕೊಂಡು ಥರ್ಡ್ ಗೇರ್ ಹಾಕ್ಕೊಂಡು ಮತ್ತೆ ಟಾಪಿಗೆ ಒಯ್ಬೇಕಾತು ಅಂತಂದ್ರೆ ಮತ್ತೆ ಟೈಮ್ ಹಿಡಿತದೆ. ಹಿಂಗೆ ನಮ್ಮ ಪರಿಸ್ಥಿತಿ. ಜಯ ನಮ ಪರಾಪತೆ ಶಿವ ಹರ ಹರ. ಯಾವಾಗ ಇಲ್ಲಿ ಪಾಠ ಪ್ರವಚನ ಬಸವ ಪುರಾಣ ಎಂಬತಕ್ಕಂಥ ಉಪದೇಶ ನಡೀತದ, ಇಲ್ಲಿಯೂ ಕೂಡ ಒಂದು ಬೆಂಕಿ ಹುಟ್ಟುತ್ತದೆ. ಅದು ಎಂಥ ಬೆಂಕಿ ಅಂತಂದ್ರೆ ಜ್ಞಾನ. ಬಸವಾದಿ ಪ್ರಮಥರ ವಿಚಾರಧಾರೆಗಳು, ಬಸವಾದಿ ಪ್ರಮಥರ ಅಪೂರ್ವವಾಗಿರ್ತಕ್ಕಂಥ ಮಾನವೀಯ ಮೌಲ್ಯಗಳು ಎಂಬತಕ್ಕಂಥದ್ದು. ಕಾಯಕ ಅಂದ್ರೇನು, ದಾಸೋಹ ಅಂತಂದ್ರೇನು, ಸಮಾನತೆ ಅಂದ್ರೇನು, ಶಿವಾನುಭವ ಅಂದ್ರೇನು, ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ ಎಂಬತಕ್ಕಂಥ ಅಪೂರ್ವ ಜ್ಞಾನ ಎಂಬತಕ್ಕಂಥ ಆ ಬೆಂಕಿ ಹುಟ್ಟಿತು ಅಂತಂದ್ರೆ ತಂಗಿ ಏನು ಸುಡ್ತದ ಅಂತಂದ್ರೆ ಒಂದಲ್ಲ ಎರಡಲ್ಲ 7 ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪ ಅನ್ನೋದು ಸುಟ್ಟು ಬೂದಿಯಾಗಿ ನಾವೆಲ್ಲರೂ ಕೂಡ ಪುಣ್ಯಾತ್ಮರಾಗ್ತೀವಿ. ಹೇಳುವಾತನ ಜನ್ಮ ಧನ್ಯ ಆಗ್ತದ, ಕೇಳುವಾತ ನೀವೇನದಿರಲ್ಲ ನಿಮ್ಮೆಲ್ಲರ ಜನ್ಮ ಧನ್ಯ ಆಗ್ತದ ತಂಗಿ. ಅದಕ್ಕಂತಾಳೆ ಇಲ್ಲಿ ಅಕ್ಕ ಮಹಾದೇವಿ, ಮಹಾನುಭಾವಿಗಳ ಸಂಘವನ್ನೇ ಕರುಣಿಸಿ ಎನ್ನ ನುಳುಹಿಕೊಳ್ಳ ಚೆನ್ನ ಮಲ್ಲಿಕಾರ್ಜುನ. ಜೀವನ ಅಂತಂದ್ರೆ ನಮ್ಮ ಜೀವನದೊಳಗೆ ಬಹಳ ಜನ ಬಂದು ಹೋಗ್ತಾರ. ತಂದೆ ತಾಯಿ, ಅಕ್ಕ ತಂಗಿ, ಬಂಧು ಬಳಗ, ಬೀಗರು, ನೆಂಟರು, ಸ್ನೇಹಿತರು, ಸ್ನೇಹಿತೆಯರು, ಬಹಳಷ್ಟು ಜನ ಬಂದು ಹೋಗ್ತಾರ. ಆದ್ರೆ ಒಬ್ಬ ಮಹಾತ್ಮರು ನಮ್ಮ ಜೀವನದೊಳಗೆ ಬಂದು ಹೋದ್ರು ಅಂತಂದ್ರೆ ತಂಗಿ ನಮ್ಮ ಜೀವನ ಎಲ್ಲ ಸಾರ್ಥಕ ಆಗ್ತದ್ರಿವಾ ಅಂತೀರೇನಿಲ್ಲ. ಖೇಡಿಗೆ ಮುತ್ತಿಯವರು ಬಂದಿದ್ರು ನಮ್ಮ ಮನೆಗೆ, ಖೇಡ್ಗಿ ಮುತ್ತಿಯವ್ರು ಬಂದಿದ್ರು ನಮ್ಮ ಹೊಲಕ್ಕೆ, ಖೇಡ್ಗಿ ಮುತ್ತಿಯವ್ರು ಬಂದಿದ್ರು ನಮ್ಮ ಅಂಗಡಿಗೆ. ಅವ್ರು ಯಾವಾಗ ಬಂದು ಪಾದ ಹಾಕಿ ಹೋಗ್ಯಾರ ಅಂದಿನಿಂದ ನಮಗೆ ದೇವ್ರು ಏನು ಕೊರತೆನೇ ಮಾಡಿಲ್ಲ. ಅಗ್ದಿ ಬಂಗಾರದ ಹೊಗೆ ಆಡಕತ್ತದ ನಮ್ಮ ಮನ್ಯಾಗಂತಾರ ಅಂತಾರೇನಿಲ್ಲ. ಜನಸಾಮಾನ್ಯರು ನಮ್ಮ ಜೀವನದೊಳಗೆ ಬಂದು ಹೋಗುದ ಬೇರೆ, ಒಬ್ಬ ಮಹಾನ್ ತಪಸ್ವಿ, ಒಬ್ಬ ಶಿವಯೋಗಿ ನಮ್ಮ ಜೀವನದೊಳಗ ಸುಮ್ಮನೆ ಹಿಂಗ ಹಾದು ಹೋದ ಅಂತಂದ್ರ ಜಂಗಮನ ಸುಳಿವು ವಸಂತದ ಗಾಳಿ ಅಂತಾರ ಅಲ್ಲಮ ಪ್ರಭುದೇವರು. ಒಬ್ಬ ಮಹಾತ್ಮ ಬಂದು ಹೋದ ಅಂತಂದ್ರೆ ಸಾಕು, ನಮ್ಮ ಜೀವನದ ದಿಕ್ಕ ಬದಲಾಗಿ ಬಿಡ್ತದ. ಒಂದು ಒಳ್ಳೆಯ ದಿಕ್ಕಿನೊಳಗ ನಮ್ಮ ಜೀವನ ನಡ್ಕೊಂಡು ಹೋಗ್ತದ. ನನ್ನ ಜೀವನದೊಳಗೆ ಯಾರು ಬಾರದೇ ಇದ್ರೂ ಕೂಡ ನಡೀತದ. ಮಹಾನುಭಾವಿಗಳು ಬರಬೇಕು, ಜ್ಞಾನಿಗಳು ಬರಬೇಕು, ಶರಣರು ಬರಬೇಕು, ಸಂತರು ಬರಬೇಕು, ತಪಸ್ವಿಗಳು ಬರಬೇಕು. ಅಂದಾಗ ನನ್ನ ಜನ್ಮ ಸಾರ್ಥಕ ಅಂತಾಳೆ ಅಕ್ಕ ಮಹಾದೇವಿ. ಹೌದಲ್ಲ? ಮಹರ್ಷಿ ವಾಲ್ಮೀಕಿ ಹೆಸರು ಕೇಳಿರೇನಿಲ್ಲ? ಬ್ಯಾಟನವ ಬ್ಯಾಟಿ ಆಡೋದು. ಯಾರು ಭೇಟಿಯಾದ್ರು ಅವನ ಜೀವನದೊಳಗೆ? ನಾರದ ಮಹರ್ಷಿಗಳು ಭೇಟಿಯಾದ್ರು. ರಾಮ ರಾಮ ಅನ್ನೋ ನಿನ್ನ ಜೀವನ ಸಾರ್ಥಕ ಆಕೈತಿ ಅಂತೇಳಂದ್ರು ನಾರದ ಮಹರ್ಷಿಗಳು. ರಾಮ ರಾಮ ಅನ್ನಕ್ಕೆ ಬರಲಿಲ್ಲ ಅವನಿಗೆ. ಏನಂದ? ಮರ 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 ಅಂದ. ಮರ ಮರ ಹೋಗೇನಾತು? ರಾಮ 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 ರಾಮ. ಸಾಕ್ಷಾತ್ಕಾರ ಆತು. ರಾಮಾಯಣವನ್ನೇ ಬರೆದ ರಾಮನ ದರ್ಶನ ಆತು. ಅಂಗುಲಿಮಾಲ ಹೆಸರು ಕೇಳಿರಿ ತಂಗಿ? ಗೌತಮ ಬುದ್ಧನ ಚರಿತ್ರೆಯಲ್ಲಿ ಬರ್ತಕ್ಕಂಥ ಅಂಗುಲಿಮಾಲ ದೊಡ್ಡ ಕೊಲೆಗಡುಕ. ಹಾದಿ ಬೀದಿಗೆ ಬರ್ತಾ ಇರ್ತಕ್ಕಂಥ ಜನರನ್ನ ದರೋಡೆ ಮಾಡಿ, ಕೊಲೆ ಮಾಡಿ, ಅವರ ಹೆಬ್ಬರಳಗಳನ್ನು ಕತ್ತರಿಸಿ ಮಾಲೆಗಳನ್ನು ಮಾಡಿ ಕೊಳ್ಳಾಗ ಹಾಕೊಳ್ತಕ್ಕಂಥವನು ಅಂಗುಲಿಮಾಲ. ಯಾವಾಗ ಗೌತಮ ಬುದ್ಧನ ದರ್ಶನ ಆತು, ಬುದ್ಧನ 4 ಮಾತುಗಳನ್ನು ಕೇಳ್ದ, ಜೀವನವೇ ಪರಿವರ್ತನೆ ಆತು. ಆತನು ಕೂಡ ದೊಡ್ಡ ತಪಸ್ವಿ ಆದ ಅಂತ ತಿಳ್ಕೊಂಡು ನಾವು ಕೇಳ್ತೀವಿ. ಬಸವ ಪುರಾಣ ಕೇಳಾಕತ್ತೀರಿ,
ಇದರಲ್ಲಿ ಒಬ್ಬ ಮಹಾನ್ ಕೊಲಗಡುಕ ಬರುತ್ತಾನ, ಚೂರಿ ಚಿಕ್ಕಣ್ಣ. ಬಸವಣ್ಣನ ಸಂಘ ಸ್ವಲ್ಪ ದೊರಕಿದ್ದೇ ತಡ, ಒಬ್ಬ ಮಹಾನ್ ಶರಣನಾಗಿ ಬಿಟ್ಟ ಚೂರಿ ಚಿಕ್ಕಣ್ಣ. ಹೇಮರಡ್ಡಿ ಮಲ್ಲಮ್ಮನ ಹೆಸರು ಕೇಳಿರಿ ತಂಗಿ? ಆಕೆಯ ಮೈದುನ ಮಹಾನ್ ಚಟಗಾರ ವೇಮನ. ಯಾವಾಗ ಹೇಮರಡ್ಡಿ ಮಲ್ಲಮ್ಮಳ 4 ಒಳ್ಳೆಯ ಮಾತುಗಳನ್ನು ಕೇಳ್ದ, ಆತನು ಕೂಡ ಒಬ್ಬ ಮಹಾನ್ ಯೋಗಿಯಾದ. ಸಂಘದಿಂದ ಮನುಷ್ಯ ಪರಿವರ್ತನೆ ಆಗ್ತಾನ. ಅದಕ್ಕೆ ಬಸವಣ್ಣವರಂತಾರ, ಸಾರ ಸಜ್ಜನರ ಸಂಘ ಲೇಸ ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಭಂಗವಯ್ಯ. ಯಾರ ಸಹವಾಸ ಮಾಡುವುದರಿಂದ, ಯಾರ ಸಂಘ ಮಾಡುವುದರಿಂದ ನಿನ್ನ ಬದುಕಿಗೆ ಒಂದು ಬೆಳಕು ಸಿಗುತ್ತದ, ಅಂಥವ್ರು ಸಹವಾಸ ಮಾಡಪ್ಪ. ಅದನ್ನು ಬಿಟ್ಟು ಮನೆ ಹಾಳರ ಸಹವಾಸ ಮಾಡದಿ ಅಂತಂದ್ರೆ ಮನೆ ಹಾಳಾಗೋದು ನಿಂದ ಅಪ್ಪ. ಒಳ್ಳೆಯವರ ಸಂಘ ಮಾಡು, ನೀನು ಒಳ್ಳೆಯವನಾಗ್ತಿ. ಕೆಟ್ಟವರ ಸಂಘ ಮಾಡದಿ ಅಂತಂದ್ರೆ ನೀನು ಕೆಟ್ಟವನಾಗ್ತೀಯಪ್ಪ. ರಾಮಕೃಷ್ಣ ಪರಮಹಂಸರ ಸಂಘ ಮಾಡ್ದ ಯಾರು? ಸ್ವಾಮಿ ವಿವೇಕಾನಂದ. ಭಾರತ ಅಷ್ಟೇ ಅಲ್ಲ, ಜಗತ್ತಿನ ತುಂಬ ಸ್ವಾಮಿ ವಿವೇಕಾನಂದರ ಹೆಸರು. ಗುರು ಗೋವಿಂದ ಭಟ್ಟರ ಸಂಘ ಮಾಡ್ದ ಯಾರು? ಶಿಶುನಾಳ ಶರೀಫ. ಇವತ್ತು ಕನ್ನಡ ನಾಡಿನಾದ್ಯಂತ ಶಿಶುನಾಳ ಶರೀಫ ಅಂತ ಎಲ್ಲರಿಗೂ ಕೂಡ ಗೊತ್ತಾಗ್ತದ. ಒಬ್ಬ ಕುರುಡನಾಗಿರ್ತಕ್ಕಂಥ ಪಂಚಾಕ್ಷರಿ ಹಾನಗಲ್ಲ ಕುಮಾರ ಶಿವಯೋಗಿಗಳ ಸಂಘ ಮಾಡ್ದ. ಇವತ್ತು ಪಂಚಾಕ್ಷರಿ ಗವಾಯಿ, ಪುಟ್ಟರಾಜ ಗವಾಯಿ ಅಂತ ತಿಳ್ಕೊಂಡು ಇವತ್ತ ಸಂಗೀತ ಕ್ಷೇತ್ರ ಅಷ್ಟೇ ಅಲ್ಲ, ಆಧ್ಯಾತ್ಮಿಕ ಕ್ಷೇತ್ರದಿಂದಲೂ ಕೂಡ ಇವತ್ತು ನಾವು ಪಂಡಿತ ಪುಟ್ಟರಾಜ ಗವಾಯಿಗಳನ್ನ, ಪಂಚಾಕ್ಷರಿ ಗವಾಯಿಗಳನ್ನು ನಾವು ಇವತ್ತು ಗುರುತಿಸ್ತೀವಿ. ಯಾಕೆ? ರಾಚಾರೂಢರು. ಯಾವ್ರದವರು ರಾಚಾರೂಢರು? ಖ್ಯಾಡಗಿಯ ರಾಚಾರೂಢರು. ಹುಬ್ಬಳ್ಳಿಯ ಸಿದ್ಧಾರೂಢರ ಜೊತೆಗೆ ಬಹಳ ಪ್ರೀತಿಯ ಸಂಬಂಧವನ್ನು ಹೊಂದಿರತಕ್ಕಂಥವರು ರಾಚಾರೂಢರು. ಆರೂಢರಾಗಿದ್ದರೂ ಕೂಡ ದೊಡ್ಡ ಶಿವಯೋಗಿಗಳು, ಲಿಂಗಾಂಗ ಸಾಮರಸ್ಯದ ಅನುಭವವನ್ನು ಅನುಭವಿಸಿದವರು. ಮೈಸೂರು ಭಾಗದಲ್ಲಿ ಇರತಕ್ಕಂಥ ಬಸವರಾಜೇಂದ್ರ ಎಂಬತಕ್ಕಂಥ ಒಬ್ಬ ಯೋಗಿ, ಇಂಡಿ ಹತ್ರ ಖ್ಯಾಡ್ಗಿ ಅಂತ ಅದ, ಅಲ್ಲಿ ರಾಚಾರೂಢರು ಎಂಬತಕ್ಕಂಥ ಮಹಾತ್ಮರದಾರ. ಅವರು ದರ್ಶನ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಮೈಸೂರು ಭಾಗದಿಂದ ಖ್ಯಾಡ್ಗಿಗೆ ಬರ್ತಾರ. ವರ್ಷ ಅಲ್ಲ, 2 ವರ್ಷ ಅಲ್ಲ, 4-6 ವರ್ಷಗಳ ಅವರ ಜೊತೆಗೆ ಇದ್ದು ನಿಜಗುಣ ಶಾಸ್ತ್ರ ಅಧ್ಯಯನ ಮಾಡ್ತಾರ. ಅಷ್ಟಾವರಣ, ಪಂಚಾಚಾರ, ಶತಸ್ಥಲಗಳನ್ನ ಅಧ್ಯಯನ ಮಾಡಿ ಭೀಮನ ಗುಡ್ಡದೊಳಗ 1 ಅಲ್ಲ 2 ಅಲ್ಲ 12 ವರ್ಷ ಘೋರ ತಪಸ್ಸನ್ನ ಮಾಡಿ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡವರೇ ಬಸವರಾಜೇಂದ್ರ ಮಹಾಶಿವಯೋಗಿಗಳು. ಭೀಮನ ಗುಡ್ಡದೊಳಗ ತಪಸ್ಸು ಮಾಡಿದ ಕಾರಣಕ್ಕಾಗಿ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳು. ಯಾಕೆ ಈ ಮಾತು ಹೇಳಾಕತ್ತೀನಿ ಅಂತಂದ್ರೆ, ಒಳ್ಳೆಯವರು ಸಹವಾಸ ಮಾಡಿದ್ರೆ ಒಳ್ಳೆಯವರೇ ಆಗ್ತೀವಿ. ಇನ್ನು ನಮ್ಮ ಶಿವಬಸವರಾಜೇಂದ್ರ ಶಿವಯೋಗಿಗಳು ಅವರ ಜಪ, ತಪ, ಪೂಜಾ, ಅನುಷ್ಠಾನದ ಬಲದಿಂದ ಪರಿಣಾಮ ಏನಾಗಕತ್ತದ ಅಂತಂದ್ರೆ, ಭೀಮಾ ನದಿಯ ದಂಡೆಯಲ್ಲಿರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಆಶ್ರಮ ಇತ್ತು. ಇದು ಮಠ ಇರಲಿಲ್ಲ. ಅವರ ಪುಣ್ಯದ ಪ್ರಭಾವ, ಅವರ ತಪಸ್ಸಿನ ಪ್ರಭಾವ, ಖ್ಯಾಡ್ಗಿ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ಗುರು ಹಿರಿಯರ ಒಂದು ಭಕ್ತಿಯ ಸಂಬಂಧ, ಊರಲ್ಲ 2 ಊರಲ್ಲ, ಸುತ್ತಮುತ್ತ ಇರ್ತಕ್ಕಂಥ 50-60 ಹಳ್ಳಿಗಳ ಒಂದು ಭಕ್ತಿಯ ಸಂಬಂಧದಿಂದಾಗಿ, ಅವರ ಒಂದು ಸಂಘದಿಂದಾಗಿ ಇವತ್ತು ಪುಟ್ಟದಾಗಿರ್ತಕ್ಕಂಥ ಈ ಹಳ್ಳಿಯೊಳಗ ಬಸವ ಪುರಾಣ ನಡೆದ್ರ ಯೂಟ್ಯೂಬ್ದೊಳಗ ಲಕ್ಷ ಜನ ಬಸವ ಪುರಾಣ ಕೇಳಾಕತ್ತಾರ. ಕಾರಣ ಮಹಾತ್ಮರ ಸಹವಾಸ.
ಏನು ಆಗ್ತದ ಮಹಾತ್ಮರ ಸಹವಾಸದಿಂದ? ಇಂಥದೊಂದು ದೊಡ್ಡ ಕ್ರಾಂತಿ ಆಗ್ತದ ತಂಗಿ. ಇದು ಇನ್ನ 3ನೇ ದಿವಸ ಇದು ಬಸವ ಪುರಾಣ. ನೀವು ನೋಡ್ಕೊಂತ ಹೋರಿ, ಇನ್ನು ಮುಂದೆ ನೋಡ್ಕೊಂತ ಹೋರಿ. ಇಂಡಿ ತಾಲೂಕಿನಲ್ಲಿ ಇರ್ತಕ್ಕಂಥ ಪುಟ್ಟದಾಗಿರ್ತಕ್ಕಂಥ ಈ ಖೇಡ್ಗಿ ಎಂಬತಕ್ಕಂಥ ಗ್ರಾಮ ಮರಿ ಬಸವ ಕಲ್ಯಾಣ ಆಗ್ಲಿಲ್ಲ ಅಂತಂದ್ರೆ ನನಗೆ ಉಪ್ಪಿನ ಬೆಟಗೇರಿ ಸ್ವಾಮಿ ಅಂತನ ಕರೆಯಕ್ಕೆ ಹೋಗ್ಬೇಡ್ರಿ ನೀವು. ಯಾಕ? ಇದು ಬಸವ ಪುರಾಣ ತಂಗಿ. ಪರಿವರ್ತನೆ ಮಾಡ್ತದ. ಪ್ರತಿಯೊಬ್ಬರಲ್ಲಿಯೂ ಕೂಡ ಬಸವಾದಿ ಪ್ರಮಥರ ವಿಚಾರಧಾರೆಗಳನ್ನು ತುಂಬಿ ಕಾಯಕ, ದಾಸೋಹ, ಸಮಾನತೆ, ಶಿವಾನುಭವ ಸಿದ್ಧಾಂತಗಳಿಂದ ನಿಮ್ಮೆಲ್ಲರ ಬಾಳು ಬಂಗಾರ ಮಾಡ್ತದ ತಂಗಿ. ಅದಕ್ಕಂತಾಳ ಇಲ್ಲಿ ಅಕ್ಕ ಮರ ಮಥನಿಸಿ ಕಿಚ್ಚು ಹುಟ್ಟಿ ಸುತ್ತಣ ತರುಮರಾದಿಗಳ ಸುಡಲಾಯಿತ್ತು. ಆತ್ಮ ಮಥನಿಸಿ ಜ್ಞಾನಾಗ್ನಿ ಹುಟ್ಟಿ ಹೊದ್ದಿರ್ದ ತನು ಗುಣಾದಿಗಳ ಸುಡಲಾಯಿತ್ತು. ಇದು ಕಾರಣ ಮಹಾನುಭಾವಿಗಳ ಸಂಘವನ್ನೇ ಕರುಣಿಸಿ ನುಳುಹಿಕೊಳ್ಳ. ದಿವಸಕ್ಕೆ ಒಬ್ಬರಲ್ಲ ಇಬ್ಬರಲ್ಲ, ಇಂಥ ಅನೇಕ ಜನ ಮಹಾತ್ಮರು ಬಂದು ನಮಗೂ ದರ್ಶನ ಕೊಡ್ತಾರ, ನಿಮಗೂ ದರ್ಶನ ಕೊಡ್ತಾರ. ಅವರು 4 ನುಡಿಗಳನ್ನು ಕೇಳ್ತಾರ, ನಮಗೂ 4 ನುಡಿಗಳನ್ನು ಉಪದೇಶ ಮಾಡ್ತಾರ. ಹೀಗಾಗಿ ಈ ಕ್ಷೇತ್ರ ಏನಾಗ್ತದ ಅಂತಂದ್ರೆ ಮರಿ ಬಸವ ಕಲ್ಯಾಣ ಆಗ್ತದ ಎಂಬತಕ್ಕಂಥ ವಿಚಾರ ಪೀಠಿಕಾ ಭಾಗದೊಳಗೆ ತಿಳಿಸ್ತಾ, ಇನ್ನು ಪುರಾಣ ಭಾಗದೊಳಗೆ ಯಾವ ವಿಚಾರ ಬರ್ತದೆ ಅನ್ನೋದನ್ನು ನಮ್ಮ ಗವಾಯಿಗಳು ಒಂದು ಹಾಡನ್ನು ಹೇಳ್ತಾರೆ. ನಂತರ ವಿಷಯ ಮುಂದುವರಿಸೋಣ. ಸಾರ ಸಜ್ಜನರ ಸಂಗ ಸುಕಂಡಯ್ಯ, ದೂರ ದುರ್ಜನರ ಸಂಗ ಮಂಗವಯ್ಯ. ಸಂಘವೆರಡುಂಟು, ಒಂದು ಹಿಡಿ ಒಂದು ಬಿಡು. ಮಂಗಳಮೂರ್ತಿ ನಮ್ಮ ಕೂಡಲ ಸಂಗನ ಶರಣ ಸತ್ಯವಂತರ ಸಂಘವಿರಲು ತೀರ್ಥವೇತಕೆ ಸತ್ಯವಂತರ ಸಂಘವಿರಲು ತೀರ್ಥವೇತಕೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯೇತಕೆ ಸತ್ಯವಂತರ ಸಂಘವಿರಲು ತೀರ್ಥವೇತಕೆ ಪರರಿಗಿಕ್ಕದೆ ಧನವಿದ್ದೇತಕೆ ತಾನು ಉನ್ನದ ಪರರಿಗಿಕ್ಕದೆ ಧನವಿದ್ದೇತಕೆ ಮಾನಹೀನನಾಗಿ ಬಾಳ್ವ ಮಾನಹೀನನಾಗಿ ಬಾಳ್ವ ಮನುಜನೇತಕೆ ಸತ್ಯವಂತರ ಸಂಘವಿರಲು ತೀರ್ಥವೇತಕೆ
ಮರಣವಿಲ್ಲದೆ ನೂರು ಕಾಲ ಬಾಳುದೇತಕ್ಕೆ ಮಾನನೀಯ ತೊರೆದ ಮೇಲೆ ಮಾನನೀಯ ತೊರೆದ ಮೇಲೆ ಮಾನನೀಯ ತೊರೆದ ಮೇಲೆ ಹೋಗಬೇತಕ್ಕೆ ಹೋಗಬೇತಕ್ಕೆ ಸತ್ಯವಂತರ ಸಂಗವಿರಲು ತೀರ್ಥವೇತಕ್ಕೆ 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 ಮಾತು ಕೇಳದ ಮರೆತು ನಡೆವ ಮಕ್ಕಳಾತಕ್ಕೆ ಮಾತು ಕೇಳದೆ ಮರೆತು ನಡೆವ ಮಕ್ಕಳೇತಕ್ಕೆ ಪ್ರೀತಿಯಿಲ್ಲದ ಎಡೆಯಲಿಕ್ಕದ ಪ್ರೀತಿಯಿಲ್ಲದ ಎಡೆಯಲಿಕ್ಕದ ಅನ್ನವೇತಕ್ಕೆ ಅನ್ನವೇತಕ್ಕೆ ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ ತೀರ್ಥವೇತಕ್ಕೆ ನೀತಿ ಅರಿತು ನಡೆಯಲಿರುವ ಭಂಟನೇತಕ್ಕೆ ನೀತಿ ಅರಿತು ಮರೆತು ನಡೆವ ನೀತಿ ಅರಿತು ನಡೆಯದಿರುವ ಭಂಟನೇತಕ್ಕೆ ಸೋತು ಹೆಣ್ಣಿಗೆ ಎದರಿ ನಡೆಯುವ ಸೋತು ಹೆಣ್ಣಿಗೆ ಎದರಿ ನಡೆಯುವ ಪುರುಷನೇತಕ್ಕೆ ಪುರುಷನೇತಕ್ಕೆ ಸನ್ನೆ ಅರಿತು ನಡೆಯದಿರುವ ಸನ್ನೆ ಅರಿತು ನಡೆಯದಿರುವ ಸತಿಯು ಏತಕ್ಕೆ ಸನ್ನೆ ಅರಿತು ನಡೆಯದಿರುವ ಸತಿಯು ಏತಕ್ಕೆ ಮನ್ನಣೆಯಿಂದ ನಡೆಸದಿರುವ ಮನ್ನಣೆಯಿಂದ ನಡೆಸದಿರುವ ಹೊರೆಯು ಏತಕ್ಕೆ ಮನ್ನಣೆಯಿಂದ ನಡೆಸದಿರುವ ದೊರೆಯು ಏತಕ್ಕೆ ದೊರೆಯು ಏತಕ್ಕೆ ಮುನ್ನ ಕೊಟ್ಟು ಪಡೆಯುವುದನ್ನು ಬಯಸುವುದೇತಕ್ಕೆ ಮುನ್ನ ಕೊಟ್ಟು ಬಯಸುವುದನ್ನು ಮುನ್ನ ಕೊಟ್ಟು ಪಡೆಯುವುದನ್ನು ಬಯಸುವುದೇತಕ್ಕೆ ಚೆನ್ನ ಆದಿ ಕೇಶವನಲ್ಲದೆ ಚೆನ್ನ ಆದಿ ಕೇಶವನಲ್ಲದೆ ಆದಿ ಕೇಶವನಲ್ಲದೆ ಚೆನ್ನ ಆದಿ ಕೇಶವನಲ್ಲದೆ ದೈವವೇತಕ್ಕೆ ದೈವವೇತಕ್ಕೆ ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ ತೀರ್ಥವೇತಕ್ಕೆ ನಿತ್ಯ ಜ್ಞಾನ ಯಾದ ಮೇಲೆ ನಿತ್ಯ ಜ್ಞಾನ
ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ ಆ ತೀರ್ಥವೇತಕ್ಕೆ ಓ ತೀರ್ಥವೇತಕ್ಕೆ. ನೋಡ್ರಿ ನಮ್ಮ ಗವಾಯಿಗಳು ಎಷ್ಟು ಅದ್ಭುತವಾಗಿ ಹಾಡ್ತಾರಂತಂದ್ರೆ ಮೈಯೆಲ್ಲ ಕಿವಿಯಾಗಿ ಕೇಳಬೇಕು. ಹೌದಲ್ರಿ ಬಾ? ಎಷ್ಟು ದೊಡ್ಡ ಕಲಾವಿದರು ಬಂದಾರ ನಿಮ್ಮ ಊರಿಗೆ, ಭಾಳ ದೊಡ್ಡ ಕಲಾವಿದರು. ಸಣ್ಣ ವಯಸ್ಸು ನೋಡ್ರಿ ಇಬ್ಬರದು, ಎಷ್ಟು ಚಂದ ನುಡಿಸ್ತಾನೋ, ಎಷ್ಟು ಚಂದ ಹಾಡ್ತಾನೋ. ಅವರು ಸಂಗೀತ ಕಾರ್ಯಕ್ರಮ ಮಾಡಕತ್ರ ಆ ಕೈಲಾಸದಲ್ಲಿ ಇರ್ತಕ್ಕಂಥ ಶಿವ ಮಠದ ಅಂಗಳದಾಗ ಬಂದು ಥೈ ಅಂತ ಕುಣಿಬೇಕು ನೋಡ್ರಿ, ಅಟ್ಟು ಚಂದ ಅವ್ರ ಸಂಗೀತ ಕಾರ್ಯಕ್ರಮ. ಜೋರಾದ ಚಪ್ಪಾಳಿಯೊಂದಿಗೆ ಮತ್ತೊಮ್ಮೆ ಅಭಿವಂದಿಸ್ರಿ. ನಾಗ ಕಂಕಣ ನಾಜ್ಞೆಯಲ್ಲಿ ಭೂಭಾಗದಲ್ಲಿ ಬಂದಾದಿ ಋಷಭನು ಬಾಗೆವಾಡಿಯೋಳುದಯವಾದನು ಬಸವನಾಮದಲ್ಲಿ. ಭೀಮಕವಿಯ ಬಸವ ಪುರಾಣ. ಬಸವ ಪುರಾಣ ಯಾರು ಬರ್ದಾರ ತಂಗಿ? ಯಾವ ಕವಿ? ಏನು ನೀವ ಬರ್ದಿರಿ? ಎಷ್ಟು ಖುಷಿಯಿಂದ ಹೇಳ್ತಾರೆ ನೋಡ್ರಿ ಮಕ್ಕಳು. ಇವತ್ತಿನಿಂದ ಇನ್ನೊಂದು ಪಾಠ ಏನು ಅಂತಂದ್ರೆ ಸಿಂಹಾವಲೋಕನ. ಸಿಂಹಾವಲೋಕನ ಅಂತಂದ್ರೆ ಕಾಡಿನ ರಾಜ ಯಾರು ತಂಗಿ? ಕಾಡಿಗೆ ರಾಜ ಆಗಿದ್ರು ಸಹಿತ ಅದು ಸೊಮ್ಮ ನೇರ ನೋಡ್ಕೊಂತ ಹೋಗೋದಿಲ್ಲ. ಅದು ಹಿಂದೆ ನೋಡ್ತದ ಮುಂದೆ ಹೋಗ್ತದ, ಹಿಂದೆ ನೋಡ್ತದ ಮುಂದೆ ಹೋಗ್ತದ. ಹಿಂದೆ ನೋಡ್ಕೊಂತ ಮುಂದೆ ಹೋಗೋದಕ್ಕೆ ಏನಂತ ಕರೀತಾರಂತಂದ್ರೆ ಸಿಂಹಾವಲೋಕನ. ಇಲ್ಲಿ ಪುರಾಣದೊಳಗೂ ಕೂಡ ಸಿಂಹಾವಲೋಕನ ಮಾಡಬೇಕು ನಾವು ನೀವು. ಅಂದ್ರೇನು? ನೀವು ಕುಂತಿರಲ್ಲ ಹಿಂದೆ ನೋಡೋದನ್ನು. ಏನು ಇದರ ಅರ್ಥ? ನಿನ್ನೆ ದಿವಸ ಪುರಾಣದೊಳಗೆ ಯಾವ ವಿಚಾರ ಬಂತು ಸ್ವಲ್ಪ ನೆನಪು ಮಾಡಿಕೊಂಡು ಇವತ್ತಿನ ಪುರಾಣ ವಿಚಾರ ಹೇಳೋದಕ್ಕೆ ಏನಂತ ಕರೀತಾರೆ? ಸಿಂಹಾವಲೋಕನ. ಯಾಕೆ ಈ ಪದ್ಧತಿ ಮಾಡ್ಯಾರ? ಹೇಳಿದ್ದು ಎಲ್ಲ ಹೊಳ್ಯಾಗ ಹುಣಸಿ ಹಣ್ಣು ತೊಳೆದಂಗೆ ಆಗಬಾರ್ದು, ಮೆಲಕ್ಕೆ ಹಾಕಬೇಕು. ಮೆಲಕ್ಕೆ ಇವತ್ತು ಮನ್ಯಾಗ ದನಗಳದಾವ ನೋಡ್ರಿ ನಿಲ್ ತಂಗಿ, ಅವು ಎಷ್ಟು ಗಟ್ಟುಮುಟ್ಟಿರ್ತಾವನಿಲ್ಲ. ಯಾಕೆ ಗಟ್ಟುಮುಟ್ಟಿರ್ತಾವ? ತಿನ್ನುವಾಗ ಬಡ 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 ತಿಂತಾವ. ರಾತ್ರಿ ಏನು ಮಾಡ್ತಾವವು? ಮೆಲಕ್ಕೆ ಹಾಕ್ತಾವೇನಿಲ್ಲ. ತಾವು ತಿಂದಿದ್ದು ಮತ್ತೆ ಹೊಳ್ಳಿ ತೆಗೆದು ಬಾಯಿಯೊಳಗೆ ಸಣ್ಣ ಅದನ್ನು ನುರಿಸಿ ತಿಂದಾಗ ಅದು ಜೀರ್ಣ ಆಗ್ತದ. ಹಂಗ ಬಸವ ಪುರಾಣ ಕೇಳುವಾಗ ಬಡ ಅವ್ರು ಹೆಂಗೆ ಹೇಳ್ತಾರೆ ಕೇಳಬೇಕು. ಮನ್ಯಾಗ ಹೋಗಿ ಮಲ್ಕೊಳ್ಳೋ ಟೈಮ್ದೊಳಗೆ ಇವತ್ತು ಅಜ್ಜಾರು ಏನು ಹೇಳಿದ್ರು ಬಸವ ಪುರಾಣದೊಳಗೆ ಸ್ವಲ್ಪ ಮೆಲಕ್ಕೆ ಹಾಕಬೇಕು. ಆ ಮೆಲಕ್ಕೆ ಹಾಕಿದ್ದನ್ನು ಇವತ್ತು ಹೇಳ್ತಕ್ಕಂಥ ಸಮಯದೊಳಗೆ ತಂಗಿ ನಿನ್ನ ಬಸವ ಪುರಾಣದೊಳಗೆ ಏನು ಬಂದಿತ್ತು ಅಂತ ಕೇಳಿದ್ರೆ ರಾತ್ರಿ ಮೆಲಕ್ಕೆ ಹಾಕಿದ್ದು ಅಜ್ಜಾರ ಹಿಂಗೆ ಬಂದಿತ್ತು ಅಂತ ಹೇಳಿದ್ರಿ ಅಂತಂದ್ರೆ ಪುರಾಣ ಹೇಳಿದ್ದು ನಾ ಸಾರ್ಥಕ ಆಯಿತು. ಮತ್ತು ನಾವು ಹೇಳಿದ್ದಕ್ಕೆ ನಮ್ಮ ಬಿಲ್ ಕೊಡ್ಬೇಕು ಬೇಡ ನೀವು? ಹೌದಲ್ರಿ? ಈಗ ಯಾವುದೇ ವಸ್ತು ತೊಗೊಂಡ್ರಿ ಅಂತಂದ್ರೆ ಕಿರಾಣಿ ಅಂಗಡಿಯಾಗಿಂದ ಆಗಲಿ ಯಾವುದ ಅಂಗಡಿಯಾಗಿಂದಾಗಿತ್ತು ಪುಕ್ಷಟ್ಟೆ ಕೊಡ್ತಾರೇನವರು? ನೀವೇನಾರ ಹಣ ಕೊಟ್ಟಾಗ ಕೊಡ್ತಾರೇನಿಲ್ಲ? ಬಿಲ್ ಕೊಡಬೇಕು. ಬಿಲ್ ಕೊಟ್ಟಾಗ ಅದು ಪೂರ್ತಿ ಆಗ್ತದು. ನಮ್ಮ ಬಿಲ್ ಏನು? ಪುರಾಣ ಹೇಳಿದ ಬಿಲ್ ಏನು? ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತಲ್ಲ. ನಾವು ಹೇಳಿದ್ದನ್ನು ನೀವು ನಿಷ್ಠೆಯಿಂದ ಕೇಳಿದ್ರಿ, ಅದೇ ನಮ್ಮ ಬಿಲ್. ಒಂದು ಕತಿ ಹೇಳ ತಂಗಿ ಹೆಂಗೆ ಅನ್ನೋದು. ತಿಮ್ಮ ಮತ್ತು ತಿಪ್ಪ ಇಬ್ಬರು ಗೆಳೆಯರು. ಅಜ್ಜರ್ ಇಂಥವ್ರು ಹೇಳ್ರಿ ಅಗ್ದಿ ನಮ್ಮ ಮಜಾ ಬರ್ತೈತೆ ಅಂತೀರಿ ನೀವು. ಹೌದಲ್ಲ? ಒಂದಿಟ್ಟು ನನ್ನ ಕೂಸುಗಳದಾವ 8-10 ಅಲ್ಲಿ ಮ್ಯಾಲ ನಾ ಇದ್ದ ಕೋಲಿಗೆ ಬರ್ತಾರ. ಅಜ್ಜರ ಕತಿ ಹೇಳ್ರಿ ಅಂತ ಕುಂಡಿರ್ತಾರ ಅವ್ರು. ಇಬ್ಬರು ಗೆಳೆಯರು, ಅವ್ರ ಹೆಸರೇನು? ತಿಮ್ಮ ಮತ್ತು ತಿಪ್ಪ. ಎಲ್ಲಿಗೆ ಹೋದ್ರು? ಅವ್ರು ಕ್ಯಾಡ್ಗಿಯಿಂದ ಇಂಡಿಗೆ ಹೋದ್ರು ನೋಡ್ರಿ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದಿತ್ತು. ಮಧ್ಯಾಹ್ನ 3 ಗಂಟೆ 4 ಗಂಟೆ ಆಗಿತ್ತು. ಬೆಳಿಗ್ಗೆಯಿಂದ ಏನೂ ತಿಂದಿದ್ದಿಲ್ಲ. ಯಾವ ಹೋಟೆಲ್ದೊಳಗೆ ಏನು ಚಲೋ ಸಿಗ್ತದ ಅಂತ ತಿಳ್ಕೊಂಡು ಆ ಹೋಟೆಲ್ ಬೋರ್ಡು ನೋಡ್ಕೊಂತ ನಡೆದಿದ್ರು. ಅಲ್ಲಿ ಒಂದು ದೊಡ್ಡ ಹೋಟೆಲ್,
ಮ್ಯಾಲ ಬೋರ್ಡ್ ಹಾಕಿದ್ರು ಏನಂತ, ಇಲ್ಲಿ ಬೇಕಾದವರು ಬೇಕಾಗಿದ್ದನ್ನ ಬೇಕಾದಷ್ಟು ತಿನ್ನಬಹುದು, ಬಿಲ್ ಮಾತ್ರ ಅವ್ರ ಮೊಮ್ಮಕ್ಕಳ ಕಡೆಯಿಂದ ವಸೂಲಿ ಮಾಡ್ತೀವಿ. ಅಂದ್ರಿ ಇವರು, ನಮ್ದ ಮದಿ ಆಗಿಲ್ಲ, ಇನ್ನು ನಮ್ಮ ಮೊಮ್ಮಕ್ಕಳು ಯಾವಾಗ ಹುಟ್ಟಬೇಕು, ಅವ್ರು ಯಾವಾಗ ಬಿಲ್ ಕೊಡಬೇಕು, ಮುಂದಿಂದ ಯಾವ ನೋಡ್ಯಾನ. ಹೊಟ್ಟೆ ಹಸ್ತದ ಎಗ್ಗಳಾಗಿ ತಿಂದ್ರಾತು ಅಂತ ತಿಳ್ಕೊಂಡು ಹೋಟೆಲ್ ಹೊಕ್ಕಿದ್ರು. ಏ ತಮ್ಮ ಏನೈತಿ? ಎಲ್ಲ ಐತಿ, ಇಡ್ಲಿ ಐತಿ, ದ್ವಾಸೆ ಐತಿ, ಪಡ್ಡು ಐತಿ, ಉಪ್ಪಿಟ್ಟು ಐತಿ, ಸೂಸಲ ಐತಿ, ಅದು ಐತಿ, ಇದು ಐತಿ, ಎಲ್ಲ ಒಂದೊಂದು ಪ್ಲೇಟ್ ತಗೊಂಡು ಬಾ ಅಂದರು. ತಂದು ಇಟ್ರು. ಇಬ್ರು ಏನು ಇಲ್ಲಿ ತನ ಬರತನ ತಿಂದ್ರು ನೋಡ್ರಿ. ಹಿಂಗೆ ಬಳ್ಳ ಹಾಕ್ರೆ ಸಾಕು ನೆನಕ್ತಿತ್ತದು. ಅಷ್ಟು ಬರತನ ತಿಂದ್ರು. ಹೊಟ್ಟೆ ಮೇಲೆ ಕೈ ಆಡಿಸ್ಕೊಂತ ಓಬ್ಬ ಅಂತ ಹೋಟೆಲ್ದಿಂದ ಹಿಂಗೆ ಹೊರಗೆ ಬರಾಕತ್ತಿದ್ರು. ಹೋಟೆಲ್ ಮಾಲಕ ಅಂದ, ಏನೋ ತಮ್ಗೊಳ್ಯ ಮತ್ತು ಉಣ್ರಿ ಮತ್ತು ಬಿಲ್ಲು. ಸಾವುಕಾರ ಏನಂತ ಬೋರ್ಡ್ ಹಾಕಿ ನೀನು? ಬೇಕಾದವರು ಬೇಕಾಗಿದ್ದನ್ನು ಬೇಕಾದಷ್ಟು ತಿನ್ನಬಹುದು, ಬಿಲ್ ಮಾತ್ರ ಮೊಮ್ಮಕ್ಕಳ ಕಡೆಯಿಂದ ವಸೂಲಿ ಮಾಡಬಹುದು, ಮಾಡ್ತೀವಿ ಅಂತ ಹಾಕಿರಿ. ಮತ್ತು ನಾವು ಉಂಡಿವೆಲ್ಲ, ನಮ್ಮ ಮೊಮ್ಮಕ್ಕಳ ಕಡೆಯಿಂದ ನೀವು ಬಿಲ್ ವಸೂಲಿ ಮಾಡ್ರಿ. ಅವಾಗ ಹೋಟೆಲ್ ಮಾಲಕಂದ, ಏ ತಮ್ಗೊಳ್ಯ, ನಾನು ನಿಮ್ಮ ಬಿಲ್ ಕೇಳಾಕತ್ತಿಲ್ಲ, ಹಿಂದೆ ನಿಮ್ಮ ಮುತ್ಯ ಉಂಡು ಹೋಗಿದ್ದ ಅವ್ರ ಬಿಲ್ಲ ನೀವು ಕೊಡ್ರಿ. ಹಿಂದೆ ನಿಮ್ಮ ಮುತ್ಯ ಉಂಡು ಹೋಗಿದ್ದ ಅವ್ರ ಬಿಲ್ಲ ನೀವು ಕೊಡ್ರಿ. ಅಂದ್ರೇನು? ಬಿಲ್ ಕೊಡುವುದ, ಬಿಲ್ ಕೊಡಲಿಲ್ಲ ಅಂದ್ರೆ ನಡೆಯೋದಿಲ್ಲ. ನಮ್ಮ ಬಿಲ್ ಏನು ಅಂತಂದ್ರೆ, ತಂಗಿ ನಿನ್ನ ಯಾವ ವಿಚಾರ ಬಂದಿತ್ತವ ಪುರಾಣದೊಳಗೆ, ನಾಳೆಯಿಂದ ಒಬ್ರು ಯಾರಾದರೂ ಎದ್ದು ನಿಂತು ಅಜ್ಜರ ನಿನ್ನ ಈ ವಿಚಾರ ಬಂದಿತ್ತು ಅಂತ ಒಂದೇ ವಾಕ್ಯದೊಳಗೆ ಹೇಳಿದ್ರಿ ಅಂತಂದ್ರೆ ನಮ್ಮ ಪುರಾಣ ಮುಂದುವರಿತದ. ಗೊತ್ತಾತಾ ತಂಗಿ? ಗೊತ್ತಾತ್ರಿವಾ? ಜಯ ನಮ ಪರಾಪತೆ ಶಿವ ಹರ ಹರ. ಭೀಮ ಕವಿಗಳು ಕೈಲಾಸದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಹೌದಲ್ಲ? ಇದೇ ವಿಚಾರ ಬಂದಿತ್ತಲ್ಲ ತಂಗಿ? ಅಸಿತಗಿರಿ ಸಮಂ ಸ್ಯಾತ್ಕಜ್ಜಲಂ ಸಿಂಧು ಪಾತ್ರೆ ಸುರತರುವರ ಶಾಖಾ ಲೇಖಿಣಿ ಪತ್ರ ಮೂರ್ವಿ. ರಜತಗಿರಿ ಅದು ಬೆಳ್ಳಿಯ ಬೆಟ್ಟ ಅಂತ ಕರಿತೀವಿ ನಾವು ಕನ್ನಡದೊಳಗೆ. ಪರಮಾತ್ಮ ಇರತಕ್ಕಂಥ ಆ ಬೆಟ್ಟಕ್ಕೆ ಬೆಳ್ಳಿಯ ಬೆಟ್ಟ, ಕೈಲಾಸ ಪರ್ವತ. ಅಪೂರ್ವವಾಗಿರ್ತಕ್ಕಂಥ ಜ್ಞಾನ ಸಿಂಹಾಸನದ ಮೇಲೆ ಪರಮೇಶ್ವರ, ಪಾರ್ವತಿ, ಗಣಪ, ಷಣ್ಮುಖರ ಸಮೇತನಾಗಿ ಕುಳಿತಿರ್ತಕ್ಕಂಥ ಸಂದರ್ಭ. ಅವನ ಎಡಬಲದಲ್ಲಿ ಸೃಷ್ಟಿ ಸ್ಥಿತಿ ಲಯಕರ್ತರಾಗಿರ್ತಕ್ಕಂಥ ಬ್ರಹ್ಮ, ವಿಷ್ಣು, ರುದ್ರರು, ಪಾರ್ವತಿ, ಸರಸ್ವತಿ, ಕಾಳಿಯರು, ಇಂದ್ರಾಣಿಯರು, ಸಪ್ತ ಋಷಿಗಳು, ಭೂತಗಣ, ಪ್ರೇತಗಣ, ಪಿಶಾಚಗಣ, ಅನೇಕ ದೇವಾನುದೇವತೆಗಳಿಂದ ಆ ಶಿವನ ಸಭೆ ತುಂಬಿ ತೊಳಕಕ್ಕತ್ತದ. ಅಲ್ಲಿ ನಂದಿ, ಭೃಂಗಿ ಆನಂದದಿಂದ ಆ ಒಂದು ಮಧುರಮಯ, ಆ ಶಿವಮಯ ಸಂಭ್ರಮದಲ್ಲಿ ಎಲ್ಲರೂ ಇರ್ತಕ್ಕಂಥ ಸಮಯದೊಳಗೆ ಯಾರು ಬಂದರು? ನಾರಾಯಣ 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 ಅಂತ ನಾರದ ಮಹರ್ಷಿಗಳು ಬಂದರು. ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿ, ಹೇ ಜಗತ್ತಿನ ಒಡೆಯನಾಗಿರ್ತಕ್ಕಂಥ ಶಂಕರ, ಯಾವಾಗ ಭೂಲೋಕದಲ್ಲಿ ಅನ್ಯಾಯ ಅಧರ್ಮ ತಲೆ ಎತ್ತಿ ಮೆರಿತದ, ಆವಾಗ ನಾನು ಅವತಾರವನ್ನು ಎತ್ತಿ ಧರ್ಮವಂತರನ್ನ ಕಾಪಾಡ್ತೇನೆ, ಧರ್ಮವನ್ನ ಮತ್ತೆ ನಾನು ಪುನಃಸ್ಥಾಪನೆ ಮಾಡ್ತೀನಿ ಅಂತ ವಚನವನ್ನ ಕೊಟ್ಟಿರ್ತಕ್ಕಂಥ ಹೇ ಭೋಲೆನಾಥ, ನಿನ್ನ ದೃಷ್ಟಿ, ನಿನ್ನ ಅಪೂರ್ವವಾಗಿರ್ತಕ್ಕಂಥ ದೃಷ್ಟಿಯಿಂದ ಒಂದಿಷ್ಟು ಭೂಲೋಕದತ್ತ ನೋಡು. ಅನ್ಯಾಯ ಅಧರ್ಮ ತಲೆ ಎತ್ತಿ ಮೆರೆಯಕತ್ತದ. ಭೂಲೋಕದಲ್ಲಿ ನೀನು ಅವತಾರ ಎತ್ತತಕ್ಕಂಥ ಸಮಯ ಬಂದದ. ನೀನು ಭೂಲೋಕದಲ್ಲಿ ಅವತಾರ ಎತ್ತಿ ಭೂಲೋಕವನ್ನು ಉದ್ಧಾರ ಮಾಡು ಅಂತ ತಿಳ್ಕೊಂಡು ಯಾವಾಗ ನಾರದ ಮಹರ್ಷಿಗಳು ಹೇಳಿದ್ರೋ ಆವಾಗ ಶಿವ ಅಂತನ, ಹೌದು ನಾರದ, ಈ ಸಲ ಭೂಲೋಕದಲ್ಲಿ ನಾನು ಅವತಾರ ಎತ್ತೋದಿಲ್ಲ, ಬದಲಾಗಿ ನನ್ನ ವಾಹನನಾಗಿರ್ತಕ್ಕಂಥ ನಂದೀಶ ಬಸವಣ್ಣನಾಗಿ ಈ ಲೋಕವನ್ನು ಉದ್ಧಾರ ಮಾಡ್ತಾನ. ನಂದೀಶನೊಳಗಂಥ ಶಕ್ತಿ ಅದ ಏನು? ನಾರದ, ನಂದೀಶ ಸಾಮಾನ್ಯ ಅಂತ ತಿಳ್ಕೊಳ್ಳಕ್ ಹೋಗ್ಬೇಡ. ನಾನೇ ನಂದೀಶ, ನಂದೀಶನೇ ನಾನು. ನಮ್ಮಿಬ್ಬರಲ್ಲಿ ಯಾವುದೇ ರೀತಿಯ ಭೇದ ಇಲ್ಲ. ಹೇ ನಂದೀಶ,
ಭೂಲೋಕದಲ್ಲಿ ಅವತಾರವನ್ನು ಎತ್ತಿ ನೀನು ಭೂಲೋಕವನ್ನು ಉದ್ಧಾರ ಮಾಡಪ್ಪ. ಅಲ್ಲಿ ಎಲ್ಲರೂ ಪ್ರೀತಿಯಿಂದ ಸಾಮರಸ್ಯದಿಂದ ಬದುಕುವ ಹಾಗೆ ಮಾನವೀಯ ಮೌಲ್ಯಗಳನ್ನು ಆ ಜನರಲ್ಲಿ ನೀನು ಬಿತ್ತು ಅಂತ ತಿಳ್ಕೊಂಡು ಪರಮಾತ್ಮ ಆಜ್ಞೆಯನ್ನು ಮಾಡ್ದ. ಆವಾಗ ನಂದೀಶ ಕೈ ಜೋಡಿಸಿ, ಯಪ್ಪ ಶಿವನೇ, ಸದಾವಕಾಲ ನಿನ್ನ ಸಾನ್ನಿಧ್ಯವನ್ನೇ ಬಯಸಿರ್ತಕ್ಕಂಥ ನನಗೆ ನಿನ್ನನ್ನು ಅಗಲತಕ್ಕಂಥ ಶಕ್ತಿ ಇಲ್ಲ ತಂದೆ, ನನ್ನನ್ನು ನೀನು ಭೂಲೋಕಕ್ಕೆ ಕಳಿಸಬೇಡ ಅಂತ ಕೇಳಿದಾಗ ಶಿವ ಅಂತನ, ಹೇ ನಂದೀಶ, ನನ್ನನ್ನು ಬಿಟ್ಟು ಇರ್ತಕ್ಕಂಥ ಶಕ್ತಿ ನಿನಗೆ ಹೆಂಗೆ ಇಲ್ಲೋ ನಿನ್ನನ್ನು ಕೂಡ ಬಿಟ್ಟು ಇರ್ತಕ್ಕಂಥ ಶಕ್ತಿ ನನಗೂ ಕೂಡ ಇಲ್ಲ. ನೀ ಮುಂದೆ ಅವತಾರವನ್ನು ಎತ್ತು. ನಿನ್ನ ಜೊತೆಗೆ ಇಲ್ಲೇನು ದೇವಾನು ದೇವತೆಗಳಿದಾರಲ್ಲ, ಇವರು ಕೂಡ ಅಲ್ಲಲ್ಲಿ ಅವತಾರವನ್ನು ಎತ್ತಿ ನಿನ್ನನ್ನು ಬಂದು ಕೂಡ್ತಾರ. ಅಷ್ಟೇ ಅಲ್ಲ, ನಾನು ಕೂಡ ಗುರು ಲಿಂಗ ಜಂಗಮ ರೂಪದಿಂದ ಬಂದು ನಿನ್ನನ್ನು ಕಾಣ್ತೀನಿಯಪ್ಪ, ನಿನಗೆ ದರ್ಶನ ಕೊಡ್ತೀನಿಯಪ್ಪ ಅಂತ ಶಿವ ಅಭಯವನ್ನು ಇತ್ತ. ಆವಾಗ ನಂದೀಶ ಬಹಳ ಸಂತೋಷದಿಂದ ಬಹಳ ಆನಂದದಿಂದ ಭೂಲೋಕದಲ್ಲಿ ನಾನು ಅವತಾರವನ್ನು ಎತ್ತಬೇಕು ಅಂತ ತಿಳ್ಕೊಂಡು ಕೈಲಾಸದಿಂದ ಆಕಾಶ ಮಾರ್ಗವಾಗಿ ಭೂಲೋಕದತ್ತ ಆಗಮಿಸ್ತಾ ಇದ್ದಾನೆ ನಂದೀಶ. ಜಂಬುದ್ವೀಪ, ಭರತಖಂಡ, ಅದರಲ್ಲಿ ಈ ಭಾರತ ದೇಶ. ತಂಗಿ, ನಾವೆಲ್ಲರೂ ಯಾವ ದೇಶದೊಳಗೆ ಬದುಕ್ತೀವಿ ತಂಗಿ? ಭಾರತ ಅಂದ್ರೆ ಏನು ಗೊತ್ತದ ನಿಮಗೆ? ಭಾರತ. ಭಾ ಅಂತಂದ್ರೆ ಬೆಳಕು. ಯಾವ ದೇಶದೊಳಗೆ ನಾವು ಬದುಕಾಕತ್ತೀವಿ ಆ ದೇಶದ ಶಬ್ದ, ಅದರ ಅರ್ಥ ನಮಗೆ ಗೊತ್ತಿಲ್ಲ ಅಂತಂದ್ರೆ ಪ್ರಯೋಜನ ಆಗೋದಿಲ್ಲ ತಂಗಿ. ಲಕ್ಷ್ಯ ಕೊಟ್ಟು ಕೇಳ್ರಿ, ಯಾವುದಕ್ಕೆ ಭಾರತ ಅಂತ ಕರೀತಾರ? ಭಾ ಅಂತಂದ್ರ ಬೆಳಕ, ರಥ ಅಂತಂದ್ರ ಆನಂದಿಸುವುದು. ಯಾರು ಬೆಳಕಿನೊಳಗೆ ಆನಂದಿಸುತ್ತಾರೆ ಅವರು ಭಾರತೀಯರು. ಬೆಳಕು ಅಂತಂದ್ರೆ ಎಂಥ ಬೆಳಕು? ಈ ದೀಪದ ಬೆಳಕಲ್ಲ, ಜ್ಞಾನ ಅನ್ನೋ ದೀಪದ ಬೆಳಕು, ಅರಿವು ಅನ್ನೋ ದೀಪದ ಬೆಳಕು, ಆತ್ಮಜ್ಞಾನ ಎಂಬತಕ್ಕಂಥ ಬೆಳಕಿನೊಳಗ ಯಾರು ಆನಂದವನ್ನು ಪಡ್ತಾರೋ ಅಂಥವರೆಲ್ಲ ಭಾರತೀಯರು. ನಮ್ಮೊಳಗೆಲ್ಲ ಬೆಳಕೈತೇನಿಲ್ಲ ತಂಗಿ? ನಾವು ಯಾರು? ನಾವು ಪರಮಾತ್ಮನ ಸ್ವರೂಪರು. ನಾವು ಎಲ್ಲಿಂದ ಬಂದೀವಿ? ಪರಮಾತ್ಮನಿಂದ ನಾವು ಬಂದೀವಿ. ಮತ್ತು ನಾವು ಎಲ್ಲಿಗೆ ಹೋಗ್ತೀವಿ? ಮತ್ತೆ ಪರಮಾತ್ಮನಲ್ಲಿಯೇ ನಾವು ಹೋಗ್ತೀವಿ ಎಂಬತಕ್ಕಂಥ ಆ ಆತ್ಮಜ್ಞಾನವನ್ನು ಇರ್ತಕ್ಕಂಥವರು ಭಾರತೀಯರು. ಭಾರತ ಗೊತ್ತಾತು ತಂಗಿ? ಶಬ್ದದ ಅರ್ಥ ಗೊತ್ತಾತು? ಬೆಳಕಿನೊಳಗೆ ಆನಂದಿಸ್ತಕ್ಕಂಥವರು, ರಮಿಸ್ತಕ್ಕಂಥವರಿಗೆ ಭಾರತೀಯರು. ಈ ದೇಶಕ್ಕೆ ಭಾರತ ಅಂತ ಹೆಸರು ಯಾಕಂತ ಬಂತು ಅಂತ ಇನ್ನೊಂದು ಅರ್ಥ. ಹಿಂದೆ ಈ ದೇಶವನ್ನು ಯಾರು ಆಳಿದ್ರು? ಭರತ ಎಂಬತಕ್ಕಂಥ ರಾಜ ಈ ದೇಶವನ್ನು ಆಳಿದ ಕಾರಣಕ್ಕಾಗಿ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂತು ಅಂತ ಇತಿಹಾಸ ಹೇಳ್ತದ. ಈ ಭಾರತ ಸಾಮಾನ್ಯ ಅಲ್ಲ. ಅಲೆಕ್ಸಾಂಡರ್, ಇಡೀ ವಿಶ್ವವನ್ನೇ ಗೆಲ್ಲಬೇಕು ಅಂತ ಹೊರಟಿರ್ತಕ್ಕಂಥ ಅಲೆಕ್ಸಾಂಡರ್ ತನ್ನ ಗುರು ಆಗಿರ್ತಕ್ಕಂಥ ಅರಿಸ್ಟಾಟಲ್ಗೆ ಕೇಳ್ತಾನೆ, ಗುರುಗಳೇ, ನಾನು ಭಾರತವನ್ನು ಗೆಲ್ಲಬೇಕು ಅಂತ ನಡೆದೀನಿ, ಅದಕ್ಕೆ ಯಾವುದು ಭಾರತ ಅಂತ ನಾನು ಹೇಗೆ ತಿಳ್ಕೊಳ್ಬೇಕು? ಆವಾಗ ಅರಿಸ್ಟಾಟಲ್ ಹೇಳ್ತಾರೆ, ಏ ರಾಜ, ಎಲ್ಲವನ್ನ ಗೆಲ್ಲಬಹುದು, ಭಾರತವನ್ನು ಗೆಲ್ಲೋದು ಬಹಳ ಕಷ್ಟ ಅದಪ್ಪ. ಅಲ್ಲಿಯ ಭೂಭಾಗವನ್ನು ಗೆಲ್ಲೋದು ದೊಡ್ಡ ಮಾತಲ್ಲ, ಅಲ್ಲಿ ಇರ್ತಕ್ಕಂಥ ಭಾರತೀಯರನ್ನ ಗೆಲ್ಲೋದು ಬಹಳ ದೊಡ್ಡ ಮಾತದ ತಮ್ಮ. ಭಾರತ ಎಂಬತಕ್ಕಂಥದ್ದು ಅದೊಂದು ಕೇವಲ ಭೂ ಪ್ರದೇಶವಲ್ಲ, ಅದೊಂದು ಆಧ್ಯಾತ್ಮಿಕದ ಖಣಿ. ಭಾರತವೆಂದರೆ ಕೇವಲ ಅದೊಂದು ರಾಜಕೀಯ ಸಂಗತಿಯಲ್ಲ, ಅಥವಾ ಕೆಲವು ಐತಿಹಾಸಿಕ ವಾಸ್ತವಾಂಶಗಳ ಭಾಗವಲ್ಲ.
ಭಾರತ ಅಂತಂದ್ರೆ ಕೇವಲ ಹಣ, ಅಧಿಕಾರ, ಸಿರಿ ಸಂಪತ್ತಿಗೆ ಹುಚ್ಚಾಗತಕ್ಕಂಥ ದೇಶ ಅಲ್ಲ. ಯಾವ ರೀತಿಯಾಗಿ ಚಕೋರ ಪಕ್ಷಿ ಚಂದ್ರನ್ನೇ ಕಾಣುವಂತೆ ಭಾರತ ದೇಶದವರು ಸತ್ಯವನ್ನೇ ಕಾಣಲು, ಸತ್ಯವನ್ನೇ ಹುಡುಕಾಡಲು, ಸತ್ಯದ ದರ್ಶನವನ್ನು ಮಾಡಲು ಹಂಬಲಿಸತಕ್ಕಂಥ ಒಬ್ಬ ಅಪೂರ್ವವಾಗಿರ್ತಕ್ಕಂಥ ಜನಾಂಗಗಳ ದೇಶ ಅದು ಭಾರತ ದೇಶ. ಅಂತ ಭಾರತ ದೇಶದಿಂದ ನಾ ಏನು ತರಲಿ ಗುರುವೇ ಅಂತ ಅಲೆಕ್ಸಾಂಡರ್ ಅರಿಸ್ಟಾಟಲ್ರನ್ನ ಕೇಳಿದಾಗ ಅರಿಸ್ಟಾಟಲ್ ಹೇಳ್ತಾರೆ, ಭಾರತದಿಂದ ನೀ ನನಗೆ ಏನಾದರೂ ಕೂಡ ತರಬೇಕು ಅಂತ ನಿನ್ನ ಮನಸ್ಸು ಹೇಳಿದ್ರೆ, ಭಾರತ ಸತ್ಯವನ್ನೇ ಸಾಧಿಸುವ ದೇಶ, ಅದಕ್ಕೆ ಸತ್ಯವನ್ನೇ ಹೇಳ್ತಕ್ಕಂಥ ಒಂದು ಧರ್ಮ ಗ್ರಂಥ ನನಗಾಗಿ ತೆಗೆದುಕೊಂಡು ಬಾ. ಅಷ್ಟೇ ಅಲ್ಲ, ಸತ್ಯವನ್ನೇ ಸಾಧಿಸಿರ್ತಕ್ಕಂಥ ಒಬ್ಬ ಶಿವಯೋಗಿಯನ್ನು ನನ್ನ ಹತ್ರ ಕರ್ಕೊಂಡು ಬಾ, ನಾನು ಅವನ ದರ್ಶನವನ್ನು ಪಡ್ಕೋಬೇಕು ಅಂತ ತಿಳ್ಕೊಂಡು ಯಾವಾಗ ಅರಿಸ್ಟಾಟಲ್ ಹೇಳ್ತಾರ, ಆವಾಗ ಆ ಅಲೆಕ್ಸಾಂಡರ್ ಭಾರತಕ್ಕೆ ಬಂದ ಅಂತ. ಈ ಭಾರತ ದೇಶವನ್ನು ನೋಡಿ, ಇಲ್ಲಿ ಇರ್ತಕ್ಕಂಥ ಆತ್ಮಜ್ಞಾನಿಗಳ ಸಂಗಮವನ್ನು ನೋಡಿ ಆತನು ಕೂಡ ಒಬ್ಬ ಆಧ್ಯಾತ್ಮಿಕ ಸಾಧಕನಾದ ಅಂತ ತಿಳ್ಕೊಂಡು ನಾವು ಅಲೆಕ್ಸಾಂಡರ್ನ ಇತಿಹಾಸದಿಂದ ನಾವು ತಿಳ್ಕೊಳ್ತೀವಿ. ಗ್ರೀಕ್ ದೇಶದ ತತ್ವಜ್ಞಾನಿ ಮ್ಯಾಕ್ಸ್ ಮುಲ್ಲರ್ ಹೆಸರು ಕೇಳಿರಲ್ರಪ್ಪ. ಭಾರತ ದೇಶದ ಬಗ್ಗೆ ಬಹಳಷ್ಟು ಕೇಳಿದ್ದರು ಮ್ಯಾಕ್ಸ್ ಮುಲ್ಲರ್. ನಾನು ಭಾರತವನ್ನು ನೋಡಬೇಕು, ಭಾರತೀಯರನ್ನ ಕಾಣಬೇಕು ಅಂತ ತಿಳ್ಕೊಂಡು ಗ್ರೀಕ್ ದೇಶದಿಂದ ಭಾರತಕ್ಕೆ ಬಂದ. ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷಗಳ ಕಾಲ ಭಾರತ ದೇಶವನ್ನೆಲ್ಲ ಸಂಚಾರ ಮಾಡಿದ ಮ್ಯಾಕ್ಸ್ ಮುಲ್ಲರ್. ಯಾರೋ ಒಬ್ಬರು ಕೇಳಿದ್ರು, ಏನ್ರಿ ಮಹಾತ್ಮರ, ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷಗಳ ಕಾಲ ನೀವು ಭಾರತ ದೇಶವನ್ನು ತಿರುಗಾಡಿದ್ರಿ, ಆದ್ರೆ ಒಂದು ದಿವಸನೂ ಕೂಡ ಕಾಲಾಗ ಚಪ್ಪಲಿಯನ್ನು ಮೆಟ್ಕೊಳ್ಳಿಲ್ಲಲ್ಲ. ಬೇಸಿಗೆನ ಇರಲಿ, ಮಳೆಗಾಲ ಇರಲಿ, ಚಳಿಗಾಲ ಇರಲಿ, ಕಾಲಲ್ಲಿ ಪಾದರಕ್ಷೆಗಳನ್ನು ಹಾಕಿಕೊಳ್ಳದೆ ಬರಿಗಾಲಲ್ಲೇ ನೀವು ಭಾರತ ದೇಶವನ್ನು ಯಾಕೆ ತಿರುಗಿದ್ರಿ ಅಂತ ಕೇಳಿದಾಗ ಮ್ಯಾಕ್ಸ್ ಮುಲ್ಲರ್ ಎಂಥ ಮಾತು ಹೇಳ್ತಾನೆ ಗೊತ್ತದೆ ಏನು? ಮೈ ರೋಮಾಂಚನ ಆಗ್ತದ. ಬರಿಗಾಲಲ್ಲೇ ಯಾಕೆ ಭಾರತ ದೇಶವನ್ನು ತಿರುಗಿದ್ರಿ ಅಂತ ಕೇಳಿದಾಗ ಮ್ಯಾಕ್ಸ್ ಮುಲ್ಲರ್ ಹೇಳ್ತಾನ, ನಾನು ದೇವಸ್ಥಾನದಲ್ಲಿ ಚಪ್ಪಲಿಯನ್ನು ಮೆಟ್ಟಿಕೊಳ್ಳುವುದಿಲ್ಲ. ಇಡೀ ಭಾರತ ದೇಶ ನನ್ನ ಪಾಲಿಗೆ ದೇವಸ್ಥಾನ. ನೋಡಿ, ಇಲ್ಲಿ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಯ ಮಠ ಅದ ಅಂತಂದ್ರ ನಾವು ಅಷ್ಟು ದೂರ ಬಿಟ್ಟು ಬರ್ತೀವಿ. ಯಾಕ? ಇದೊಂದು ಪವಿತ್ರ ಸ್ಥಾನ. ಇಡೀ ಭಾರತ ದೇಶವೇ ನನ್ನ ಪಾಲಿಗೆ ದೇವಸ್ಥಾನ. ಅದಕ್ಕೆ ನಾನು ಈ ದೇವಸ್ಥಾನದಲ್ಲಿ ಚಪ್ಪಲಿಯನ್ನು ನಾನು ಮೆಟ್ಟಿಕೊಳ್ಳಲಿಲ್ಲ. ಇಂಥ ಪವಿತ್ರವಾಗಿರ್ತಕ್ಕಂಥ ಸ್ಥಾನ ಭಾರತ ದೇಶ. ಸ್ವಾಮಿ ವಿವೇಕಾನಂದರು ಭಾರತ ಅಂತಂದ್ರೆ ಏನು, ಹಿಂದೂ ಧರ್ಮ ಅಂತಂದ್ರೆ ಏನು, ಹಿಂದೂಗಳು ಏನು ಅಂತ ತಿಳ್ಕೊಂಡು ಈ ದೇಶದ ಮಹತ್ವವನ್ನು ಸಾರಲಿಕ್ಕೆ ಅಮೇರಿಕಕ್ಕೆ ಹೋದರು. ಶಿಕಾಗೋ ಪಟ್ಟಣದಲ್ಲಿ ಅದ್ಭುತವಾಗಿರ್ತಕ್ಕಂತಹ ಭಾಷಣವನ್ನು ಮಾಡಿದ್ರು. ಯಾವಾಗ ಇಡೀ ಅಮೇರಿಕ ಎಲ್ಲ ಸಂಚಾರ ಮಾಡಿ ಭಾರತ ದೇಶದ ಗುಣಗಾನವನ್ನು ಮಾಡಿ ಭಾರತೀಯ ಸಂಸ್ಕಾರ ಸಂಸ್ಕೃತಿಯನ್ನ ಅಮೇರಿಕನ್ನರಿಗೆ ತಿಳಿಸಿ ಯಾವಾಗ ಮರಳಿ ಭಾರತಕ್ಕೆ ಬಂದರು, ವಿಮಾನದಿಂದ ಇಳಿದ್ರು, ಸ್ವಲ್ಪ ಹಿಂಗ ದೂರ ಬಂದು ಆ ಭಾರತ ದೇಶದ ಆ ಮಣ್ಣನ್ನ ಹಿಂಗ ಬೊಗಸೆಯೊಳಗ ತುಂಬಿಕೊಂಡು ಹಿಂಗ ತಲೆ ಮ್ಯಾಲ ಸುರುಕೊಂಡ್ರಂತ ಸ್ವಾಮಿ ವಿವೇಕಾನಂದರು. ಅಲ್ಲಿರ್ತಕ್ಕಂಥ ಪತ್ರಕರ್ತರು ಕೇಳಿದ್ರಂತ, ಏನ್ರಿ ವಿವೇಕಾನಂದ್ರೆ, ಬೊಗಸೆ ತುಂಬ ಮಣ್ಣು ತುಂಬಿಕೊಂಡು ತಲೆ ಮೇಲೆ ಯಾಕೆ ಸುರುಕೊಂಡ್ರಿ? ಆವಾಗ ವಿವೇಕಾನಂದರು ಹೇಳಿದ್ರಂತ, ನಾನು ಅಮೇರಿಕಕ್ಕೆ ಹೋಗಿದ್ದೆ, ಅದು ಭೋಗ ಭೂಮಿ, ಅದು ಭೋಗ ಭೂಮಿ, ಸಂಪತ್ತಿನ ಭೂಮಿ. ಅಲ್ಲಿ ಇರ್ತಕ್ಕಂಥ
ಸಂಸ್ಕಾರ ಸಂಸ್ಕೃತಿಯನ್ನು ನೋಡಿ ನೋಡಿ ಮನಸ್ಸು ಮೈಯೆಲ್ಲ ಹೊಲಸಾಗಿ ಬಿಟ್ಟಿತ್ತು. ಆದರೆ ನನ್ನ ಭಾರತ ದೇಶ ಇದು ಭೋಗ ಭೂಮಿ ಅಲ್ಲ, ಇದು ಯೋಗ ಭೂಮಿ. ಇಲ್ಲಿ ಅನೇಕ ಶರಣರು, ಸಂತರು, ಮಹಾತ್ಮರು, ಶಿವಯೋಗಿಗಳು ಅವತಾರವನ್ನ ಎತ್ತಿ ಜಪ, ತಪ, ಪೂಜೆ, ಅನುಷ್ಠಾನದಿಂದ ಈ ಭಾರತದ ನೆಲವನ್ನು ಅತ್ಯಂತ ಪವಿತ್ರ ಮಾಡಿದ್ದಾರೆ. ಅದಕ್ಕೆ ಈ ನೆಲದ ಮಣ್ಣನ್ನ ನನ್ನ ಮೈ ಮೇಲೆ ಯಾಕೆ ನಾನು ಸುರುಕೊಂಡೆ ಅಂತಂದ್ರೆ, ಅಪವಿತ್ರ ಆಗಿರ್ತಕ್ಕಂಥ ಈ ಶರೀರ ಮತ್ತೆ ಪವಿತ್ರ ಆಗಲಿ ಅನ್ನೋ ದೃಷ್ಟಿಯಿಂದ. ಅಂಥ ಒಂದು ಪವಿತ್ರ ಮಣ್ಣಿನಲ್ಲಿ ನಾವು ನೀವು ಬದುಕಕತ್ತೀವೇನಿಲ್ಲ ತಂಗಿ. ಕ್ಯಾಡ್ಗಿಗೆ ಬಂದ ಕೂಡಲೇ ಮಠಕ್ಕೆ ಬರ್ತೀರಿ. ಆ ಮಠದ ನೆಲವನ್ನ, ಆ ಅಂಗಳದ ನೆಲವನ್ನ ಹೆಂಗ ಕೈ ಮೊಟ್ಟೆ ಹಿಂಗ ಹಣ್ಣಿಗೆ ಹಚ್ಕೋತೀರೇನಿಲ್ಲ. ಯಾಕೆ? ಬಸವರಾಜೇಂದ್ರ ಶಿವಯೋಗಿಗಳು ಪೂಜಾ ಅನುಷ್ಠಾನ ಮಾಡಿರ್ತಕ್ಕಂಥ ಜಗ. ಶಿವಬಸವರಾಜೇಂದ್ರ ಮಹಾಶಿವಯೋಗಿಗಳು ನಿತ್ಯವೂ ಕೂಡ ತ್ರಿಕಾಲ ಅನುಷ್ಠಾನವನ್ನ ಮಾಡಿ ತಮ್ಮ ತಪಸ್ಸಿನ ಬಲದಿಂದ ಈ ಕ್ಷೇತ್ರವನ್ನು ಪವಿತ್ರ ಮಾಡ್ಯಾರಂತ ತಿಳ್ಕೊಂಡು ಈ ಮಠದ ಅಂಗಳದ ಆ ಮಣ್ಣನ್ನು ಕೂಡ ನೀವು ಹಣಿಗೆ ಹಚ್ಕೊಳ್ತೀರಿ. ಯಾಕೆ? ಶಿವಯೋಗ ಮಂದಿರದ ವಿಭೂತಿಯಷ್ಟೇ ಪವಿತ್ರವಾಗಿರ್ತಕ್ಕಂಥದ್ದು ಈ ಮಠದ ಮಣ್ಣು, ಈ ಮಠದ ನೆಲ. ಅದಕ್ಕೆ ಇಲ್ಲಿ ಶಿವಯೋಗಿಗಳು, ಸಂತರು, ಮಹಾತ್ಮರು ಜನಿಸಿ ಇಂಥ ಮಣ್ಣನ್ನು ಪವಿತ್ರ ಮಾಡ್ಯಾರ. ಅದಕ್ಕೆ ಆಕಾಶ ಮಾರ್ಗದಲ್ಲಿ ಇರತಕ್ಕಂಥ ನಂದೀಶ ಬೇರೆ ಯಾವ ದೇಶಕ್ಕೂ ಕೂಡ ಹೋಗಲಿಲ್ಲ. ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಈ ಭರತ ಭೂಮಿಗೆ ಬಂದರು. ಇಡೀ ಭಾರತ ದೇಶದಲ್ಲಿಯೇ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ನಾಡು ಯಾವ ನಾಡು ಹೇಳ್ರಿ? ನಮ್ಮ ಕರುನಾಡು. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಅಂತಾರೆ ಕುವೆಂಪು ಅವರು. ಕನ್ನಡಿಗರು ಅಂತಂದ್ರೆ ಅಷ್ಟೊಂದು ಒಳ್ಳೆಯವರು. ಸಾಧುಂಗೆ ಸಾಧುವಂ ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. ಕಪ್ಪೆ ಅರಭಟ್ಟನ ಶಾಸನದಲ್ಲಿ ಬರ್ತದೆ, ಸಾಧುವಂಗೆ ಸಾಧುವಂ ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್. ಕನ್ನಡಿಗರು ಅಂತಂದ್ರೆ ಸಾಮಾನ್ಯರಲ್ಲ, ಅಷ್ಟೇ ಸಾತ್ವಿಕರು. ಯಾರಿಗೆ? ಸಾತ್ವಿಕರಿಗೆ ಸಾತ್ವಿಕರು. ಸಾಧುವಿಂಗೆ ಸಾಧುವಂ ಮಾಧುರ್ಯಂಗೆ ಮಾಧುರ್ಯಂ. ಯಾರು ಪ್ರೀತಿಯಿಂದ ಇರ್ತಾರ, ಸ್ನೇಹದಿಂದ ಇರ್ತಾರ, ಅವ್ರ ಜೊತೆಗೆ ಜೇನು ತುಪ್ಪದ ಹಾಗೆ ರುಚಿಯಾಗಿ ಮಧುರವಾಗಿ ಇರ್ತಕ್ಕಂಥವರು ಕನ್ನಡಿಗರು. ಅಷ್ಟೇ ಅಲ್ಲ, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್. ಯಾರು ಈ ಮಣ್ಣಿನ ಮೇಲೆ ಕೆಟ್ಟ ದೃಷ್ಟಿಯನ್ನ ಇಡ್ತಾರ ಅಂಥವರಿಗೆ ಅತ್ಯಂತ ವೀರನಾಗಿ, ಶೂರನಾಗಿ ಈ ಮಣ್ಣಿನ ರಕ್ಷಣೆಯನ್ನ ಮಾಡತಕ್ಕಂಥ ವೀರ ಧೀರರು ನಮ್ಮ ಕನ್ನಡಿಗರು. ಇಂಥ ಒಂದು ಕನ್ನಡ ನಾಡಿಗೆ ನಂದೀಶ ಆಕಾಶ ಮಾರ್ಗವಾಗಿ ಬರ್ತಾ ಇದ್ದಾನೆ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಕನ್ನಡ ಆ ಭಾರತ ಮಾತೆಗೆ ನಮ್ಮ ಕರುನಾಡು ಎಂಬತಕ್ಕಂಥದ್ದು ಹೆಂಗದ ಅಂತಂದ್ರೆ, ಆ ಭಾರತ ಮಾತೆಯ ರತ್ನ ಖಚಿತವಾಗಿರ್ತಕ್ಕಂಥ ಕಿರೀಟಕ್ಕ ಮಧ್ಯದೊಳಗ ಆ ವಜ್ರದ ಹರಳು ಇದ್ದಂಗ ನಮ್ಮ ಈ ಕರುನಾಡು. ಇಂಥ ಕರುನಾಡಿಗೆ, ಅದರಲ್ಲಿ ಮುಖ್ಯವಾಗಿ ಎಲ್ಲಿಗೆ ಬಂದ ನಂದೀಶ? ವಿಜಯಪುರ ಜಿಲ್ಲೆ. ನೀವೆಲ್ಲರೂ ಯಾವ ಜಿಲ್ಲೆಯೊಳಗಿರ್ತೀರಿ? ನಿಮ್ಮ ಜಿಲ್ಲೆಗೆ ಬಂದ ಕೈಲಾಸದಿಂದ ನಂದೀಶ. ಯಾವ ಊರು? ಇಂಗಳೇಶ್ವರ ಬಾಗೇವಾಡಿ. ಬಸವ ಪುರಾಣ ಕೇಳಕತ್ತಿರಲ್ಲ ತಂಗಿ, ಲಕ್ಷ್ಯ ಕೊಟ್ಟು ಕೇಳ್ರಿ. ಬಸವ ಪುರಾಣ ಯಾರು ಬರೆದ್ರು? ಬಸವಣ್ಣ ಎಲ್ಲಿ ಹುಟ್ಟಿದ್ರು? ಬಸವಣ್ಣನ ತಂದೆ ಯಾರು? ತಾಯಿ ಯಾರು? ಅಕ್ಕ ಯಾರು? ಅಳಿಯ ಯಾರು? ಎಲ್ಲಿ ಹುಟ್ಟಿದ್ರು? ಎಲ್ಲಿ ಬೆಳೆದ್ರು? ಎಲ್ಲಿ ಹೋಗಿ ಕಾಯಕವನ್ನು ಮಾಡಿದ್ರು? ಮತ್ತೆ ಬಂದು ಎಲ್ಲೂ ಐಕ್ಯ ಆದರು. ಬಹಳ ಅದ್ಭುತ ಪ್ರಸಂಗ ಬಸವ ಪುರಾಣದಲ್ಲಿ.
ಇಂಗಳೇಶ್ವರ ಬಾಗೇವಾಡಿ, ಈಗೆಲ್ಲ ನಾವು ಬಸವನ ಬಾಗೇವಾಡಿ ಅಂತ ಕರಿತೀವಿ. ಹೌದಲ್ಲ ತಂಗಿ? ಬಸವಣ್ಣ ಅಲ್ಲಿ ಜನನ ತಾಳ್ದ ಅನ್ನೋ ಕಾರಣಕ್ಕಾಗಿ ಬಸವನ ಬಾಗೇವಾಡಿ ಅಂತ ನಾವು ಈಗ ಕರಿತೀವಿ. ಆದ್ರೆ ಮೊದಲು ಆ ಬಾಗೇವಾಡಿಗೆ ಏನಂತ ಕರಿತಿದ್ರು? ಇಂಗಳೇಶ್ವರ ಬಾಗೇವಾಡಿ. ಬಾಗೇವಾಡಿಯಿಂದ ಸ್ವಲ್ಪ ದೂರದಲ್ಲಿ ಇರತಕ್ಕಂಥದ್ದು ಇಂಗಳೇಶ್ವರ. ಆಗಿನ ಕಾಲಕ್ಕೆ ಅದೊಂದು ದೊಡ್ಡ ಪಟ್ಟಣ. ಸಂಸ್ಕೃತ ಅನೇಕ ಪಾಠಶಾಲೆಗಳನ್ನು ಹೊಂದಿರತಕ್ಕಂಥದ್ದು, ಅನೇಕ ಪಂಡಿತರು, ಜ್ಞಾನಿಗಳು, ವಿದ್ವಾಂಸಗಳ ತವರೂರು ಅಂತ ಅನಿಸ್ಕೊಂಡಿರ್ತಕ್ಕಂಥದ್ದು ಇಂಗಳೇಶ್ವರ. ಆ ಇಂಗಳೇಶ್ವರ ಪಕ್ಕಕ್ಕೆ ಈ ಊರು ಇದ್ದ ಕಾರಣಕ್ಕಾಗಿ ಇಂಗಳೇಶ್ವರ ಬಾಗೇವಾಡಿ ಅಂತ ಕರೀತಿದ್ರು. ಆ ಬಾಗೇವಾಡಿಯೊಳಗ ಅಗ್ರಹಾರ. ಆ ಅಗ್ರಹಾರದ ನಾಯಕ ಮಾದರಸ. ಹೆಸರೇನು ತಂಗಿ? ಮಾದರಸ. ಶೈವ ಬ್ರಾಹ್ಮಣ ಕುಟುಂಬದಲ್ಲಿ ಇರ್ತಕ್ಕಂಥವನು ಮಾದರಸ. ಬ್ರಾಹ್ಮಣರಲ್ಲಿ ಸ್ಮಾರ್ಥರು, ವೈಷ್ಣವರು ಅಂತ ಬರ್ತಾರೆ, ಎರಡು ಪಂಗಡಗಳು. ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥವರು ಸ್ಮಾರ್ಥರು, ವಿಷ್ಣುವಿನ ಆರಾಧನೆಯನ್ನು ಮಾಡ್ತಕ್ಕಂಥವರು ವೈಷ್ಣವರು, ಬ್ರಾಹ್ಮಣರೇ. ಅಂಥ ಒಂದು ಶೈವ ಬ್ರಾಹ್ಮಣ ಕುಟುಂಬದಲ್ಲಿ ಇರ್ತಕ್ಕಂಥವನು ಮಾದರಸ. ಆತನ ಧರ್ಮಪತ್ನಿ ಯಾರು? ಮಾದಲಾಂಬಿಕೆ. ಲಕ್ಷ ಕೊಟ್ಟು ಕೇಳಾಕತ್ತೀರಾ ತಂಗಿ? ಗಂಡನ ಹೆಸರೇನು? ಮಾದರಸ. ಹೆಂಡತಿ ಹೆಸರೇನು? ಮಾದಲಾಂಬಿಕೆ. ಇವರಿಬ್ಬರಿಗೂ ಕೂಡ ಒಬ್ಬ ಮಗಳಿದ್ದಳು. ಆಕೆ ಹೆಸರೇನು ಅಂತಂದ್ರೆ ನಾಗಮ್ಮ ಅಥವಾ ನಾಗಲಾಂಬಿಕೆ ಅಂತ. ನೀವು ನಾಗಮ್ಮ ಅಂತ ತಿಳ್ಕೊಳ್ರಿ ಸಾಕು. ಬಹಳ ಒಳ್ಳೆಯವರು, ಬಹಳ ಧರ್ಮವಂತರು, ಬಹಳ ಆಚಾರವಂತರು, ಬಡವರು, ದೀನ ದಲಿತರು, ಕಂಡ್ರು ಭಾಳ ಅಂತಂದ್ರೆ ಭಾಳ ಅಂತಃಕರಣ ಇದ್ದಿರ್ತಕ್ಕಂಥ ಪುಣ್ಯವಂತ ದಂಪತಿಗಳಿವರು. ಹೆಂಗೆ ಇದ್ರು ಅಂತಂದ್ರೆ ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ ಇದ್ರು. ಅಷ್ಟು ಅಪರೂಪ ಇದ್ರು, ಅಷ್ಟು ಪ್ರೀತಿಯಿಂದ ಇದ್ರು, ಅಷ್ಟು ಧರ್ಮವಂತರಾಗಿ ಇದ್ರು ಮಾದರಸ, ಮಾದಲಾಂಬಿಕೆ. ಆದ್ರೆ ಅವರ ಜೀವನದೊಳಗೆ ಎಲ್ಲ ಇತ್ತು. ಸಿರಿ, ಸಂಪತ್ತು, ಆಸ್ತಿ, ಅಂತಸ್ತು, ಅಧಿಕಾರ ಎಲ್ಲ ಇತ್ತು. ಒಂದೇ ಒಂದು ಕೊರತೆ ಇತ್ತು. ಏನದು? ವಂಶ ಉದ್ಧಾರಕ್ಕಾಗಿ ಒಂದು ಗಂಡು ಮಗು ಇದ್ದಿದ್ದಿಲ್ಲ. ಮನ್ಯಾಗ ನೋಡ್ರಿ, ಎಷ್ಟೇ ಹೆಣ್ಣು ಹುಟ್ಟರು ಕೂಡ ಒಂದು ಗಂಡು ಆದ್ರೆ ಚಲೋ ಇರ್ತಿತ್ತು ಅಂತೀರೇನಿಲ್ಲ? ಈಗ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳು ಚಲೋ, ಎರಡು ಮಾತಿಲ್ಲ. ಯಾಕೆ? ಮುಂದೆ ನಿಮಗೆ ಯಾರು ನೋಡ್ತಾರೆ? ಗಂಡು ಮಕ್ಕಳು ನೋಡ್ತಾರೆ, ಹೆಣ್ಮಕ್ಳು ನೋಡ್ತಾರೆ. ಈಗ ಹೆಣ್ಮಕ್ಳ ನೋಡಾಕತ್ತಾರೆ, ಗಂಡು ಮಕ್ಕಳು ಏನಿಲ್ಲ, ಮದುವೆ ಆಗಿದ್ದ ತಡ ವರ್ಷ 70 ಹೋಗೇ ಬಿಡ್ತಾರ ಅವ್ರು. ಯವ ಮತ್ತು ನನ್ನ ಹೆಂಡತಿ ಹಿಂಗೆ ಅನ್ನಕತ್ತಾಳ, ಮತ್ತು ನಾವು ಬೇರೆ ಇರ್ತೀವಿ. ನಿಮಗರ ಹೊರಗೆ ಹಾಕ್ತಾರೆ, ಅವರರ ಹೊರಗೆ ಹೋಗ್ತಾರೆ. ಇಂಥ ಕಾಲ ಬಂದದೇನಿಲ್ಲ. ಆದ್ರೆ ಈ ಕಡೆ ಎಲ್ಲ ಮಾತು, ನಮ್ಮ ಕಡೆ ಮಾತು ಹೇಳತ್ತೀನಿ. ಈ ಕಡೆ ಒಬ್ಬರೊಬ್ಬರು ಬೇರೆ ಆಗೋದಿಲ್ಲ. ಅತ್ತಿ ಸೊಸಿ ಭಾಳ ಪ್ರೀತಿಯಿಂದ ಇರ್ತೀರಿ. ಗಂಡ ಹೆಂಡತಿ ಅಂತೂ ಪ್ರೀತಿಯಿಂದ ಇದ್ದೇ ಇರ್ತೀರಿ. ಅತ್ತಿ ಮಾವನ ಹೆಂಗೆ ನೋಡ್ತೀರಿ ಅಂತಂದ್ರೆ ಪಾರ್ವತಿ ಪರಮೇಶ್ವರನ್ ನೋಡ್ದಂಗೆ ನೋಡ್ತೀರಿ. ಜಗಳ ಅನ್ನೋದ ಇಲ್ಲ. ಹೌದಲ್ಲವ? ನಗಾಕತ್ತೀರಿ ಅಂದ್ರೆ ಮತ್ತೆ ಸಂಶಯ ಬರ್ತದೆ ನನಗೆ. ಇರ್ತಾರೆ, ಹೌದಲ್ಲವ? ಒಟ್ಟೆ ಜಗಳ ಆಡೋದಿಲ್ಲ. ಜಗಳ ಆಡ್ತಾರೆ, ಹಂಗೆ ಅನ್ಬೇಡವ. ಮತ್ತು ನನಗೆ ಓಡಿಸಿ ಕಳಿಸ್ಯಾರತ್ತೀನಿ. ಇವೇನಪ್ಪ ಬೆಡಗೇರಿ ಅಜ್ಜ ಬಂದು ಮತ್ತು ನಮಗೆ ಬೈಯಾಕತ್ತಾನಂತ. ಹೌದಲ್ಲ? ಭಾಳ ಪ್ರೀತಿ. ಅತ್ತಿ ಮಾವ ಅಂತಂದ್ರೆ ಭಾಳ ಪ್ರೀತಿ. ಯಾರಿಗೆ? ಮಾದಲಾಂಬಿಕೆಗೆ. ಒಂದೇ ಒಂದು ಕೊರತೆ ಏನು? ಗಂಡು ಮಕ್ಕಳಿಲ್ಲ ಅನ್ನೋದು ಒಂದೇ ಒಂದು ಕೊರತೆ. ಹೆಂಗೆ ನಮ್ಮೂರಾಗ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಯ ಒಂದು ಪುಣ್ಯಕ್ಷೇತ್ರ, ಹಂಗೆ ಬಾಗೇವಾಡಿಯೊಳಗೆ ನಂದೀಶ್ವರನ ದೇವಸ್ಥಾನ ನೋಡ್ರಂಗಿಲ್ಲ? ಬಾಗೇವಾಡಿಗೆ ಹೋಗಿರ್ತಂಗಿ ಯಾರಾದರೂ ಕೈ ಎತ್ತರ ನೋಡೋಣ. ಬಾಗೇವಾಡಿ ಬಸವಣ್ಣನ ಗುಡಿಗೆ ಹೋಗಿರಿ ಅಯ್ಯವ್ವ? ಏನು ಅದ್ಭುತ! ಅಲ್ಲೇನು ನಂದೀಶ. ನಾನು ಹೋದ ವರ್ಷ ಅಲ್ಲಿ ಹೋಗಿದ್ದೆ. ಹಾನಗಲ್ಲು ಕುಮಾರ ಶಿವಯೋಗಿಗಳ ಜಯಂತಿ ಇತ್ತು. ಕುಮಾರ ಶಿವಯೋಗಿಗಳ ಪುರಾಣ ಹೇಳ್ತಕ್ಕಂಥ ಸೌಭಾಗ್ಯ ಸಿಕ್ಕಿತ್ತು. ಅಲ್ಲಿರ್ತಕ್ಕಂಥ ಆ ಬಸವೇಶ್ವರ ದೇವಸ್ಥಾನ ಕಮಿಟಿ ಜನ ನನಗೆ ಗುಡಿಗೆ ಕರ್ಕೊಂಡು ಹೋಗಿದ್ರು.
ನಾನು ಬಸವಣ್ಣನನ್ನು ನೋಡಿದ್ದಿಲ್ಲ, ಆ ಬಸವಣ್ಣನನ್ನು ನೋಡಿ ನನ್ನ ಜನ್ಮ ಧನ್ಯ ಆತು. ಅಂಥ ಪವಿತ್ರ ಕ್ಷೇತ್ರ ಬಸವನ ಬಾಗೇವಾಡಿ ಕ್ಷೇತ್ರ. ಮಾದಲಾಂಬಿಕೆ ಆ ಬಸವಣ್ಣನ ಮೇಲೆ ಬಹಳ ಭಕ್ತಿ. ಗಂಡ ಹೆಂಡತಿ ಇಬ್ರು ಮಡಿಯಿಂದ ಆ ಬಸವಣ್ಣನ ದೇವಸ್ಥಾನಕ್ಕೆ ಹೋಗ್ಯಾರ. ಹೋಗಿ ಆ ನಂದೀಶನಿಗೆ ಕೈ ಜೋಡಿಸಿ, ಹೇ ದೇವರೇ ಬಸವಣ್ಣ, ನಮ್ಮ ಜೀವನದೊಳಗೆ ಯಾವ ಕೊರತೆನೂ ಕೂಡ ಇಟ್ಟಿಲ್ಲ, ಏನೆಲ್ಲ ಕೊಟ್ಟಿದಿ, ಆದ್ರೆ ಒಂದು ಕೊರತೆ ಅದ, ವಂಶ ಉದ್ಧಾರಕ್ಕಾಗಿ ಒಂದು ಗಂಡು ಮಗನನ್ನು ಕೊಟ್ಟು ಕಾಪಾಡಪ್ಪ ಅಂತ ತಿಳ್ಕೊಂಡು ಗಂಡ ಹೆಂಡತಿ ಇಬ್ಬರು ಕೂಡಿ ಸಂಕಲ್ಪ ಮಾಡ್ಯಾರ. ನಂದಿ ವ್ರತ ಮಾಡಕತ್ತಾರ. ಭಾಳ ಭಯ ಭಕ್ತಿಯಿಂದ ಬಸವಣ್ಣನಿಗೆ ನಡ್ಕೊಳ್ಳಕತ್ತಾರ. ಒಂದು ದಿವಸ ಏನಾಗ್ಯದ ಅಂತಂದ್ರೆ, ತಂಗಿ ಮಾದಲಾಂಬಿಕೆ ಬಸವಣ್ಣನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಎರಡು ಕೈಗಳನ್ನು ಜೋಡಿಸಿ ಬಸವ ಬಸವ ಬಸವಣ್ಣ, ನಂದೀಶ ನಂದೀಶ ಅಂತ ತಿಳ್ಕೊಂಡು ಕಣ್ ತುಂಬಿ ಆ ಬಸವಣ್ಣನನ್ನೇ ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ನೋಡ್ತಾ ಇರ್ತಕ್ಕಂಥ ಸಮಯದೊಳಗೆ ಬಸವಣ್ಣನ ಬಲಭಾಗದಿಂದ ಒಂದು ಹೂವು ಕೆಳಗೆ ಬಿದ್ದು ಬಿಡುತ್ತು. ಯಾವಾಗ ಬಸವಣ್ಣನ ಬಲಭಾಗದಿಂದ ಒಂದು ಹೂವು ಬಿತ್ತೋ, ಸಾಮಾನ್ಯವಾಗಿ ನಂಬಿಕೆ ನೋಡ್ರಿ, ನಮಸ್ಕಾರ ಮಾಡುವಾಗ ದೇವರ ಬಲಭಾಗದಿಂದ ಒಂದು ಹೂವು ಅಥವಾ ಪತ್ರಿ ಬಿತ್ತು ಅಂತಂದ್ರೆ, ಓಹೋ ನಮ್ಮ ಮನಸ್ಸಿನ ಸಂಕಲ್ಪ ಪೂರ್ತಿ ಆಕ್ಕೈತಿ, ನನಗೆ ದೇವರ ಕೃಪಾ ಆತು, ನನಗೆ ಒಳ್ಳೇದಾಗ್ತದೆ ಅನ್ನೋದು ನಂಬಿಕೆ ಇರ್ತದೇನಿಲ್ರಿ ಬಾ. ಹಂಗ ಮಾದಲಾಂಬಿಕೆಗೂ ಕೂಡ ನಂಬಿಕೆ. ಯಾವಾಗ ಬಸವಣ್ಣ ಬಲಭಾಗದಿಂದ ಒಂದು ಹೂವನ್ನು ಕೊಟ್ಟ, ಅದನ್ನು ನೋಡಿರ್ತಕ್ಕಂಥ ಪೂಜಾರಿ, ಅರ್ಚಕ, ಅಲ್ಲಿ ಇರ್ತಕ್ಕಂಥ ಪೂಜೆ ಮಾಡ್ತಕ್ಕಂಥ ವ್ಯಕ್ತಿ, ಅವ ಬಸವಣ್ಣ ನಿಮಗೆ ಆಶೀರ್ವಾದ ಕೊಟ್ಟನ, ಪ್ರಸಾದ ಕೊಟ್ಟನ ಅಂತ ತಿಳ್ಕೊಂಡು ಆ ಹೂವು ತಂದು ಉಡಿಯೊಳಗೆ ಹಾಕಿದ್ದೆ ತಡ ತನ್ನ ಎರಡೂ ಕಣ್ಣುಗಳಿಗೆ ಒತ್ತಿ, ಬಸವಣ್ಣ ನಿನ್ನ ಆಶೀರ್ವಾದ ಇರ್ಲಿಪ್ಪ, ನನಗೊಂದು ಗಂಡು ಸಂತಾನ ಆಗಲಿ ಅಂತ ತಿಳ್ಕೊಂಡು ಮನಸ್ಸಿನಾಗ ಸಂಕಲ್ಪ ಮಾಡಿ ಮನೆಗೆ ಬಂದಾಳ. ಯಾರು? ಮಾದಲಾಂಬಿಕೆ. ರಾತ್ರಿ ಪ್ರಸಾದ ಮಾಡಿ ಮಲ್ಕೊಂಡರ ಗಂಡ ಹೆಂಡತಿ. ಮಾರನೇ ದಿವಸ ನಸುಕಿನ ಜಾವ 3-4 ಗಂಟೆ ಆಗಿರಬಹುದು, ಕನಸು ಬಿದ್ದಾದ. ಯಾವ ನಿಮಗೂ ಕನಸು ಬೀಳ್ತವೆ ಇಲ್ಲ? ಮುಂದೆ ಹೇಳ್ತೀನಿ. ಆ ಕನಸಿನ ಮಾತು ಭಾಳ ಮಜಾ ಅದ. ಕನಸು ಬಿತ್ತು. ಕನಸಿನೊಳಗ ಬಸವನ ಬಾಗೇವಾಡಿಯಲ್ಲಿರ್ತಕ್ಕಂಥ ಆ ನಂದೀಶ ಕನಸಿನೊಳಗೆ ಬಂದಾನ. ಆ ನಂದೀಶನೇ ಜಂಗಮ ರೂಪದಿಂದ ಬಂದಾನ. ಮೈ ತುಂಬ ಕಾವಿ ಬಟ್ಟಿ ಅದಾವ, ಹಣಿ ಮ್ಯಾಲ ವಿಭೂತಿ, ಕೊರಳಲ್ಲಿ ಲಿಂಗ ರುದ್ರಾಕ್ಷಿ, ಕೈಯಲ್ಲಿ ಕಮಂಡಲ ಯೋಗದಂಡ, ಪಾದದಲ್ಲಿ ಆವುಗೆ. ಯಾವಾಗ ನಂದೀಶ ಜಂಗಮ ರೂಪದಿಂದ ಬಂದು ಆ ಮಾದಲಾಂಬಿಕೆಗೆ ಹೇಳಕತ್ತನ, ಅವ್ವಾ ಶಿವನ ಆಜ್ಞೆಯ ಪ್ರಕಾರ, ಶಿವನ ಅಪ್ಪಣೆಯಂತೆ ನಂದೀಶನೇ ನಿನ್ನ ಗರ್ಭದಲ್ಲಿ ಗಂಡು ಮಗುವಾಗಿ ಹುಟ್ಟತನ ತಾಯಿ. ಸಾಕ್ಷಾತ್ ನಂದೀಶನೇ ನಿನಗ ಗಂಡು ಮಗುವಾಗಿ ಹುಟ್ಟತಾನ. ಅವನಿಗೆ ಬಸವಣ್ಣ ಅಂತ ಹೆಸರಿಡ್ಬೇಕವ. ಏನಂತ ಇಡ್ಬೇಕು? ಬಸವಣ್ಣ ಅಂತ ಹೆಸರಿಡ್ಬೇಕವ ಅಂತ ತಿಳ್ಕೊಂಡು ಹೇಳಿ ಏನು ಮಾಡ್ದ ಅಂತಂದ್ರೆ, ಆ ಜಂಗಮ ಮತ್ತೆ ನಂದೀಶನ ರೂಪವನ್ನು ತಾಳಿ ಆ ನಂದೀಶ ನಂದೀಶ ಏನಾತು? ಪೂರ್ತಿ ಬೆಳ್ಳಗೆ ಬೆಳಕಾಗಿ ಆ ಒಂದು ಜ್ಯೋತಿಯ ರೂಪದೊಳಗೆ ಈ ಮಾದಲಾಂಬಿಕೆಯ ಗರ್ಭವನ್ನು ಪ್ರವೇಶ ಮಾಡ್ದಂಗಾತು. ಗೊತ್ತಾದ್ರಿವನ ಹೇಳೋದು? ನಂದೀಶ ಜ್ಯೋತಿಯ ಬೆಳಕಿನ ರೂಪವನ್ನು ತಾಳಿ ಆ ಮಾದಲಾಂಬಿಕೆಯ ಗರ್ಭವನ್ನು ಪ್ರವೇಶ ಮಾಡ್ದಂಗಾತು. ಎಚ್ಚರ ಆಗ್ಬಿಡುತ್ತೆ ನೋಡ್ರಿ ಮಾದಲಾಂಬಿಕೆ. ಪಕ್ಕದಲ್ಲಿ ಮಲಗಿಕೊಂಡಿರ್ತಕ್ಕಂಥ ತನ್ನ ಗಂಡ ಮಾದರಸನಿಗೆ ಎಬ್ಬಿಸಿ, ಹೇಳ್ರಿ ಹೇಳ್ರಿ ಹೇಳ್ರಿ, ಹೊತ್ತು ಹೊಂಡ ಕತ್ತಿತ್ತು, ಹೆಂಗು ಯಾಕೆ ಏನಾತು? ಏನಿಲ್ಲ, ಕನಸು ಬಿದ್ದಿತ್ತು. ಕನಸಿನೊಳಗ ನಂದೀಶನೇ ಜಂಗಮ ರೂಪದಿಂದ ಬಂದು ಪರಮಾತ್ಮನ ಆಜ್ಞೆಯ ಪ್ರಕಾರ ನಂದೀಶನೇ ನಿನ್ನ ಹೊಟ್ಟಿಯೊಳಗ ಗಂಡು ಮಗುವಾಗಿ ಹುಟ್ಟತನ, ಬಸವಣ್ಣ ಅಂತ ನಾಮಕರಣ ಮಾಡಬೇಕು ಅಂತ ಹೇಳ್ಯಾನ. ಭಾಳ ಚಲೋ ಆತು, ಭಾಳ ಚಲೋ ಆತು ಅಂತ ತಿಳ್ಕೊಂಡು ಗಂಡ ಹೆಂಡತಿ ಮತ್ತಷ್ಟು ಭಾಳ ಭಕ್ತಿಯಿಂದ ಆ ಬಾಗೇವಾಡಿಯ ಬಸವಣ್ಣನಲ್ಲಿ ಶ್ರದ್ಧೆಯನ್ನು ಇಟ್ಟರು. ಕನಸು ಸುಳ್ಳಾಗಲಿಲ್ಲ. ಮುಂದೆ ಮಾದಲಾಂಬಿಕೆ ಗರ್ಭವನ್ನು ಧರಿಸಿದಳು. 3 ತಿಂಗಳಾತು, 6 ತಿಂಗಳಾತು, 7 ತಿಂಗಳಾತು. 7 ತಿಂಗಳಾದ ಕೂಡಲೇ ಏನು ಶುರು ಆದು? ಬಯಕೆಗಳು ಶುರು ಆದು. ಎಂಥ ಬಯಕೆಗಳು? ಎಂಥ ಬಯಕೆಗಳಿರ್ತಾವೆ ಹೇಳ್ರಿ?
ಅದು ತಿನ್ನಬೇಕು, ಇದು ತಿನ್ನಬೇಕು. ಹಿಂದಕ್ಕೆ ಯವ್ವ ನಮ್ಮ ಹೆಣ್ಮಕ್ಳು ಏನು ತಿಂತಿದ್ರು? ಹಸನು ಮಾಡುವಾಗ ಮಣ್ಣಿನ ಹೆಂಟಿ ಬಂದರು ಗುಳುಮ್ಮ, ಹೌದಲ್ಲ? ಅದನ್ನು ತಿಂದು ಏನು ತಿಂದರೂ ಸಮಾಧಾನ ಆಗೋದಿಲ್ಲ. ಅವಾಗ ಬೇಕಂತ ಬಯಕೆ ಬುತ್ತಿ ಅಂತ ಮಾಡ್ತಾರನಿಲ್ಲ ತಂಗಿ, ಬಯಕೆ ಬುತ್ತಿ. ಯಾಕೆ? ಆ ಸಮಯದೊಳಗೆ ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು ಅನ್ನೋ ತಿಳ್ಕೊಂಡು ಬಯಕೆಗಳಾಗ್ತಿರ್ತಾವೆ. ಹೊಟ್ಟೆಯಲ್ಲಿ ಮಗು ಬೆಳೀತಾ ಇರ್ತದ, ಆ ಮಗುವಿಗೆ ಹೆಚ್ಚಿಗೆ ಶಕ್ತಿಯನ್ನು ತುಂಬಬೇಕಾಗಿರ್ತದೆ. ಅದಕ್ಕೆ ಒಳ್ಳೊಳ್ಳೆ ಆಹಾರಗಳು ತಿನ್ನಿಸ್ಬೇಕು ಗರ್ಭಿಣಿಯರಿಗೆ ಅಂತ ಹೇಳ್ತಾರೆ, ಹೌದಲ್ಲ? ಮನೆಗೆ ಕರ್ಕೊಂಡು ಹೋಗಿ ಊಟ ಮಾಡಿಸ್ತೀರೇನಿಲ್ರೇವ ನೀವು? ಇಲ್ಲಿ ಮಾದಲಾಂಬಿಕೆಗೂ ಕೂಡ ಬಯಕೆಗಳು ಶುರು ಆದವು. ಎಂಥ ಬಯಕೆಗಳು? ಶಿವಭಕ್ತಿಯನ್ನು ಮಾಡಬೇಕು, ಶಿವಜ್ಞಾನವನ್ನು ಕೇಳಬೇಕು, ಶಿವವ್ರತವನ್ನು ಮಾಡಬೇಕು, ಶಿವ ಭಜನೆಯನ್ನು ಮಾಡಬೇಕು, ಶಿವಚಿಂತನೆಯನ್ನು ಮಾಡಬೇಕು, ಶಿವಾನುಭವವನ್ನು ಕೇಳಬೇಕು ಅಂತ ತಿಳ್ಕೊಂಡು ಇಂಥ ಬಯಕೆಗಳು ಶುರುವಾದವು. ಯಾಕೆ? ಹೊಟ್ಟೆಯೊಳಗೆ ಹುಟ್ಟತಕ್ಕಂಥ ಮಗು ಅಂತಿಂತವನಲ್ಲ, ಸಾಕ್ಷಾತ್ ನಂದೀಶ. ಇಂಥ ಒಳ್ಳೊಳ್ಳೆ ಬಯಕೆಗಳು ಶುರುವಾದವು. ಯಾವಾಗ ಆ ಒಂದು ಸೀಮಂತ ಕಾರ್ಯವನ್ನು ಮಾಡಿದ್ರೋ, ಮಾದಲಾಂಬಿಕೆ ಎಲ್ಲಿಗೆ ಬಂದಳು? ತನ್ನ ತವರೂರಾಗಿರ್ತಕ್ಕಂಥ ಇಂಗಳೇಶ್ವರ. ನೋಡ್ರಿ, ಮಾದಲಾಂಬಿಕೆ ತವರೂರು ಯಾವುದು? ಇಂಗಳೇಶ್ವರಕ್ಕೆ ಹೇರಿಗೆಗಂತ ಬಂದಳು ಎಂಬತಕ್ಕಂಥ ವಿಚಾರ ಇವತ್ತಿನ ದಿವಸದ ಬಸವ ಪುರಾಣದಾಗ ಕೇಳ್ತೀವಿ. ಹಾಗಾದ್ರೆ ನಾಳೆ ಯಾರು ಹುಟ್ಟುತ್ತಾರೆ ತಂಗಿ? ಬಸವಣ್ಣ ಹುಟ್ಟತಕ್ಕಂಥ ಸಮಯದೊಳಗೆ ಒಂದು ಭಾಳ ದೊಡ್ಡ ಘಟನೆ ಆಗ್ತದೆ. ಆ ಘಟನೆ ಕೇಳೋದೇ ಭಾಳ ಅಪರೂಪ. ಅದಕ್ಕೆ ಇವತ್ತು ನೀವೇನು ಬಂದಿರಲ್ಲ ಬುತ್ತಿ ತಗೊಂಡು, ನಾಳೆಗೆ ಬರಬೇಕ ನೀವು ಬುತ್ತಿ ಅಂತ ತಗೊಂಡು ಬರಕ್ಕೆ ಹೋಗ್ಬೇಡ್ರಿ. ನಾಳೆ ಏನದ? ಬಸವಣ್ಣನ ತೊಟ್ಟಲ ಅದ. ಬಸವಣ್ಣನಿಗೆ ತೊಟ್ಟಲದೊಳಗೆ ಹಾಕಿ ಬಸವಣ್ಣನ ಕಿವಿಯೊಳಗೆ ಬಸವಣ್ಣ ಬಸವಣ್ಣ ಕುಟ್ಟುಟ್ಟು ಕುರ್ರಂತ ನಾಮಕರಣ ಮಾಡಕ್ಕೆ ಬರ್ಬೇಕ್ರಿವ. ನೀವೆಲ್ಲರೂ ಬರ್ತೀರಿ? ಜೋರಾಗಿ ಚಪ್ಪಾಳೆ ತಟ್ಟಿ ನೋಡೋಣ. ನಿಮ್ಮ ಮನೆಯಾಗ ಮಕ್ಕಳಿಗೆ ನಾಮಕರಣ ಮಾಡು ಪುಣ್ಯ ನಿಮ್ಗೆಲ್ಲರಿಗೂ ಸಿಗ್ತದ, ಇಲ್ಲ ಅಂತಲ್ಲ. ಆದ್ರೆ ವಿಶ್ವಗುರು ಜಗದ್ಗುರು ಅಣ್ಣ ಅಪ್ಪ ಬಸವಣ್ಣನಿಗೆ ತೊಟ್ಟಿಲೊಳಗೆ ಹಾಕಿ ಬಸವಾ ಬಸವ ಅಂತ ನಾಮಕರಣ ಮಾಡು ಪುಣ್ಯ ಯಾರಿಗೆ ಸಿಗ್ತದ ತಂಗಿ? ಅದಕ್ಕೆ ನಾಳೆಗೆ ಸುತ್ತಮುತ್ತ 10 ಹಳ್ಳಿಗೆ ಫೋನ್ ಮಾಡಿ ಹೇಳ್ಬೇಕು ನೀವೆಲ್ಲರೂ, ಬಸವಣ್ಣನ ತೊಟ್ಟಲು ಕಾರ್ಯ ಅದ ತಂಗಿ, ನೀ ಬರ್ರಿ ನೀ ಬರ್ರಿ ನೀ ಬರ್ರಿ ಅಂತ ಎಲ್ಲರಿಗೆ ಕರ್ಕೊಂಡು ಬಂದು ನಾಳೆ ಬಸವಣ್ಣನ ತೊಟ್ಟಲು ಕಾರ್ಯ ನಡೆಸ್ಕೊಡ್ತೀರವ ಎಲ್ಲರೂ? ಏನ್ರಿಪ್ಪ ಶರಣರು, ನೀವು ನಡೆಸ್ಕೊಡ್ತೀರೇನ್ರಿಪ್ಪ? ನಾಳೆ ಎಲ್ಲರೂ ಕೂಡಿ ಬಸವಣ್ಣನ ತೊಟ್ಟಲು ಕಾರ್ಯಕ್ರಮ ಮಾಡೋಣ ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಭುಯ್ಯಾರ ಮತ್ತು ನಾಗರಹಳ್ಳಿಯಿಂದ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರು ತಾಯಂದರು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ತಾವು ಬಸವ ಬುತ್ತಿಯನ್ನು ತಂದಿದ್ದೀರಿ. ಭುಯ್ಯಾರ ಅಂದ ಕೂಡಲೇ ನನ್ನ ಮಗಳ ನೆನಪು ಬರ್ತದೆ. ನಮ್ಮ ಶಿಷ್ಯ ಮಕ್ಕಳಿಗೆ, ನನ್ನ ಮಗಳಿಗೆ ಅಲ್ಲಿ ಕೊಟ್ಟಾರ ಮಾಳಿಗೆ ಮನೆತನ ಆಳಗಿ ಭುಯ್ಯಾರದೊಳಗೆ ಕೊಟ್ಟಾರ. ಆ ಮನೆ ಸ್ವಲ್ಪ ಹೆಸರು ನನಗೆ ನೆನಪಿಲ್ಲ. ಭಾಳ ಮುತ್ತಿನಂಥ ಮಗಳದಾಳ ನನ್ನ ಮಗಳಕ್ಕೆ, ಅಂದ್ರೆ ನನ್ನ ಶಿಷ್ಯ ಮಕ್ಕಳು ಅವ್ರು ಭಾಳ ಬಂಗಾರದಂಥ ಭಾಳ ಭಕ್ತಿ ಶ್ರದ್ಧೆಯನ್ನು ಇಟ್ಟಿರ್ತಕ್ಕಂಥ ಜನ ನಮ್ಮ ನಳದುರ್ಗ ಶ್ರೀಮಠದ ಮ್ಯಾಲೆ. ವಿಜಯಕುಮಾರ್ ಮಾಳಗೆ ಅಂತ ಅವ್ರ ಮಗಳನ್ನು ಅಲ್ಲಿ ಕೊಟ್ಟಾದ. ಅವಳು ನನಗೂ ಕೂಡ ಮಗಳೇ ಒಂದು ರೂಪದೊಳಗೆ. ಅಂಥ ಒಂದು ಆ ಊರದಿಂದ ತಾವೆಲ್ಲರೂ ಕೂಡ ಬಂದಿದ್ದೀರಿ. ನಾಳೆ ಇನ್ನೂ ಹೆಚ್ಚಿನ ಸಂಖ್ಯೆಯದೊಳಗೆ ನೀವೆಲ್ಲರೂ ಬರಬೇಕು ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾಳೆ ವೇಳೆಗೆ ಅನುಗುಣವಾಗಿ ಸರಿಯಾಗಿ ಶುರು ಮಾಡೋಣ. ನಾನು ಯಾಕೆ ನಮ್ಮ ಖೇಡ್ಗಿ ಗ್ರಾಮದ ಸದ್ಭಕ್ತರಲ್ಲಿ ಸ್ವಲ್ಪ ಅವಸರ ಮಾಡ್ರಪ್ಪ, ಬೇಗ ಶುರು ಮಾಡ್ರಪ್ಪ ಅಂತ ಕೇಳ್ತೀನಿ ಅಂತಂದ್ರೆ, ಪುರಾಣ 1 ತಾಸು 15 ನಿಮಿಷ ಆಗ್ತದೆ. ತಡ ಮಾಡಿದ್ರಿ ಅಂತಂದ್ರೆ ಪುರಾಣ ಮತ್ತೆ ತಡ ಆಗ್ತದೆ. ಬಂದವರಿಗೆ ಹೋದವರಿಗೆ ಪ್ರಸಾದ ಮಾಡಕ್ಕೆ ತಡ ಆಗ್ತದೆ. ಇಲ್ಲಿ ತುಲಾಭಾರ ಮಾಡಕ್ಕೆ ತಡ ಆಗ್ತದೆ. ಬಂದು ಇಂಥ ಪೂಜ್ಯರ ಆಶೀರ್ವಚನಕ್ಕೆ ತಡ ಆಗ್ತದೆ. ನಾವು ಬೇಗ ಶುರು ಮಾಡಿ ಬೇಗ ಬಿಟ್ವಿ ಅಂತಂದ್ರೆ ಚಳಿನೂ ಆಗುವುದಿಲ್ಲ. ಸರಿಯಾದ ಸಮಯಕ್ಕೆ ಹಳ್ಳಿಯವರು ಬಂದು ತಮ್ಮ ಊರ ಮುಟ್ಟಿ ಬಿಡ್ತಾರೆ. ಬೇಗ ಮಲ್ಕೊಂಡ್ವಿ ಅಂತಂದ್ರೆ ಮತ್ತೆ ನಾಳಿನ ಕಾರ್ಯಕ್ರಮಕ್ಕೆ ಎಲ್ಲ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಅವಸರ ಮಾಡ್ರಪ್ಪ. ಏನಪ್ಪ ಬೆಟಗೇರಿ ಸ್ವಾಮಿಗಳು ಸಿಟ್ಟು ಮಾಡ್ತಾರೆ ಅಂತ ಯಾರೂ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ್ರಿ. ನಾವು ಯಾಕೆ ಸಿಟ್ಟು ಮಾಡ್ತೀವಿ, ಯಾಕೆ ನಿಷ್ಠುರವಾಗಿ ಹೇಳ್ತೀವಿ ಅಂತಂದ್ರೆ, ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಲಿ, ಶಿಸ್ತಾಗಲಿ, ಯಾರಿಗೂ ಕೂಡ ಆಭಾಸ ಆಗಬಾರ್ದು. ಎಲ್ಲರೂ ಹೌದು ಅನ್ನುವಂಗೆ ಕಾರ್ಯಕ್ರಮ ಮಾಡಿದ್ರಪ್ಪ ನಮ್ಮ ಕ್ಯಾಡ್ಗಿ ಮಂದಿ ಅಂತ ತಿಳ್ಕೊಂಡು ಎಲ್ಲರೂ ಹೆಸರು ತಗೋಬೇಕು ಅನ್ನೋ ದೃಷ್ಟಿಯಿಂದ ಅಕ್ಕನ ಬಳಗದ ತಾಯಂದ್ರು ಯಾರ್ಯಾರದ್ರಿ ಕೈ ಎತ್ತರಿ. ಕ್ಯಾಡ್ಗಿ ಅಕ್ಕನ ಬಳಗದ ತಾಯಂದ್ರು
ಇಟ್ಟಾದಿರವ ಮನೆಗೆ ಒಬ್ಬರು ತಾಯಂದ್ರು, ಅಕ್ಕನ ಬಳಗದೊಳಗೆ ಮನೆಯೊಬ್ಬರು ತಾಯಂದ್ರ ಆಗ್ಬೇಕು, ಮನೆಯೊಬ್ಬರು ತಾಯಂದ್ರ ಸದಸ್ಯರಾಗಬೇಕು. ಅದಕ್ಕೆ ನಾಳೆ ಯಾರ ತೊಟ್ಲೈತಿ? ಬಸವಣ್ಣನ ತೊಟ್ಲೈತಿ. ಅದರದೆಲ್ಲ ಜವಾಬ್ದಾರಿ ಯಾರ ಮೇಲೆ ಐತಿ? ಅಕ್ಕನ ಬಳಗದ ತಾಯಂದ್ರ ಮೇಲೆ ಐತಿ. ಇಲ್ಲಿ ಬೇಗ ಬರಬೇಕು, ತೊಟ್ಟಲು ಕಟ್ಟಬೇಕು, ಅಲಂಕಾರ ಮಾಡಬೇಕು, ಅದೆಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಬೇಕು. ಮತ್ತು ಯಾರೋ ಒಬ್ಬರು ಪುಣ್ಯಾತ್ಮರು ಒಂದು ಗಂಡು ಮಗುನೇ ಹುಟ್ಟ್ಯದ, ಆ ಮಗುವಿಗೆ ಬಸವಣ್ಣ ಅಂತ ನಾಮಕರಣ ಮಾಡಬೇಕು ಅಂತ ತಿಳ್ಕೊಂಡು ನೋಡ್ರಿ ಎಷ್ಟು ಅಪರೂಪ ಅದು. ನಿಜವಾದ ಮಗುವಿಗೆ ಎಲ್ಲ ಕಡೆಗೆ ಗೊಂಬಿ ತೊಟ್ಟಲದೊಳಗೆ ಹಾಕಿ ಆ ಗೊಂಬಿಗೆ ಬಸವಣ್ಣ ಅಂತ ನಾಮಕರಣ ಮಾಡಿದ್ರೆ, ಇವತ್ತು ನಮ್ಮ ಕ್ಯಾಡ್ಗಿಯೊಳಗೆ ನಿಜವಾದ ಒಂದು ಮಗುವಿಗೆ ಬಸವಣ್ಣ ಅಂತ ನಾಮಕರಣ ಮಾಡ್ತದೆ. ನಿಜವಾಗಲೂ ಆ ಮಗುವನ್ನು ಹಡೆದಿರ್ತಕ್ಕಂಥ ತಂದೆ ತಾಯಿ ಪುಣ್ಯವಂತರು, ಮುಖ್ಯವಾಗಿ ಆ ಮಗುನೂ ಕೂಡ ಭಾಳ ಪುಣ್ಯವಂತ. ಅದಕ್ಕೆ ನಾಳೆ ತೊಟ್ಟಲದ ಕಾರ್ಯಕ್ರಮ ನಮ್ಮ ಎಲ್ಲ ಗುರು ಹಿರಿಯರು ಯುವಕರು ತಾಯಂದ್ರು ಮಾಡಬೇಕು. ಇನ್ನೊಂದು ಮಾತು ತಂಗಿ, ಎಲ್ಲರೂ ಲಕ್ಷ ಕೊಟ್ಟು ಕೇಳ್ರಿ. ಏನು ಹೇಳ್ರಿ? ಯಾರಿಗೆ ಮಕ್ಕಳಾಗಿಲ್ಲ ಅಥವಾ ಮಕ್ಕಳಾಗಿ ಯಾವ ಮಕ್ಕಳು ತೀರ್ಕೊಳ್ಳಕತ್ತವ, ಅವರಿಗೆ ರೋಗ ರುಜಿನ ಬಾಧೆ ಆಗಕತ್ತದ ಅಂಥ ನನ್ನ ಅಕ್ಕ ತಂಗಿಯರು ನಾಳೆ ತೊಟ್ಟಿಲ ಸಮಯದೊಳಗೆ ಅವರು ಉಡಿ ತುಂಬಿಸ್ಕೋಬೇಕು. ಬಸವಣ್ಣನ ಶಕ್ತಿ ಎಂಥದ್ದು ಅಂತಂದ್ರೆ, ಯಾರ್ಯಾರು ಉಡಿ ತುಂಬಿಸ್ಕೊಳ್ತಾರ ಬಸವಣ್ಣ ನಿನ್ನ ಆಶೀರ್ವಾದ ಇರಲಿ ಅಂತ ತಿಳ್ಕೊಂಡು ಅತ್ಯಂತ ಭಯಭಕ್ತಿಯಿಂದ ಬಸವಣ್ಣನ ತೊಟ್ಟಿಲು ಕಾರ್ಯಕ್ರಮದೊಳಗೆ ಯಾರ್ಯಾರು ಉಡಿ ತುಂಬಿಸ್ಕೊಳ್ತಾರ 100ಕ್ಕೂ 100ರಷ್ಟು ಬಸವಣ್ಣನ ಕೃಪಾ ಅವ್ರ ಮೇಲೆ ಆಗ್ತದ. ನಾ ಒಂದು ಕಡೆ ಅಲ್ಲ, 2 ಕಡೆ ಅಲ್ಲ, ಸಾಕಷ್ಟು ಕಡೆ ಬಸವ ಪುರಾಣ ಮಾಡೀನಿ. ಯಾರ್ಯಾರು ಉಡಿ ತುಂಬಿಸ್ಕೊಂಡಾರ ಅವ್ರಿಗೆ ಸಂತಾನ ಭಾಗ್ಯ ಆಗ್ಯದ ನನ್ನ ತಿಳುವಳಿಕೆ ಪ್ರಕಾರ. ಅದಕ್ಕೆ ನಿಮ್ಮ ಬೀಗರಿರಲಿ, ನೆಂಟರಿರಲಿ, ಅಕ್ಕಪಕ್ಕದವ್ರು ಇರಲಿ, ಯಾವುದೇ ಜಾತಿಯವ್ರು ಇರಲಿ, ಯಾವುದೇ ಧರ್ಮದವ್ರು ಇರಲಿ, ನಾವು ಹಳಿಯಾಳ, ಮುನವಳ್ಳಿ, ಅಲ್ಲಿ ಇಲ್ಲಿ ಸಾಕಷ್ಟು ಕಡೆ ಬಸವ ಪುರಾಣ ಹೇಳಿನಲ್ರಿ ತಂಗಿ. ಮುಸಲ್ಮಾನ್ ತಾಯಂದ್ರು ಉಡಿ ತುಂಬಿಸ್ಕೊಂಡಾರ, ಕ್ರಿಶ್ಚಿಯನ್ರ ತಾಯಂದ್ರು ಉಡಿ ತುಂಬಿಸ್ಕೊಂಡಾರ, ದೀನ ದಲಿತರ ತಾಯಂದ್ರು ಉಡಿ ತುಂಬಿಸ್ಕೊಂಡಾರ. ಎಲ್ಲರಿಗೂ ಕೂಡ ಬಸವಣ್ಣನ ಕೃಪಾ ಆಗ್ಯದ. ಇದು 100ಕ್ಕೂ 100 ಸತ್ಯ. ಅದಕ್ಕೆ ಸಂತಾನ ಭಾಗ್ಯ ಅನ್ನೋದು ಹೆಣ್ಣಿನ ಒಂದು ಜೀವನದೊಳಗೆ ಬಹಳ ಅಪರೂಪ. ಅದಕ್ಕೆ ಯಾರೂ ವಂಚಿತರಾಗಬಾರ್ದು. ಆ ಕಾರಣಕ್ಕಾಗಿ ಅಂಥವ್ರು ನಾಳೆ ಬಂದು ಉಡಿ ತುಂಬಿಸ್ಕೊಂಡು ಬಸವಣ್ಣನ ಕೃಪೆಯನ್ನು ಪಡ್ಕೊಳ್ಬೇಕು ಅಂತೇಳಿ ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀನಿ. ಜಯಮಂಗಲಂ ಜಯ ನಮಃ ಪರಾಪತೆ ಶಿವ ಹರ ಹರ. ಜಗಜ್ಯೋತಿ ಬಸವೇಶ್ವರ ಮಹಾರಾಜ ಕಿ, ಹಾನಗಲ್ಲ ಕುಮಾರೇಶ್ವರ ಮಹಾರಾಜ ಕಿ, ಗುಡ್ಡದ ಬಸವರಾಜೇಂದ್ರ ಶಿವಯೋಗಿ ಮಹಾರಾಜ ಕಿ. ಜರಜ निज मन मुकुर सुधारे, बरनो रघुवर विमल जसु, जोदायक फल चारी. बुद्धिहीन तनु जानिके, सुमीरो पवन कुमार. बल बुद्धि विद्या देव मोहि, हर हो कलेश विकार, हर हो कलेश विकार. नागनसुरपुराधीशं इष्टार्थ सिद्धिदायकं ಶಾಪಾನುಗ್ರಹ ಸಮರ್ಥ ಮೊಂದೆ ಬಸವಲಿಂಗೇಶ್ವರಂ. ನಿನ್ನ ಹೆಸರಿನಲ್ಲಿ ಉಪ್ಪು ಬಿಟ್ಟವರುಂಟು, ನಿನ್ನ ಹೆಸರಿನಲ್ಲಿ ಸೊಪ್ಪು ಬಿಟ್ಟವರುಂಟು, ನಿನ್ನ ಹೆಸರಿನಲ್ಲಿ ತುಪ್ಪ ಬಿಟ್ಟವರುಂಟು, ನಿನ್ನ ಹೆಸರಿನಲ್ಲಿ ತಪ್ಪು ಬಿಟ್ಟವರುಂಟೆ ಹೇಳಯ್ಯ. ನಿನಗಾಗಿ ಕೇಶ ಬಿಟ್ಟವರುಂಟು, ನಿನಗಾಗಿ ವೇಷ ತೊಟ್ಟವರುಂಟು, ನಿನಗಾಗಿ ದೇಶ ತೊರೆದವರುಂಟು, ನಿನಗಾಗಿ ದ್ವೇಷ ತೊರೆದವರುಂಟೆ ಹೇಳ ಸ್ವತಂತ್ರ ಧೀರ ಸಿದ್ದೇಶ್ವರ. ಮೊದಲಿಗೆ ನನ್ನ ಪ್ರಾತಸ್ಮರಣೀಯ ಪರಮಾರಾಧ್ಯ ಗುರುಮೂರ್ತಿಗಳಾಗಿರುವಂತಹ ಮಹಾರಾಷ್ಟ್ರದ ಮಹಾಂತ ನಾಗನ್ಸೂರ್ ನಂದಾದೀಪ ಪರಶಿವನ ಪರಮಾವತಾರಿ, ಊರಿನ ಉಳಿವಿಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಂಥ ಮಹಾಸಂತ ಬಸವಲಿಂಗ ಶಿವಯೋಗಿಗಳನ್ನು ಆರಾಧ್ಯ ಗುರುಮೂರ್ತಿ ರೇವಣ ಸಿದ್ದಪ್ಪಗಳ ಮನದಲ್ಲಿ ಸ್ಮರಣೆ ಮಾಡಿಕೊಳ್ತಾ, ಜಗತ್ತಿಗೆ ಜ್ಞಾನದ ಬೆಳಕನ್ನು ನೀಡಲು ಅವತರಿಸಿರುವಂತಹ ಬಸವಾದಿ ಶಿವಶರಣರನ್ನು ಮೊದಲು ಮಾಡಿಕೊಂಡು ಜಗತ್ತಿನ ಸಮಸ್ತ ಮಹಾತ್ಮ ಕುಲಕ್ಕೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳು ಸಮರ್ಪಿಸಿ, ಈ ಕೇಡ್ಗಿ ಕ್ಷೇತ್ರವನ್ನು ಸುಕ್ಷೇತ್ರಗೊಳಿಸಿರುವಂತಹ ಇಷ್ಟಾರ್ಥ ಸಿದ್ಧಿದಾಯಕರಾಗಿರುವಂತಹ, ಬೇಡಿದವರಿಗೆ ಬೇಡಿದ್ದನ್ನೇ ದಯಪಾಲಿಸ್ತಾ ಬಂದಿರುವಂತಹ ಕರ್ತೃ ಗುಡ್ಡದ ಬಸವರಾಜೇಂದ್ರ ಮಹಾಸ್ವಾಮಿಗಳ ಕರ್ತೃ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ, ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರುವಂತಹ ಈ ಭಾಗದ ಪ್ರತಿಷ್ಠಿತ ಮಠಗಳು
ಬಂತನಾಳದ ಮಠ, ಗೋಳಸಾರದ ಮಠ, ರಾಡಗಿ ಮಠ ಅಂದರೆ ಈ ಭಾಗದಲ್ಲಿ ಬಹಳಷ್ಟು ಪ್ರತಿಷ್ಠಿತ ಮಠಗಳು. ಅಂತಹ ಶಿವಯೋಗಿ ಸ್ವರೂಪರಾಗಿರುವಂಥ ತ್ರಿಮೂರ್ತಿ ಪೂಜ್ಯರ ಪಾದ ನಮಸ್ಕರಿಸಿ, ಜೊತೆಗೆ ಈ ಎಲ್ಲ ಕಾರ್ಯಕ್ರಮಗಳ ಕೇಂದ್ರ ಬಿಂದುಗಳು, ನಿಮ್ಗೆ ಹೇಳ್ತಿರ್ತಾನೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಾರೆ. ಎಲ್ಲ ಕಾರ್ಯಕ್ರಮಗಳ ಕೇಂದ್ರ ಬಿಂದುಗಳು ಬಹುತೇಕ ಕೇಡ್ಗಿ ಹೆಸರಿನ ನಾಡಿನಾದ್ಯಂತ ಪ್ರಚಾರ ಮಾಡಿದಂಥ ಸ್ವಾಮಿಗಳು. ನಿಮಗೆ ನೆನಪಿರಲಿ ಬಂಧುಗಳು, ಗ್ರಹದ ಮೇಲೆ ಸುಕ್ಷೇತ್ರ ಬಂಧನಾಳದ ಶ್ರೀಪೀಠವನ್ನು ಸ್ಥಾಪನೆಗೈದಿರುವಂತಹ ಕರ್ತೃ ವೃಷಭಲಿಂಗೇಶ್ವರ ಮಹಾಶಿವಗಳವರನ್ನು ಮೊದಲು ಮಾಡಿಕೊಂಡು 20ನೆಯ ಶತಮಾನದ ಕತ್ತಲ ನಾಡಿನ ಜ್ಞಾನ ಜ್ಯೋತಿ ಎಂದೇ ಪ್ರಖ್ಯಾತರಾದ ಶಿವಯೋಗಿ ಸಾರ್ವಭೌಮರು, ತ್ರಿಕಾಲ ಜ್ಞಾನಿಗಳು, ತ್ರಿವಿಧ ದಾಸೋಹ ಮೂರ್ತಿಗಳು, ಜನ ಮನವ ಪಾವನವ ಮಾಡಿದ ಪಾವನ ಮೂರ್ತಿ ಎನ್ನಪ್ಪ ಮಹಾಶಿವಯೋಗಿಯ ದಿವ್ಯ ಮಹಾಚೈತನ್ಯವನ್ನು ಭಕ್ತಿ ಪುರಸ್ಸರವಾಗಿ ಹೃದಯಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಕ್ಷೇತ್ರದ ಅಧಿಪತಿಯು, ತಮ್ಮೆಲ್ಲರ ಪ್ರಾತಸ್ಮರಣೀಯ ಅಧಿದೈವನು, ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರತಕ್ಕಂಥ ಪರಮ ಪೂಜ್ಯ ಬಸವರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಮಹಾಚೈತನ್ಯವನ್ನು ಸ್ಮರಿಸಿಕೊಳ್ಳುತ್ತಾ, ಇವತ್ತು ಬಸವರಾಜೇಂದ್ರ ಮಹಾಸ್ವಾಮಿಗಳವರ 61ನೆಯ ಪುಣ್ಯ ಸ್ಮರಣೋತ್ಸವ, ರಾಜಾರೂಢರ 85ನೆಯ ಪುಣ್ಯ ಸ್ಮರಣೋತ್ಸವ, ಜೊತೆಗೆ ಲಿಂಗಕ್ಕೆ ಧರ್ಮಣ್ಣ ಸಾಧು ಮಹಾರಾಜರ 29ನೆಯ ಪುಣ್ಯ ಸ್ಮರಣೋತ್ಸವ, ಜೊತೆಗೆ ಇವತ್ತಿನ ಪೀಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪೂಜ್ಯ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ಷಷ್ಠಬ್ದಿ ಸಮಾರಂಭದ ಪವಿತ್ರವಾಗಿರ್ತಕ್ಕಂಥ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಪೂಜ್ಯ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಪಾದಗಳಲ್ಲಿ ಅನಂತ ಅಭಿವಂದನೆಗಳನ್ನು ಸಮರ್ಪಿಸುತ್ತಾ, ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಗೋಳಸಾರದ ಪೂಜ್ಯರಲ್ಲಿ, ರೋಡಿಗೆಯ ಪೂಜ್ಯರಲ್ಲಿ, ನಾಗನೂಸುರದ ಪೂಜ್ಯರಲ್ಲಿ ಅಭಿವಂದಿಸುತ್ತಾ, ಬಸವ ಮಹಾಪುರಾಣವನ್ನು ನಡೆಸಿಕೊಡ್ತಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಪುರಾಣ ಭೀಷ್ಮರಾಗಿರ್ತಕ್ಕಂಥ ಪರಮ ಪೂಜ್ಯ ಉಪ್ಪಿನಬೆಟ್ಟಗೆರೆಯ ಮಹಾಪೂಜ್ಯರಲ್ಲಿ ಕೂಡ ಅಭಿವಂದಿಸುತ್ತಾ, ಉಭಯ ಸಂಗೀತಗಾರರಲ್ಲಿ, ಈ ಕಾರ್ಯಕ್ರಮದ ವ್ಯವಸ್ಥಾಪಕ ಸಮಿತಿಯ ಸರ್ವ ಪದಾಧಿಕಾರಿಗಳಲ್ಲಿ, ಪತ್ರಕರ್ತರಲ್ಲಿ, ಇಲ್ಲಿ ಸಮಾವೇಶಗೊಂಡಿರ್ತಕ್ಕಂಥ ಯಾವತ್ತೂ ಸೃಜನಶೀಲ ಶರಣೆಯರೇ, ತಮ್ಮೆಲ್ಲರ ಪವಿತ್ರವಾಗಿರುವಂಥ ಅಂತರಂಗದಲ್ಲಿ ಅವ್ಯಕ್ತನಾಗಿರುವಂಥ ಆ ದಿವ್ಯ ಪರಂಜ್ಯೋತಿಗೆ ನನ್ನ ಅನಂತ ಕೋಟಿ ಶರಣಾರ್ಥಿಗಳು. ಒಂದು ಮಾತು ಬರ್ತೈತಿ, ನೀವು ಬಂದ ಕಾರ್ಯಕ್ಕೆ ನಾವು ಬಂದೆವು, ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಿ. ನಾವು ಮಾತಾಡೋಕೆ ಬಂದೀವಿ, ನೀವು ಕೇಳೋಕೆ ಬಂದಿರಿ. ಇಲ್ಲ, ನೀವು ಮಾತಾಡ್ರಿ, ನಾವು ಕೇಳ್ಕೊಂಡು ಹೋಗ್ತೀವಿ. ನಮಗೆ ಯಾವುದೇ ಥರದ ನೋವು ಇಲ್ಲ. ಒಂದು ಮಠದ ಧಾರ್ಮಿಕವಾಗಿರುವಂತಹ ಕಾರ್ಯಕ್ರಮದೊಳಗೆ ಭಕ್ತರು ನಡೆದುಕೊಳ್ಳತಕ್ಕಂಥ ಸೌಜನ್ಯತೆಗಳೇನದಾವ, ಸಂಸ್ಕೃತಿ ಏನೈತಿ, ಬಹುಶಃ ಈ ನಾಡಿನ ನಾಲ್ಕು ದಿಕ್ಕುಗಳಿಗೆ ಪಸರಿಸ್ತಾರೆ ಯಾರಂತ ಕೇಳಿದ್ರೆ ಉಪ್ಪಿನಬೆಟ್ಟಗೆರೆ ಮಹಾಸ್ವಾಮಿಗಳು ಹೇಳ್ತಾರೆ. ನಾವು ಬಂದಲ್ಲೇ ಹೋದಲ್ಲೇ ನಾ ಕ್ಯಾಟಗಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿತ್ತು, ಜನ ಭಾಳ ಸೇರ್ತಿದ್ರು. ಆದರೆ ಅಲ್ಲಿ ಏನಿರಲಿಲ್ಲ, ಶಾಂತಿ ಇರಲಿಲ್ಲ. ಶಾಂತಿ ಇರಲಿರ್ತಕ್ಕಂಥ ಮಾತನ್ನು ಹೇಳ್ತಾರೆ. ಅದಕ್ಕೆ ಈ ಊರಿನ ಏನಾದರೂ ಹೆಸರನ್ನ ನೀವು ಬೇರೆ ಕಡೆ ಒಳ್ಳೆಯ ರೀತಿಯಿಂದ ಕಳಿಸ್ಬೇಕಾಗಿತ್ತು ಅಂತಂದರೆ, ಯಾವುದೇ ಪೂಜ್ಯರ ಬರಲಿ, ದೊಡ್ಡ ಮಠದವರೇ ಬರಲಿ, ಸಣ್ಣ ಮಠದವರೇ ಬರಲಿ, ಮಾತಾಡೋರೇ ಬರಲಿ, ಮಾತನಾಡದೇ ಇರ್ತಕ್ಕಂಥ ಕಾವಿದಾರಿಗಳು ಈ ಒಂದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ಪಾದವನ್ನಿಟ್ಟಾಗ ಅವರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದೇನೈತಿ, ಇದು ವೀರಶೈವ ಧರ್ಮದ ಸಂಸ್ಕೃತಿ ಅನ್ನುವಂಥದ್ದನ್ನು ನಾವು ಮೊದಲು ಅರ್ಥ ಮಾಡಬೇಕು.
ನೀವು ಬೆಳಗ್ಗೆದ ಸ್ನಾನ ಮಾಡಿಕೊಂಡು ಗುಡಿ ಗುಂಡಾರಗಳಿಗೆ ಹೋಗ್ತೀರಿ, ಮಠಕ್ಕೆ ಬರ್ತೀರಿ. ಬರುವಾಗ ಬಾಳೆಹಣ್ಣು ತರ್ತೀರಿ, ತೆಂಗಿನಕಾಯಿ ತರ್ತೀರೋ ಅಥವಾ ಕಲ್ಲು ಸಕ್ಕರೆ ತರ್ತೀರಿ. ದಾರಿಯೊಳಗೆ ಯಾರ ಕೇಳ್ತಾರೆ ನಿಮ್ಗೆ ಭೇಟಿಯಾಗಿರ್ತಕ್ಕಂಥ ಗೆಳತಿಯರು, ಮಠಕ್ಕೆ ಹೊಂಟೀನಿ, ಕಾಯಿ ಒಯ್ಯಕತ್ತೀನಿ, ಹಣ್ಣು ಒಯ್ಯಕತ್ತೀನಿ, ಕಲ್ಲು ಸಕ್ಕರೆ ಒಯ್ಯಕತ್ತೀನಿ ಅಂತ ಹೇಳ್ತೀರಿ. ಅದ ಗುಡಿಗೆ ಬಂದು ಅರ್ಚಕನ ಕೈ ಕೊಡ್ತೀರಿ. ನೀವು ತಂದಿರ್ತಕ್ಕಂಥದ್ದೇನೋ ಹಣ್ಣು ಕಾಯಿ ಕಲ್ಲು ಸಕ್ಕರೆ ಏನು ಇರ್ತೈತಲ್ಲ, ಅರ್ಚಕನ ಕೈ ಕೊಡ್ತೀರಿ. ಅರ್ಚಕ ಅದನ್ನು ದೇವರಿಗೆ ಎಡೆ ಮಾಡ್ತಾನೆ, ದೇವರಿಗೆ ನೈವೇದ್ಯ ಮಾಡ್ತಾನೆ. ಮಾಡಿ ಅದೇ ನೀವು ತಂದಿರ್ತಕ್ಕಂಥ ಕಾಯಿ ಹಣ್ಣು ಕಲ್ಲು ಸಕ್ಕರೆ ನಿಮಗೆ ಕೊಟ್ಟಾಗ ಮನೆಗೆ ತಿರುಗಿ ಹೋಗ್ತಿರ್ತೀರಲ್ಲ, ದಾರಿಯೊಳಗೆ ಯಾರಾದರೂ ಭೇಟಿ ಆದರು ಅಂತಾರೆ. ಅವಾಗ ನೀವೇನಂತೀರಿ? ಗುಡಿಗೆ ಹೋಗಿದ್ದೆ, ಮಠಕ್ಕೆ ಹೋಗಿದ್ದೆ, ಇದು ಪ್ರಸಾದ ತಗೋ ಅಂತ ಹೇಳ್ತೀರಿ. ಬರುವಾಗ ನಿಮ್ಮ ಕೈ ಒಳಗೆ ಏನಾಗಿತ್ತದು? ಕಾಯಿಗಿತ್ತು, ಹಣ್ಣಾಗಿತ್ತು, ಕಲ್ಲು ಸಕ್ಕರೆ ಆಗಿತ್ತು. ಅದೇ ಹೋಗುವಾಗ ಏನಾಯ್ತದು? ಮಹಾಪ್ರಸಾದ ಆಯ್ತು. ಯಾಕೆ ಮಹಾಪ್ರಸಾದ ಆಯ್ತು? ಅರ್ಚಕ ದೇವರಿಗೆ ನೈವೇದ್ಯ ಮಾಡಿ ಏನು ಕೊಟ್ಟನಲ್ಲ, ಅಲ್ಲಿ ಆ ಕಾಯಿಗೆ ಹಣ್ಣಿಗೆ ಕಲ್ಲು ಸಕ್ಕರೆಗೆ ಸಂಸ್ಕಾರ ಸಿಕ್ತು, ಸಂಸ್ಕಾರ ಸಿಕ್ತು. ಹಾಗೆ ಮನುಷ್ಯನಿಗೆ ಸಂಸ್ಕಾರ ಅನ್ನುವಂಥದ್ದು ಕೂಡ ಬಹಳ ಅವಶ್ಯವಾಗಿರ್ತಕ್ಕಂಥ. ಆ ಸಂಸ್ಕಾರ ಯಾವುದರಿಂದ ಸಿಗ್ತೈತಿ ಅಂತ ಕೇಳಿದರೆ, ಸಂಸ್ಕಾರ ದೊರೆಯುವಂಥದ್ದು ಪುರಾಣ ಜೊತೆಗೆ ಧಾರ್ಮಿಕವಾಗಿರ್ತಕ್ಕಂಥ ಏನು ಕಾರ್ಯಕ್ರಮಗಳ ಮುಖಾಂತರವಾಗಿ ನಾವು ಇವತ್ತು ಸಂಸ್ಕಾರವನ್ನು ಪಡೆಯೋದಕ್ಕೆ ಸಾಧ್ಯ ಐತೆ. ಬಹುಶಃ ನಾನು 12ನೇ ತಾರೀಕಿನ ದಿನವೇ ಈ ಒಂದು ವೇದಿಕೆಗೆ ಬರಬೇಕಾಗಿತ್ತು. ಅನಿವಾರ್ಯವಾಗಿ ನಾನು ಬರಲಿಲ್ಲ. ದ ರಾ ಬೇಂದ್ರೆಯವರು ಒಂದು ಮಾತನ್ನು ಹೇಳ್ತಾರೆ. ಬಹುಶಃ ತಮಗೆ ದ ರಾ ಬೇಂದ್ರೆ ಅಂತಂದಾಗ ಓದಿರ್ತಕ್ಕಂಥ ಎಲ್ಲರಿಗೂ ಕೂಡ ಕಲ್ಪನೆಗೆ ಬರ್ತೈತೆ. ದ ರಾ ಬೇಂದ್ರೆ ಒಬ್ಬ ಒಳ್ಳೆಯ ಸಾಹಿತಿ, ಚಿಂತಕ, ವಿಮರ್ಶಕ, ಜೊತೆಗೆ ಒಳ್ಳೆಯ ವಾಗ್ಮಿ ಕೂಡ. ಇಷ್ಟೆಲ್ಲವನ್ನು ಹೊಂದಿರತಕ್ಕಂಥ ದ ರಾ ಬೇಂದ್ರೆಯವರು ಒಂದು ಶಾಲೆಯ ಶಿಕ್ಷಕರಾಗಿ ವೃತ್ತಿಯನ್ನು ಮಾಡ್ಕೊಂಡು ಬಂದಿರತಕ್ಕಂಥವರು. ಹೀಗೆ ಅವರು ಒಂದಿನ ಕಾರ್ಯಕ್ರಮಕ್ಕೆ ಹೋಗ್ತಾಯಿದ್ರು. ಕಾರ್ಯಕ್ರಮ ವೇದಿಕೆಗೆ ಬರೋದ್ರೊಳಗಾಗಿ ಸಮಯ ಆಗಿತ್ತು. ವೇದಿಕೆ ಮೇಲೆ ಇದ್ದವರೆಲ್ಲರೂ ಮಾತನಾಡಿ ಮಾತುಗಳನ್ನು ಮುಗಿಸಿದ್ರು. ದ ರಾ ಬೇಂದ್ರೆ ವೇದಿಕೆಗೆ ಬಂದ ತಕ್ಷಣ ಅವ್ರಿಗೇ ಮೈಕನ್ನು ಕೊಟ್ಟರು ಮಾತನಾಡೋದಕ್ಕೆ. ದ ರಾ ಬೇಂದ್ರೆಯವರು ಮೈಕನ್ನು ಕೊಟ್ಟಾಗ ದ ರಾ ಬೇಂದ್ರೆಯವರು ಮಾತನಾಡ್ತಾ ಹೇಳ್ತಾರೆ, ನಾನು ವೇದಿಕೆಗೆ ಬರೋದಕ್ಕೆ ತಡ ಆಯಿತು, ನಾವು ವೇದಿಕೆಗೆ ಬರೋದಕ್ಕೆ ಲೇಟ್ ಆಯಿತು, ನಾವು ವೇದಿಕೆಗೆ ಬರೋದಕ್ಕೆ ವಿಳಂಬ ಆಯಿತು. ಯಾಕಾಯಿತು? ವೇದಿಕೆಗೆ ಬರೋದಕ್ಕೆ ತಡ ಯಾಕಾಯಿತು, ವಿಳಂಬ ಯಾಕಾಯಿತು, ಲೇಟ್ ಯಾಕಾಯಿತು ಅಂತ ಹೇಳ್ತಾರೆ. ನಾನು ತಯಾರಾಗಿದ್ದೆ. ಈಗಿನ ಕಾಲದಂಗೆ ಅವಾಗ ಗಾಡಿಗೂ ಏನೂ ಇರಲಿಲ್ಲ. ಏನಾದರೂ ನಾವು ಎಲ್ಲಿಗೆ ಹೋಗೋದಿತ್ತು ಅಂದ್ರೂ ಕೂಡ ಟಾಂಗವನ್ನು ಬಳಸ್ಕೊಂಡು, ಕುದುರೆಯ ಬಂಡಿಯನ್ನು ಬಳಸ್ಕೊಂಡು ಹೋಗೋದು. ನಾನು ಟಾಂಗಾದೊಳಗೆ ಕೂತ್ಕೊಂಡಿದ್ದೆ, ಬರಕತ್ತಿದ್ದೆ ಕಾರ್ಯಕ್ರಮಕ್ಕೆ. ಮನೆಯೊಳಗೆ ನಾನು ಹೆಂಡ್ತಿ ಸ್ವಲ್ಪ ಇಲ್ಲಿ ಬರ್ರಿ ಅಂತ ಕರೆದು, ಯಾಕೆ ನನ್ನ ಮೊದಲ ಟೈಮ್ ಆಗೈತಿ, ವೇದಿಕೆಗೆ ಹೋಗೋಕೆ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಮೊದಲ ಟೈಮ್ ಆಗೈತಿ, ಮತ್ತೆ ಯಾಕೆ ಕರಿತೀನಿ ಅಂತ ಕೇಳಿದೆ. ಅವಾಗ ಹೆಣ್ತಿ ಹೇಳ್ತಾಳೆ, ಇಲ್ಲ ಸ್ವಲ್ಪ ಬರ್ರಿ, ಬಂದರು ಹೋಗ್ರಿ ಅಂತಂದ್ಲು. ನಾ ಇಳಿದು ಒಳಗೆ ಹೋದೆ. ಹೇಳ್ತಾಳಕ್ಕೆ, ಟೈಮ್ ಆಗೈತಿ ಗೊತ್ತು, ಯಾಕೆ ನಿಮ್ಮನ್ನು ಕರೆದೆ ಅಂತ ಕೇಳಿದ್ರೆ, ನೀವು ಹಾಕಿಕೊಂಡಿರ್ತಕ್ಕಂಥ ಕೋಟ್ ಏನೈತಿ, ಆ ಕೋಟಿನ ಗುಂಡಿಗಳು ಮೇಲಿದ ಕೆಳಗಾಗೈತಿ, ಕೆಳಗಿಂದ ಮೇಲಾಗೈತಿ, ಸರಿಪಡಿಸ್ಕೊಂಡು ಹೋಗ್ರಿ ಅಂತ ಹೇಳಕ್ಕೆ ಕರೆದ್ಲು. ಅದಕ್ಕೆ ನನಗೆ ವೇದಿಕೆಗೆ ಬರೋದಕ್ಕೆ ತಡ ಆಯಿತು, ಲೇಟ್ ಆಯಿತು, ವಿಳಂಬ ಆಯಿತು ಅನ್ನುವಂಥ ಮಾತನ್ನು ದ ರಾ ಬೇಂದ್ರೆಯವ್ರು ಹೇಳಿದ್ರಲ್ಲ. ಹಂಗೆ 12ನೇ ತಾರೀಕಿಗೆ ನಾ ಯಾಕೆ ಬರಲಿಲ್ಲ ಅಂತಂದರೆ, ವಿಜಯಪುರ ಜಿಲ್ಲೆಯೊಳಗಿನ ಹಿರಿಯರಾಗಿರ್ತಕ್ಕಂಥ ಪೂಜ್ಯರಲ್ಲಿ ಹಿರಿಯರಾಗಿರ್ತಕ್ಕಂಥವರು, ಜೊತೆಗೆ ವಚನಶಿಲಾ ಮಂಟಪವನ್ನು ನಿರ್ಮಾಣ ಮಾಡಿ ಈ ನಾಡಿನೊಳಗೆ ಶರಣರ ವಚನಗಳನ್ನು ಎಲ್ಲಿಯವರೆಗೂ ಸೂರ್ಯಚಂದ್ರ ಅಜರಾಮರವಾಗಿರ್ತಾರಲ್ಲ
ಅಲ್ಲಿವರೆಗೂ ಕೂಡ ಶರಣರ ವಚನಗಳು ಉಳಿಯುವಾಗೆ ಮಾಡಿರ್ತಕ್ಕಂಥ ಕರ್ತೃವಾಗಿರ್ತಕ್ಕಂಥ ಇಂಗ್ಲೇಶ್ವರದ ವಿರಕ್ತ ಮಠದ ಪೂಜ್ಯರಾಗಿರ್ತಕ್ಕಂಥ ಲಿಂಗಕ್ಕೆ ಚನ್ನಬಸವ ಮಹಾಸ್ವಾಮಿಗಳವರು ಅವತ್ತಿನ ದಿನವೇ ಲಿಂಗದೊಳಗಾಗಿದ್ದರು. ಹೀಗಾಗಿ ನಾನು ಅಲ್ಲಿ ಭಾಗವಹಿಸಬೇಕಾಗಿದ್ದರಿಂದ 17ನೇ ತಾರೀಕಿಗೆ ನನಗೆ ಬರೋಕ್ಕಾಗಲಿಲ್ಲ ಅನ್ನುವಂಥ ಮಾತನ್ನು ದ ರಾ ಬೇಂದ್ರೆಯವರ ಮಾತಿನ ರೀತಿಯಲ್ಲಿ ದ ರಾ ಬೇಂದ್ರೆಯವರ ಧಾಟಿಯೊಳಗೆ ನಾನು ಇವತ್ತು ಹೇಳುವಂಥ ಪ್ರಸಂಗ ಬಂತು. ಜಾನಪದದೊಳಗೆ ಒಂದು ಮಾತು ಬರ್ತೈತಿ, ಒಂದು ಹಾಡು ಬರ್ತೈತಿ. ಜಾನಪದದೊಳಗೆ ಒಂದು ಮಾತು ಬರ್ತೈತಿ, ಹಕ್ಕಿ ಗೂಡಿನಿಂದ ಹಾರಿ ಹೋದ ಮೇಲೆ, ಹಕ್ಕಿ ಗೂಡಿನಿಂದ ಹಾರಿ ಹೋದ ಮೇಲೆ ಗೂಡಿಗೆ ಬೆಲೆಯುಂಟೆ ಬೆಲೆಯುಂಟೆ ಅಂತ. ಹಕ್ಕಿ ಸಹಜವಾಗಿರ್ತಕ್ಕಂಥ ಗೂಡನ್ನು ಗಿಡದೊಳಗೆ ಕಟ್ತೈತಿ. ಗೂಡಿನೊಳಗೆ ಹಕ್ಕಿ ಗಿಡದೊಳಗೆ ಗೂಡನ್ನು ಕಟ್ತೈತಿ. ಕಟ್ಟಿ ಅಲ್ಲಿ ತತ್ತಿಯನ್ನಿಟ್ಟು ತತ್ತಿಗೆ ಬಿಸಿಯನ್ನು ಕೊಟ್ಟು ಮರಿ ಮಾಡಿದ ಮೇಲೆ ಆ ಹಕ್ಕಿ ಆ ಗೂಡಿನಿಂದ ಹಾರಿ ಹೋಗಿಬಿಡ್ತೈತಿ. ಹಕ್ಕಿ ಆ ಗೂಡಿನಿಂದ ಹಾರಿ ಹೋಯಿತು ಅಂತಂದ್ರೆ ಆ ಗೂಡಿಗಲ್ಲಿ ಏನಿಲ್ಲ, ಬೆಲೆ ಇಲ್ಲ, ಗೌರವ ಇಲ್ಲ. ಹಾಗೆಯೇ ಆ ಸೃಷ್ಟಿಕರ್ತನಾಗಿರುವಂಥ ಭಗವಂತ ದೇಹ ಅನ್ನುವಂಥ ಒಂದು ಗೂಡನ್ನು ಕೊಟ್ಟಿದ್ದಾನೆ. ದೇಹ ಅನ್ನತಕ್ಕಂಥ ಒಂದು ಗೂಡನ್ನು ಕೊಟ್ಟಿದ್ದಾನೆ. ಈ ಗೂಡಿನೊಳಗೆ ಜೀವಾತ್ಮ ಅನ್ನುವಂಥದ್ದನ್ನು ಕೂಡ ಇಟ್ಟಿದ್ದಾನೆ. ಎಲ್ಲಿವರೆಗೂ ಈ ದೇಹದೊಳಗೆ ಜೀವಾತ್ಮ ಇರ್ತಾನೆ, ಎಲ್ಲಿವರೆಗೂ ಈ ದೇಹದೊಳಗೆ ಜೀವಾತ್ಮ ಇರ್ತಾನಲ್ಲ, ಅಲ್ಲಿವರೆಗೂ ಕೂಡ ಈ ದೇಹಕ್ಕೆ ಏನಿದೆ ಅಂತ ಕೇಳಿದ್ರೆ ಬೆಲೆ ಇದೆ. ಅಲ್ಲಿವರೆಗೆ ಈ ದೇಹಕ್ಕೆ ಬೆಲೆ ಇದೆ. ಯಾವಾಗ ಈ ದೇಹಾತ್ಮನಿಂದ ಜೀವಾತ್ಮ ಹೋಗ್ತಾನೆ ಆವಾಗ ಈ ದೇಹಕ್ಕೆ ಏನಿಲ್ಲ ಅಂತ ಕೇಳಿದರೆ ಬೆಲೆ ಇಲ್ಲ, ಬೆಲೆ ಇಲ್ಲ. ಶರಣರು ಹೇಳ್ತಾರೆ, ಅದಕ್ಕಾಗಿ ವ್ಯಾಧನೊಂದು ಮಲವ ತಂದರೆ ಸರ್ವ ಹಾಗಕ್ಕೆ ಬೆಲೆಗೈವರಯ್ಯ. ವ್ಯಾಧನೊಂದು ಮಲವ ತಂದರೆ ಸರ್ವ ಹಾಗಕ್ಕೆ ಬೆಲೆಗೈವರಯ್ಯ. ನೆಲನಾಳವನ ಹೆಣನೆಂದರೆ ಒಂದು ಅಡಕೆಗೆ ಕೊಂಬುವರಿಲ್ಲ, ಕೊಂಬುವರಿಲ್ಲ, ಸಲೆ ನಂಬವು ಸಲೆ ನಮ್ಮಂತ. ಸಹಜವಾಗಿರ್ತಕ್ಕಂತಹ ಬೇಟೆಯನ್ನು ಆಡ್ತಕ್ಕಂಥ ಬೇಟೆಗಾರ ಬೇಟೆಯನ್ನಾಡಿ ಒಂದು ಮೊಲವನ್ನು ತೆಗೆದುಕೊಂಡು ಪೇಟೆಗೆ ಬಂದಾಗ ಆ ಮೊಲಕ್ಕೆ ಒಂದು ಬೆಲೆಯನ್ನು ಕೊಟ್ಟು ಆ ಮೊಲವನ್ನು ಕೊಂಡುಕೊಳ್ತಾರೆ, ತೆಗೆದುಕೊಳ್ತಾರೆ. ಆದರೆ ಈ ನೆಲವನ್ನು ಆಳ್ತಕ್ಕಂಥ ಒಬ್ಬ ರಾಜನಿದ್ದಾನೆ, ಮಹಾರಾಜನಿದ್ದಾನೆ, ಜಗದ್ಗುರು ಇದ್ದಾನೆ, ರಾಷ್ಟ್ರಪತಿ ಇದ್ದಾನೆ, ಪ್ರಧಾನಮಂತ್ರಿ ಇದ್ದಾನೆ ಅಂತ ಕೇಳಿ ಆ ದೇಹವನ್ನು ಶವವನ್ನು ಮಾರ್ಕೆಟಿಗೆ ಹೋದ್ರೆ ಯಾರಾದರೂ ತೊಗೊತಾರೇನ್ರಿ? ಯಾರಾದರೂ ಒಂದು ದಿವಸ ಅಥವಾ ಭಾಳಾದರೆ 2 ದಿವಸ ಇಡ್ತಾರೆ, 3ನೇ ದಿವಸ ಒಯ್ದು ಮಣ್ಣೊಳಗೆ ಇಡ್ತಾರೆ. ಅಂದರೆ ಈ ಪ್ರಾಣಿ ಪಶು ಪಕ್ಷಿಗಳಿಗೆ ಬೆಲೆ ಇದೆ, ಆದರೆ ಮನುಷ್ಯನಿಗೆ ಮಾತ್ರ ಬೆಲೆ ಇಲ್ಲ. ಮನುಷ್ಯನಿಗೆ ಎಲ್ಲಿಯವರೆಗೆ ಬೆಲೆ ಇದೆ ಅಂತ ಕೇಳಿದ್ರೆ ಜೀವಾತ್ಮ ಇರುವವರೆಗೆ ಮಾತ್ರ, ದೇಹದಲ್ಲಿ ಜೀವಾತ್ಮ ಇರುವವರೆಗೆ ಮಾತ್ರ ಈ ಮನುಷ್ಯನಿಗೆ ಬೆಲೆ ಇದೆ. ಆದುದರಿಂದ ಇವತ್ತು ನಾವು ಎಲ್ಲರೂ ಕೂಡ ಏನಾಗಬೇಕಾಗೈತಿ ಅಂತ ಕೇಳಿದರೆ, ಇವತ್ತು ಪ್ರತಿಯೊಬ್ಬರ ಜೀವನದೊಳಗೆ, ಪ್ರತಿಯೊಬ್ಬರ ಬದುಕಿನೊಳಗೆ ಘಟನೆಗಳು ಅನ್ನುವಂಥವು ಸಹಜವಾಗಿ ಗತಿಸಿ ಹೋಗ್ತವೆ. ಎಲ್ಲ ಘಟನೆಗಳನ್ನು ನಾವು ನೆನಪಿಡೋಕ್ಕಾಗೋದಿಲ್ಲ, ಎಲ್ಲವುಗಳನ್ನು ಕೂಡ ಮರೆಯೋಕ್ಕಾಗೋದಿಲ್ಲ. ಆದರೆ ಬಸವಣ್ಣನವರ ಬದುಕಿನಲ್ಲಿ ನಡೆದು ಹೋಗಿರ್ತಕ್ಕಂತಹ ಪ್ರತಿಯೊಂದು ಘಟನೆಗಳು ಕೂಡ ಇವತ್ತು ಏನಾಗಿವೆ ಅಂತ ಕೇಳಿದರೆ ಐತಿಹಾಸಿಕವಾಗಿರ್ತಕ್ಕಂಥ ಇತಿಹಾಸವಾಗಿರ್ತಕ್ಕಂಥ ಘಟನೆಗಳು ಉಳ್ಕೊಂಡು ಬಂದವು ಅಂತೇಳಿ ಇವತ್ತು ನಾವು ಎಲ್ಲ ನಮ್ಮ ಸಮಾಜ, ಇವತ್ತು ನಮ್ಮ ಧರ್ಮ ಇಂಥ ಕೆಲಸ ಮಾಡಿದ ಅಂತ ಕೇಳಿದರೆ, ಬಸವ ಉದಯಿಸದೆ ಹೋಗಿದ್ದರೆ, ಬಸವ ಜನ್ಮವನ್ನು ತಾಳದೆ ಹೋಗಿದ್ದರೆ ಬಹುಶಃ ಇವತ್ತು ನಾವು ಯಾರೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಬದುಕನ್ನು, ಧಾರ್ಮಿಕವಾಗಿರ್ತಕ್ಕಂಥ ಬದುಕನ್ನು ಬದುಕಕ್ಕಾಗ್ತಿರ್ಲಿಲ್ಲ. ಬಸವಣ್ಣ ಏನು ಮಾಡಿದ ಅಂತ ಕೇಳಿದ್ರೆ, ಧರ್ಮದ ಬಣ್ಣವನ್ನು ಮಾಡಿದ, ಧರ್ಮವನ್ನು ಬಣ್ಣವನ್ನಾಗಿ ಮಾಡಿದ, ವಚನಗಳನ್ನು ಕುಂಚನ್ನಾಗಿ ಮಾಡಿದ, ಬದುಕಿಗೆ ಬಣ್ಣವನ್ನು ಕಟ್ಟೋ ಬದುಕು ಕಲಿಸಿಕೊಟ್ಟಿರ್ತಕ್ಕಂಥವನು ಯಾರಾದರೂ ಇದ್ದರೆ ಅದು ನಮ್ಮ ಅಣ್ಣ ಬಸವಣ್ಣ ಅನ್ನುವಂಥ ಮಾತನ್ನು ನಾವು ಭಾಳ ಹೆಮ್ಮೆಯಿಂದ ಹೇಳ್ಬೇಕಾಗುತ್ತೆ. ಬಹಳ ಹೆಮ್ಮೆ ಪಡಬೇಕು ನಾವು. ಇಡೀ ನಮ್ಮ ರಾಜ್ಯಕ್ಕೆ, ಇಡೀ ನಮ್ಮ ದೇಶಕ್ಕೆ ಶರಣರನ್ನು, ಸಂತರನ್ನು, ಮಹಂತರನ್ನು, ಶಿವಯೋಗಿಗಳವರನ್ನು ದಾನವಾಗಿ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಯಾವುದಾದ್ರೂ ಇದ್ದರೆ ಅದು ಬಿಜಾಪುರ ಜಿಲ್ಲೆ ಅನ್ನುವಂಥ ಮಾತನ್ನು ನಾವು ಭಾಳ ಹೆಮ್ಮೆಯಿಂದ ಹೇಳೋಣ. ಇವತ್ತು ಕರ್ನಾಟಕದೊಳಗೆ ಏನಾದರೂ ಧರ್ಮ ಉಳಿದಿದ್ದರೆ, ಆಚಾರ ಉಳಿದಿದ್ದರೆ, ಸಂಸ್ಕೃತಿ ಉಳಿದಿದ್ದರೆ ಎಲ್ಲದಕ್ಕೂ ಕೂಡ ಬಹುದೊಡ್ಡದಾಗಿರ್ತಕ್ಕಂಥ ಕಾಣಿಕೆ ಯಾವುದು ಅಂತ ಕೇಳಿದರೆ ವಿಜಯಪುರ ಜಿಲ್ಲೆ. ಇವತ್ತು ಎಂಥಿಂಥ
ಶರಣರಿಗೆ, ಸಂತರಿಗೆ, ಮಹಂತರಿಗೆ ಜನ್ಮವನ್ನು ಕೊಟ್ಟೈತಿ ಅನ್ನುವಂಥದ್ದನ್ನು ನಾವು ಜ್ಞಾಪಿಸ್ಕೊಳ್ಬೇಕು. ಕೇವಲ ಧಾರ್ಮಿಕ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಇವತ್ತು ಸಂಗೀತ ಕ್ಷೇತ್ರದಲ್ಲಿ, ನಾಟಕ ಕ್ಷೇತ್ರದಲ್ಲಿ, ಕೃಷಿ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರಗಳಿಗೂ ಕೂಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ವಿಜಯಪುರ ಜಿಲ್ಲೆ. ಆ ನಿಟ್ಟಿನೊಳಗೆ ಇವತ್ತು ನಾವು ಬಹಳ ಹೆಮ್ಮೆಯನ್ನು ಪಡೋಣ. ಅಂಥ ಮಹಾನುಭಾವನಾಗಿರ್ತಕ್ಕಂಥ ಬಸವ ಮಹಾಪುರಾಣ ಇವತ್ತು ನೀವು ಇಲ್ಲಿ ನಡೆಸ್ಕೊಂಡು ಬಂದಿರತಕ್ಕಂಥದ್ದು ಬಹಳ ಸ್ತುತ್ಯವಾಗಿರ್ತಕ್ಕಂಥದ್ದು. ಬಸವನ ಹಾಡಿನೊಳಗೆ ಬಸವರಾಜೇಂದ್ರ ಮಹಾಸ್ವಾಮಿಗಳವರ 61ನೆಯ ಪುಣ್ಯಾರಾಧನೆ, ಸದ್ಯದ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ಷಷ್ಠಬ್ದಿ ಸಮಾರಂಭ ಭಾಳ ಔಚಿತ್ಯಪೂರ್ಣವಾಗಿರ್ತಕ್ಕಂಥದ್ದು. ಇದೇ ತಾನೇ ಇವತ್ತು ನುಡಿಗಳನ್ನು ನೋಡುವಾಗ ಭಾಳ ಸಂತೋಷ. ಈ ಕಾರ್ಯಕ್ರಮ ಭಾಳ ಭಾಳ ಒಂದು ಅನನ್ಯಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಅನ್ನುವಂಥದ್ದನ್ನು ನಾನು ಭಾಳ ಅರ್ಥ ಮಾಡ್ಕೊಂಡಿದ್ದೀನಿ. ಕಾರಣ ಅಂತ ಕೇಳಿದರೆ 1965ರೊಳಗೆ ಯಾವ ಪೀಠಾಧಿಪತಿಗಳಾಗಿರ್ತಕ್ಕಂಥ ಲಿಂಗಕ್ಕೆ ಬಸವರಾಜೇಂದ್ರ ಮಹಾಸ್ವಾಮಿಗಳವರು ಲಿಂಗದಾಗ ಆದ ವರ್ಷನೇ 1965ರೊಳಗೆ ಅಫ್ಜಲ್ಪುರದ ಯಾವ ಸಾಲಿ ಮಠದೊಳಗೆ ವೇದಮೂರ್ತಿಗಳಾಗಿರ್ತಕ್ಕಂಥ ಪೂಜ್ಯ ಗುರುಮೂರ್ತಯ್ಯ ಮತ್ತು ಶಾಂತಾಬಾಯಿಯವರ ಗರ್ಭಗುಡಿ ಒಳಗೆ ಈಗಿನ ಪೀಠಾಧಿಪತಿಗಳು ಏನು ಉದಯ ಆದರೂ ಬಹುಶಃ ಅವ್ರ ಲಿಂಗದಾಗ ಆಗಿದ್ದಾರೆ, ಇವರು ಉದಯ ಆಗಿದ್ದಾರೆ ಅಂತ ಕೇಳಿದ್ರೆ ಇದು ಎಂಥ ಒಂದು ಅನನ್ಯವಾಗಿರ್ತಕ್ಕಂಥ ಸಂಬಂಧ, ಎಂಥ ಭಕ್ತಿಪೂರ್ಣವಾಗಿರುವಂಥ ಸಂಬಂಧ, ಎಂಥ ನಿಕಟವಾಗಿರ್ತಕ್ಕಂಥ ಸಂಬಂಧ. ಅಲ್ಲಿ ಗುರು ಅಸ್ತನಾಗಿದ್ದಾನೆ, ಇಲ್ಲಿ ಶಿಷ್ಯ ಉದಯ ಆಗಿದ್ದಾನೆ. ಗುರು ಅಸ್ತನಾಗಿದ್ದಾನೆ, ಶಿಷ್ಯ ಉದಯ ಆಗಿದ್ದಾನೆ ಅಂತಂದರೆ ಅಲ್ಲಿ ಅಸ್ತನಾಗಿರ್ತಕ್ಕಂಥ ಗುರುವೇ ಇಲ್ಲಿ ಜನ್ಮವನ್ನು ತಾಳಿದಾನೆ ಅಂತಲೇ ಇವತ್ತು ಕೇಡಿಗೆ ಮಠ ಚಿಕ್ಕದಾಗಿರ್ತಕ್ಕಂಥ ಮಠ ಭಾಳ ವಿಶಾಲವಾಗಿರ್ತಕ್ಕಂಥ ಮಠ. ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸ್ತಕ್ಕಂಥ ಕೆಲಸವನ್ನು ಈಗಿನ ಪರಮ ಪೂಜ್ಯರು ಮಾಡಿಕೊಂಡು ನಡೆಸ್ಕೊಂಡು ಬರುವಂಥದ್ದು ಕೂಡ ಅಷ್ಟೇ ಸ್ತುತ್ಯವಾಗಿರ್ತಕ್ಕಂಥದ್ದು ಅನ್ನುವಂಥ ಮಾತನ್ನು ಹೇಳುತ್ತಾ, ಬಹುಶಃ ಪೂಜ್ಯ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳಿಗೂ ನಮ್ಮ ಬಂತಾಳದ ಪರಮ ಪೂಜ್ಯರಾಗಿರ್ತಕ್ಕಂಥ ಸಂಗನ ಬಸವ ಮಹಾಶಿವಗಳು ಕೂಡ ನಿಕಟವಾಗಿರ್ತಕ್ಕಂಥ ಒಂದು ಗೌರವಪೂರ್ವವಾಗಿರ್ತಕ್ಕಂಥ ಸಂಬಂಧ ಇತ್ತು ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ನೆಲೆಸುವುದರ ಜೊತೆಗೆ ಲಿಂಗೈಕ್ಯರಾಗಿರ್ತಕ್ಕಂಥ ಧರ್ಮಣ್ಣ ಮಹಾರಾಜರು ಕೂಡ ಅಷ್ಟೇ ನನ್ನ ಜೊತೆಗೆ ಬಹಳ ಪ್ರೀತಿಯಿಂದ, ವಾತ್ಸಲ್ಯದಿಂದ, ಬಹುಶಃ ಧರ್ಮಣ್ಣ ಮಹಾರಾಜರು ನನ್ನನ್ನು ಹೆಂಗೆ ನೋಡಿದ್ದಾರೆ ಅಂತ ಕೇಳಿದರೆ ಒಬ್ಬ ಮಠದ ಸ್ವಾಮಿಯನ್ನಾಗಿ ನೋಡಿಲ್ಲ, ತನ್ನ ಮಗನನ್ನಾಗಿ ನನ್ನನ್ನು ನೋಡಿಕೊಂಡಿರ್ತಕ್ಕಂಥ ಪುಣ್ಯಾತ್ಮ ಯಾರಾದರೂ ಇದ್ದರೆ ಅದು ಧರ್ಮರಾಯ ಮಹಾರಾಜ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ಅವತ್ತಿನ ಕಾಲದೊಳಗೆ ಸುಮಾರು ಪೂಜ್ಯರ 91ರೊಳಗೆ ಏನು ಪಟ್ಟಾಧಿಕಾರ ಮಹೋತ್ಸವ ಆಯಿತು, ಆ ಪಟ್ಟಾಧಿಕಾರ ಮಹೋತ್ಸವದೊಳಗೆ ಸುಮಾರು ಕೀಳಿಗೆಯ ಸ್ವಾಮಿಗಳು ಜೊತೆಗೆ ನಾನು 8 ದಿನಗಳ ಪರ್ಯಂತರವಾಗಿ ಇಲ್ಲಿ ಇಳಿದುಕೊಂಡು ಆ ಒಂದು ಪಟ್ಟಾಧಿಕಾರದ ಮಹೋತ್ಸವದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡು ಸಕಲ ಸದ್ಭಕ್ತರ ಜೊತೆಗೆ ಸಹಕಾರದೊಂದಿಗೆ ಪೂಜ್ಯರ ಪಟ್ಟಾಧಿಕಾರ ಮಹೋತ್ಸವ ನೆರವೇರಿಸ್ತಕ್ಕಂಥದ್ದು ಕೂಡ ನಾವು ಜ್ಞಾಪಿಸ್ಕೊಳ್ಬೇಕಾಗತ್ತೆ. ಮನುಷ್ಯನೇ ಯಾವನೇ ಇರಲಿ, ಆಗಿರ್ತಕ್ಕಂಥ ಏನು ಘಟನೆಗಳದಾವಲ್ಲ, ಸ್ಮರಣೆಗಳದಾವಲ್ಲ, ಉಪಕಾರ ಏನೈತಿ ಅದನ್ನು ಸ್ಮರಿಸ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬರ ಧರ್ಮ ಅನ್ನುವಂಥ ಮಾತನ್ನು ಹೇಳುತ್ತಾ ಇವತ್ತು ನಾವು ಭಾಳ ಸಂತೋಷದಿಂದ, ಆತ್ಮೀಯತೆಯಿಂದ ಇವತ್ತು ಈ ಒಂದು ಬಂದಿದ್ದೇನೆ. ನಿಮ್ಮೆಲ್ಲರ ಭಕ್ತಿ ಭಾವ ಶ್ರದ್ಧೆಯನ್ನು ನೋಡಿ ಭಾಳ ಸಂತೋಷಪಟ್ಟಿದ್ದೇನೆ. ಈ ಕಾರ್ಯಕ್ರಮ ಕೇವಲ ಶತಾಬ್ದಿಯಾಗಿ ಮಾತ್ರ ಉಳಿಯದೇನೆ ಶತಮಾನೋತ್ಸವವಾಗಿ ಉಳಿಯಲಿ, ಶತಮಾನೋತ್ಸವವಾಗಿ ಬೆಳೆದು ಬರಲಿ. ಆ ಕಾಲದೊಳಗೆ ಕೂಡ ನಾವು ಆ ಶತಮಾನೋತ್ಸವದೊಳಗೂ ಕೂಡ ಭಾಗವಹಿಸ್ತೀವಿ. ಮುಗಿದೊಮ್ಮೆ ನಿಮ್ಮ ದರ್ಶನ ಪಡ್ಕೊತೀವಿ. ಪೂಜ್ಯರಿಗೆ ಗುರುವಾಗಿರ್ತಕ್ಕಂಥ ಬಸವರಾಜೇಂದ್ರ ಮಹಾಸ್ವಾಮಿಗಳು ಆಯುರಾರೋಗ್ಯ ಸಂಪತ್ತನ್ನು ಕೊಟ್ಟು ಇನ್ನೂ ಹೆಚ್ಚಾಗಿ ಇವತ್ತು ನಮ್ಮ ಧರ್ಮವನ್ನು, ನಮ್ಮ ಜನಾಂಗವನ್ನು, ನಮ್ಮ ಸಮಾಜವನ್ನು ಕಾಪಾಡುವಂಥ ಶ್ರೀರಕ್ಷೆಯ ಆಶೀರ್ವಾದವನ್ನು ಕರುಣಿಸಲಿ ಅನ್ನುವಂಥ ಮಾತನ್ನು ಹೇಳುತ್ತಾ ಮುಗಿದೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶರಣೆಂದು ನನ್ನ 2 ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ.